ಓಕೆ, ಗುಡ್ ಆಫ್ಟರ್ನೂನ್ ಎವ್ರಿ ಒನ್. ಸೊ ಇವತ್ತಿನ ಈ ವಾರದ ಸೆಪ್ಟೆಂಬರ್ ಕೊನೆಯ ವಾರದ ಪ್ರಚಲಿತ ಘಟನೆಗಳ ಕುರಿತು ಡಿಸ್ಕಷನ್ ಮಾಡೋಣ. ಅಂದರೆ ಇವತ್ತಿನವರೆಗೂ ಕೂಡ ವೆರಿ ಇಂಪಾರ್ಟೆಂಟ್ ಟಾಪಿಕ್, ನಮಗೆ ಭಾಳ ಹಾಟ್ ಟಾಪಿಕ್ಸ್ ಯಾವಪ್ಪ ಅಂತಂದ್ರೆ, ಒಂದು H1B ವೀಸಾ. H1B ವೀಸಾ ಯಾವ ದೇಶ ಕೊಡ್ತೈತಿಪ್ಪ ಅಂತಂದ್ರೆ ಇದನ್ನು ಅಮೇರಿಕ ದೇಶದವರು ನೀಡ್ತಾರೆ. ಆ್ಯಂಡ್ ಸೆಕೆಂಡ್ ಹಾಟ್ ಟಾಪಿಕ್ ಯಾವುದಪ್ಪ ಅಂತಂದ್ರೆ ಇಸ್ಲಾಮಿಕ್ ನ್ಯಾಟೋ ಅಂಥೇಳಿ. ಇಸ್ಲಾಮಿಕ್ ನ್ಯಾಟೋ, ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ ಪರಸ್ಪರ ರಕ್ಷಣಾ ಒಪ್ಪಂದ ಮಾಡ್ಕೊಂಡವ, ಮತ್ತು ಇದು ಭಾರತಕ್ಕೆ ಯಾವ ರೀತಿ ಚಾಲೆಂಜ್ ಆಗಿರ್ತೈತಿ ಇದ್ರ ಕುರಿತು ಡಿಸ್ಕಷನ್ ಮಾಡಬೇಕಾಕತಿ. ಆ್ಯಂಡ್ ಥರ್ಡ್ ಥಿಂಗ್, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ, ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇತ್ತೀಚೆಗೆ ಸುದ್ದಿ ಒಳಗಡೆ ಐತಿ. ಅದು ಯಾಕೆ ಸುದ್ದಿ ಒಳಗಡೆ ಐತೆ ಅಂತಂದರೆ, ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಸಾಕಷ್ಟು ಅವ್ಯವಹಾರ ಆಗ್ತಾ ಇದೆ. ಅಂದರೆ ಅದನ್ನು ಡೂಪ್ಲಿಕೇಟ್ ಮಾಡತ್ತಾರ. ಅಲ್ಲಿ ಸಾಕಷ್ಟು ತಂತ್ರಜ್ಞಾನ ಬಳಕೆ ಮಾಡಿಕೊಂಡಾಗೂ ಕೂಡ ತಂತ್ರಜ್ಞಾನವನ್ನು ದುರುಪಯೋಗ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ಹಣನ ಏನು ಮಾಡ್ತಾ ಇದ್ದಾರೆ, ಕೆಲಸ ಮಾಡದೆ ತಗೋತಾ ಇದ್ದಾರೆ. ರಾಯಚೂರು ಡಿಸ್ಟಿಕ್ ಆಗಿರ್ಬೋದು, ಮತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಆಗಿರ್ಬೋದು. ಈ ಥರ ಸುದ್ದಿ ಆದಾಗ ಏನಾಗ್ತೈತಿ ಅಂತಂದರೆ, ಅದು ನೆಕ್ಸ್ಟ್ ಎಕ್ಸಾಮ್ಸಿಗೆ, ಅಪ್ಕಮಿಂಗ್ ಎಕ್ಸಾಮ್ಸಿಗೆ ವೆರಿ ಇಂಪಾರ್ಟೆಂಟ್. ಏನು ಸುದ್ದಿ ಅಂತಂದರೆ, ಇಲ್ಲೇ ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಒಳಗಡೆನೆ ಗಂಡ್ಮಕ್ಳು ಸೀರೆ ಉಟ್ಕೊಂಡು GPS ಫೋಟೋ ತಗೊಂಡು ಅದನ್ನು ಪಂಚಾಯತಿಗೆ ಅಪ್ಲೋಡ್ ಮಾಡಿ ನಾವು ಕೆಲಸ ಮಾಡಿದ್ದೀವಿ ಅಂತ ಪ್ರೂವ್ ಮಾಡಿ ಅದರದ್ದು ಪೇಮೆಂಟ್ ತಗೊಳ್ಳೋ ಕೆಲಸ ಆಗಿತ್ತು. ಬಟ್ ಅದು ಕೆಲವೊಂದಿಷ್ಟು ಮಾಧ್ಯಮಗಳಿಗೆ, ಸಮಾಜ ಸುಧಾರಕರಿಗೆ ಗೊತ್ತಾಗಿ ಬೆಳಕಿಗೆ ಬಂದಿತ್ತು. ಆ ಕಾರಣಕ್ಕಾಗಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಅದನ್ನು ಮನರೇಗಾ ಅಂತ ಕರೀತಾರೆ. ಮನರೇಗಾ ಅಥವಾ MG ನರೇಗಾ ಅಂತಲೂ ಕೂಡ ಕರೀತಾರೆ. ಆಮೇಲೆ ಫೋರ್ತ್ ಥಿಂಗ್ ಏನಪ್ಪ ಅಂತಂದರೆ, ಈ ಕರ್ನಾಟಕ ಆರೋಗ್ಯ ಯೋಜನೆ ಅಂಥೇಳಿ, ಕರ್ನಾಟಕ ಆರೋಗ್ಯ ಯೋಜನೆ ಅಂಥೇಳಿ. ಅಂದರೆ ಈ ಕರ್ನಾಟಕ ಆರೋಗ್ಯ ಯೋಜನೆ ಯಾರಿಗೆ ಸಂಬಂಧಪಟ್ಟದ್ದು, ಆಮೇಲೆ ಯಾರಿದ್ರ ಫಲಾನುಭವಿಗಳು, ಇವ್ರೇನು ಕಂತದು ಕಟ್ಟಬೇಕಾಗತ್ತೇನ, ವಾರ್ಷಿಕವಾಗಿ ಕಟ್ಟಬೇಕಾಗತ್ತೆ ಅಥವಾ ಮಾಸಿಕವಾಗಿ ಕಂತುಗಳನ್ನು ಕಟ್ಟಬೇಕಾಗತ್ತಿ ಅನ್ನೋದನ್ನು ನೋಡಬೇಕಾಗತ್ತಿ. ಆಮೇಲೆ ಇನ್ನೊಂದು ಏನು ವಿಚಾರ ಅಂತಂದರೆ, ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರಡಿಗೆ ಕೃತಕ ಕಾಲು ಜೋಡಣೆ ಮಾಡಿದ್ದಾರೆ. ಅಂದರೆ ಅದು ಯಾವ ರೀತಿ ಬಿಹೇವಿಯರ್ ಮಾಡ್ತೈತಿ, ಕರಡಿ ಕಾಲು ಎಕ್ಸಾಕ್ಟ್ಲಿ ಕರಡಿ ಕಾಲು ಯಾವ ಥರ ಸೆನ್ಸಸ್ ಮಾಡ್ತೈತಲ್ಲ ಅದೇ ರೀತಿ ಕರಡಿಗೆ ಒಂದು ಕಾಲ ಬೇಟೆ ಆಡುವ ಸಂದರ್ಭದಲ್ಲಿ ಬೇಟೆಗಾರರು ಅದಕ್ಕೆ ಏನು ಮಾಡಿದ್ರಪ್ಪ ಅಂತಂದರೆ ಗಾಯ ಮಾಡಿದರು. ಅದ್ರ ಕಾಲು ಹೋಗಿತ್ತು. ಸುಮಾರು ವರ್ಷಗಳ ಕಾಲ ಅದು 3 ಕಾಲಿನಾಗ ತಿರುಗಾಡ್ತಿತ್ತು. ಅದನ್ನು ನೋಡಿರ್ತಕ್ಕಂಥ ಒಬ್ಬ ಅಮೇರಿಕನ್ ವಿಜ್ಞಾನಿ ಅದನ್ನು ಏನು ಮಾಡಿದಪ್ಪ ಅಂತಂದರೆ ಅದ್ರ ಬಗ್ಗೆ ಸ್ಟಡಿ ಮಾಡಿ ಅದಕ್ಕೆ ಕೃತಕ ಕಾಲನ್ನು ಜೋಡಣೆ ಮಾಡಿರ್ತಕ್ಕಂಥದ್ದು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಸುದ್ದಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಪರ್ಸನ್ಸ್ ಇನ್ ನ್ಯೂಸ್, ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗ್ತತಿ. ಅದರಲ್ಲಿ ಒಂದೇದು ಯಾರಪ್ಪ ಅಂತಂದರೆ ಬಾನು ಮುಸ್ತಕ್ ಅವರು, ಸೆಕೆಂಡ್ ಒನ್ SL ಭೈರಪ್ಪನವರು. ಒಂದನೇದು ಬಾನು ಮುಸ್ತಕ್ ಅವರು ಕನ್ನಡಕ್ಕೆ ಮೊದಲ ಮ್ಯಾನ್ ಬುಕರ್ ಪ್ರಶಸ್ತಿಯನ್ನು ತಂದುಕೊಟ್ಟ ಕನ್ನಡದ ಸಾಹಿತಿಯಾಗಿರ್ತಾರೆ. ಅದನ್ನು ಅನುವಾದ ಮಾಡಿರ್ತಕ್ಕಂಥ ದೀಪಾ ಬಸ್ತಿಯವರು ಕೂಡ ಇರ್ತಾರೆ. ಮತ್ತು ಅವರಿಗೆ ಇತ್ತೀಚೆಗೆ ದಸರಾ ಮಹೋತ್ಸವದ ಉದ್ಘಾಟಕರಾಗಿ ಮಾನ್ಯ ಕರ್ನಾಟಕ ಸರ್ಕಾರ ಅವರಿಗೆ ಅನುಮತಿ ಮತ್ತು ಅವರಿಗೆ ಆದೇಶ ನೀಡಿತ್ತು. ಅವರಿಂದನೇ ಉದ್ಘಾಟನೆ ಮಾಡಿಸ್ಬೇಕು ದಸರಾ ಕಾರ್ಯಕ್ರಮ ಅಂತೇಳಿ ಅದನ್ನು ಮಾಡಿಸಿದ್ರು ಕೂಡ ಅದು ವಿವಾದ ಇತ್ತು. ಯಾಕೆ ಅಂತಂದರೆ ಒಂದಿಷ್ಟು ಧಾರ್ಮಿಕ ವಿಚಾರಗಳು ಅದರಲ್ಲಿ ಬಂದು ಹೋದು. ಆ್ಯಂಡ್ ಎರಡನೇದು ಏನಪ್ಪ ಅಂತಂದರೆ SL ಭೈರಪ್ಪನವರು, ನಮಗೆ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ 24 ನಿನ್ನೆ ಅವರು 2:38 ಏನಾಗಿದ್ರು ವಿಧಿವಶರಾಗಿರ್ತಕ್ಕಂಥದ್ದು. ಮತ್ತು SL ಭೈರಪ್ಪ ಸಾಮಾನ್ಯ ವ್ಯಕ್ತಿ ಅಲ್ಲ, ಅಸಾಮಾನ್ಯ ಬರಹಗಾರರಾಗಿದ್ದರು, ಅಕ್ಷರ ಮಾಂತ್ರಿಕರಾಗಿದ್ದರು. ಸಾಕಷ್ಟು ಕಾದಂಬರಿಗಳನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ. ಸಾಕಷ್ಟು ಪ್ರಶಸ್ತಿಗಳು ಅವರಿಗೆ ದೊರಕಿದ್ದಾವೆ. ಜೊತೆಗೆ ಕನ್ನಡ ಸಾಹಿತ್ಯ ಲೋಕವನ್ನು ರಾಷ್ಟ್ರ ಮಟ್ಟಕ್ಕೆ ಒಯ್ದಿರ್ತಕ್ಕಂಥ ಕೀರ್ತಿ SL ಭೈರಪ್ಪನವ್ರಿಗೆ ಸಲ್ತೈತಿ. ಮತ್ತು ಅವರು ಸರಸ್ವತಿ ಸಮ್ಮಾನ, ಕನ್ನಡ ಸಾಹಿತ್ಯ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಪ್ರಶಸ್ತಿ, ಆಮೇಲೆ ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ. ಜೊತೆಗೆ ಅವರು ಎಷ್ಟೋ ಕಾದಂಬರಿಗಳು ಕನ್ನಡಕ್ಕೆ ಮತ್ತು ಹಿಂದಿಗೆ ಸಿನಿಮಾಗಳಾಗಿದ್ದಾವೆ, ಉದಾಹರಣೆಗಳು ಕೂಡ ಅದಾವೆ. ಹಾಗಾಗಿ ಈ ಎಲ್ಲ ಮ್ಯಾಟರ್ ಮುಂದೆ ಬರ್ತಿರ್ತಕ್ಕಂಥ ಪರೀಕ್ಷಾ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಥಿಂಗ್, ಹಾಟ್ ಟಾಪಿಕ್, ಬರ್ನಿಂಗ್ ಟಾಪಿಕ್ಸ್. ನೀವೇನು ಅನ್ಕೋತೀರಿ ಅನ್ಕೋರಿ,
ಇದನ್ನ ಡೆಫಿನೆಟ್ಲಿ ನೀವು ಇವುಗಳ ಬಗ್ಗೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಥರ ನೀವು ರೆಡಿ ಆಗಿರಬೇಕು. ಹಾಗಾದರೆ H1B ವೀಸಾ ಅಂತ ಕರಿತೀವಿ. H1B ವೀಸಾ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಮತ್ತು ಇದು ಇಂಡಿಯಾಕ್ಕೆ ಭಾಳ ಚಾಲೆಂಜ್ ಐತಿ, ಇದು ಭಾರತಕ್ಕೆ ಸವಾಲ್ ಐತಿ. H1B ವೀಸಾ ಅಂತ ಕರಿತೀವಿ. H1B ವೀಸಾ ಯಾವ ದೇಶದವರು ಇದನ್ನ ನೀಡ್ತಾರೆ ಅಂತ ನೋಡೋದಾದ್ರೆ H1B ವೀಸಾನ ಅಮೇರಿಕಾ ದೇಶದವರು ನೀಡ್ತಾರ. ಅಮೇರಿಕಾ ದೇಶದವರು H1B ವೀಸಾನ ನೀಡ್ತಾರ. ಅಮೇರಿಕಾದ ಯಾವ ಸಂಸ್ಥೆ ಇದನ್ನ H1B ವೀಸಾ ನೀಡ್ತಾರಪ್ಪ ಅಥವಾ ಕೊಡ್ತಾರ ಅಂತಂದ್ರ USCIS ಅನ್ನೋ ಸಂಸ್ಥೆ ಈ H1B ವೀಸಾ ನೀಡುವ ಜವಾಬ್ದಾರಿ ಮತ್ತು ನಿರ್ವಹಣೆಯನ್ನ ಮಾಡ್ತೈತಿ. ಹಾಗಾದ್ರೆ ಏನು USCIS ಅಂತಂದ್ರ ನಿಮಗೆ ಗೊತ್ತಿರಬೇಕು, ಯುನೈಟೆಡ್ ಸ್ಟೇಟ್ಸ್ ಸಿಟಿಜನ್ಶಿಪ್ ಇಮಿಗ್ರೇಷನ್ ಸರ್ವಿಸ್. H1B ವೀಸಾ ಈ ಕೆಳಗಿನ ಯಾವ ದೇಶಕ್ಕೆ ಸಂಬಂಧಿಸಿದ್ದು ಅಂದ್ರೆ ಡೈರೆಕ್ಟ್ ಕ್ವಶನ್ ಬರ್ಬೋದು. ಯಾಕ ಈ ಇತ್ತೀಚೆಗೆ ಸುದ್ದಿ ಒಳಗಡೆ ಇರ್ತಕ್ಕಂಥದ್ದು. H1B ವೀಸಾ ಈ ಕೆಳಗಿನ ಯಾವ ದೇಶಕ್ಕೆ ಸಂಬಂಧಿಸಿದಪ್ಪ ಅಂತಂದ್ರೆ ಇದು ಅಮೇರಿಕಾ ದೇಶಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಅಮೇರಿಕಾದಲ್ಲಿ ಇದನ್ನ ಯಾವ ಸಂಸ್ಥೆಯವರು ನೀಡ್ತಾರಪ್ಪ ಅಂತಂದ್ರೆ ಇದನ್ನ USCIS ಸಂಸ್ಥೆಯವರು ಇದನ್ನ ನೀಡ್ತಾರೆ. ಹೌದಾ? ಹಾಗಾದ್ರೆ ಯಾರಿಗೆ ಈ H1B ವೀಸಾ ಯಾರಿಗೆ ನೀಡ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾರಿಗೆ ಕೊಡ್ತಾರಪ್ಪ H1B ವೀಸಾ ಅಂತಂದ್ರೆ ಅಮೇರಿಕಕ್ಕೆ ಉದ್ಯೋಗಕ್ಕೆ ಹೋಗಿರ್ತಕ್ಕಂಥ ವಿದೇಶಿಗರಿಗೆ. ಅಮೇರಿಕಾದ ಕಂಪನಿಗಳಲ್ಲಿ ಹೌದಾ ಉದ್ಯೋಗ ಬಯಸಿ ಹೊರಟವರಿಗೆ, ಉದ್ಯೋಗ ಬಯಸಿದವರಿಗೆ. ಹಾಗಾದ್ರೆ ಅಮೇರಿಕಾದಲ್ಲಿ ಇಲ್ಲಿ ನಾವು ಉದ್ಯೋಗ ಪಡಿಲಿಕ್ಕೆ ಹೋಗ್ಬೇಕಾದ್ರೆ ಕೆಲವೊಂದಿಷ್ಟು ನಿಯಮಗಳಿದಾವೆ. ಏನು ನಿಯಮಗಳಪ್ಪ ಅಂತಂದ್ರ ಅದಕ್ಕೆ ಸ್ಟೆಮ್ ಅಂತ ಹೇಳಿ ಕೀವರ್ಡ್ ಮಾಡ್ಕೊಂಡಿವಿ. ಏನಪ್ಪಾ ಅಂತಂದ್ರ ಸ್ಟೆಮ್. ಸ್ಟೆಮ್ ಅಂತಂದ್ರ ಸೈನ್ಸ್ ಟೆಕ್ನಾಲಜಿ, ಹೌದಾ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎಕನಾಮಿಕ್ ಅಂಡ್ ಮ್ಯಾಥಮೆಟಿಕ್ಸ್, ಹೌದಾ. ಈ ವಿಷಯಗಳಲ್ಲಿ ಯಾರು ಪರಿಪೂರ್ಣತೆ ವಿಶೇಷ ಕೌಶಲ್ಯತೆಗಳನ್ನ ಹೊಂದಿರ್ತಾರಲ್ಲ ಅಂಥವ್ರಿಗೆ ಅಮೇರಿಕಾದ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಉದ್ಯೋಗ ಸಿಗ್ತತಿ. ಹಾಗಾದ್ರೆ ಉದ್ಯೋಗ ಸಿಗ್ಬೇಕಾದ್ರೆ ಅವ್ರು ಅಲ್ಲಿ ವಾಸ ಮಾಡ್ಬೇಕಾದ್ರೆ ಅವ್ರಿಗೆ ಒಂದು ಕಾರ್ಡ್ ಕೊಡ್ತಾರ. ಆ ಕಾರ್ಡ್ ಯಾವ್ದಪ್ಪ ಅಂತಂದ್ರ H1B ವೀಸಾ. ಏನು ವಿಶೇಷ ಕೌಶಲ್ಯ ಅಂತಂದ್ರ ವಿಜ್ಞಾನದಲ್ಲಿ, ತಂತ್ರಜ್ಞಾನದಲ್ಲಿ, IT, ಇಂಜಿನಿಯರಿಂಗ್ ಮತ್ತೆ ವೈದ್ಯಕೀಯ ಸಂಶೋಧನೆಯಲ್ಲಿ, ರಿಸರ್ಚ್ ಅಂತ ಕರಿತೀವಿ, ಸಂಶೋಧನೆಯಲ್ಲಿ ವಿಶೇಷ ಕೌಶಲ್ಯ ಹೊಂದಿರತಕ್ಕಂಥ ವಿದೇಶಿಗರಿಗೆ ಅಮೇರಿಕಾದ ಕಂಪನಿಗಳು ಏನ್ ಮಾಡ್ತಾವಪ್ಪ ಅಂತಂದ್ರ ಈ H1B ವೀಸಾನ ನೀಡ್ತಾವ. ಎಷ್ಟು ಕಾಲಾವಧಿ ಇವರಿಗೆ ಲಿಮಿಟ್ ಎಷ್ಟು ಕೊಡ್ತಾರಪ್ಪ ಅಂತಂದ್ರ 3 years ಲಿಮಿಟ್ ಅನ್ನ ಕೊಡ್ತಾರ. 3 ವರ್ಷ ಲಿಮಿಟ್ ಕೊಡ್ತಾರ. ಈ H1B ವೀಸಾ ಎಷ್ಟು ಅವಧಿವರೆಗೆ ವ್ಯಾಲಿಡಿಟಿ ಎಷ್ಟೈತಿಪ್ಪ ಅಂತಂದ್ರ 3 ವರ್ಷ ಐತಿ. ಹಾಗಾದ್ರೆ 3 ವರ್ಷ ಆದ್ಮೇಲೆ ಮತ್ತೆ ಇಲ್ಲಿ ಉಳ್ಕೋಬಹುದನ್ನ ನಾವು ಅಮೇರಿಕಾದಾಗ ಅಂತ ನೋಡೋದಾದ್ರೆ ಅಫ್ಕೋರ್ಸ್ ಉಳ್ಕೋಬಹುದು. ಮತ್ತೆ ಏನ್ ಮಾಡ್ತಾರ ಅಂತಂದ್ರ +3 years ಅವರಿಗೆ ಅವಕಾಶ ಕೊಡ್ತಾರ. ಮತ್ತೆ 3 ವರ್ಷ ಅವರಿಗೆ ಅವಕಾಶ ಕೊಡ್ತಾರ. ಹಾಗಾದ್ರೆ ಒಟ್ಟು ನಾವೇನ್ ಮಾಡ್ಬೋದು, ಇಲ್ಲಿ 6 ವರ್ಷದವರೆಗೆ ಒಂದು H1B ವೀಸಾದ ವ್ಯಾಲಿಡಿಟಿ ಇರ್ತೈತಿ. H1B ವೀಸಾದ ವ್ಯಾಲಿಡಿಟಿ ಇರ್ತೈತಿ. H1B ವೀಸಾದ ವ್ಯಾಲಿಡಿಟಿ ಇರ್ತೈತಿ. ಹಾಗಾದ್ರೆ ಸುದ್ದಿ ಒಳಗಡೆ ಇರ್ತಕ್ಕಂಥದ್ದು ಏನ್ ಮ್ಯಾಟರ್ ಇಲ್ಲಿ ಏನಾಯ್ತು, ಅಮೆರಿಕದವರು H1B ವೀಸಾ ಕೊಡ್ತಾರ. ಯಾರಿಗೆ ಕೊಡ್ತಾರಪ್ಪ ಅಂತಂದ್ರೆ ನಾನ್ ಇಮಿಗ್ರೆಂಟ್, ಅಂದ್ರೆ ಇವರು ವಲಸಿಗರು ಅಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಲಿಕ್ಕೆ ಕೊಡ್ತಿರ್ತಕ್ಕಂಥ ಕಾರ್ಡ್ ಅದು. ಹಾಗಾದ್ರೆ ಎಷ್ಟು ವ್ಯಾಲಿಡಿಟಿ ಐತಿ ಅವ್ರಿಗೆ ಪೀರಿಯಡ್ ಆಫ್ ಟೈಮ್ ಅಂತಂದ್ರ
ಫಸ್ಟ್ ಆ ಟರ್ಮ್ ಒಳಗೆ 3 ವರ್ಷ ಕೊಡ್ತಾರ. ಆಮೇಲೆ ಇನ್ನೂ ನಾವು ಅಲ್ಲಿ ಕಂಪ್ನಿ ಒಳಗಡೆ ಕೆಲಸ ಮಾಡ್ತೀವಿ, ನಮ್ದು ಅಗ್ರಿಮೆಂಟ್ ಐತಿ ಅಂತಂದ್ರೆ ಮತ್ತೆ 3 ವರ್ಷ ಎಕ್ಸ್ಟೆಂಡ್ ಮಾಡ್ತಾರ. ಹಾಗಾದ್ರೆ ಮತ್ತೆ ಅವರು ಅಲ್ಲೇ ಉಳ್ಕೋಬೇಕು. ಅವರ ಅಮೆರಿಕಕ್ಕೆ ಹೋದವ್ರ ಮಕ್ಕಳ ಶಿಕ್ಷಣ ಆಗಿರ್ಬೋದು, ಅವ್ರ ಭವಿಷ್ಯಕ್ಕಾಗಿ ನಾವು ಅಲ್ಲೇ ಉಳ್ಕೋಬಹುದು ಅಂತಂದ್ರೆ ಅವ್ರಿಗೆ ಮತ್ತೆ ಒಂದು ಕಾರ್ಡ್ ಕೊಡ್ತಾರ. ಯಾವ್ದಪ್ಪ ಅಂತಂದ್ರೆ ಅದು ಗ್ರೀನ್ ಕಾರ್ಡ್ ಅಂತ ಹೇಳಿ ಕೊಡ್ತಾರ. ಗ್ರೀನ್ ಕಾರ್ಡ್. ಅಮೆರಿಕದಲ್ಲಿ ಶಾಶ್ವತವಾಗಿ ನಿವಾಸಿ ಆಗ್ಬೋದು. ಅಮೆರಿಕದಲ್ಲಿಯೇ ಶಾಶ್ವತ ನಿವಾಸಿ ಆಗ್ಬೋದು. ನೆಕ್ಸ್ಟ್ H1B ವೀಸಾಗನ ಅವ್ರಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ನೀವು ಅಲ್ಲೇ ಉಳ್ಕೊಳ್ಳೋರು ಇದ್ರಿ ಅಂತಂದ್ರೆ ಇನ್ ಕೇಸ ಗ್ರೀನ್ ಕಾರ್ಡ್ ಅನ್ನ ಕೊಡ್ತಾರ. ಅಮೆರಿಕದಲ್ಲಿ ಶಾಶ್ವತ ನಿವಾಸಿಯಾಗಿ ಇರ್ಬೋದು ನೀವು, ಅವ್ರಿಗೆ ಗ್ರೀನ್ ಕಾರ್ಡ್ ಕೊಡ್ತಾರ. ಬಟ್ ಮ್ಯಾಟ್ರ್ ಏನಪ್ಪಾ ಇಲ್ಲಿ ಏನು, ಇದಕ್ಕೆ ಭಾರತ ಇದನ್ನ ಯಾವ ರೀತಿ ಸ್ವೀಕರಿಸಬೇಕು, ಭಾರತಕ್ಕೆ ಏನ್ ಚಾಲೆಂಜಸ್ ಅದಾವ ಅನ್ನೋದನ್ನ ನಾವು ಡೀಟೇಲ್ ಆಗಿ ನೋಡ್ಬೇಕಾಕತಿ. ಯಾಕೆ ಇಷ್ಟು ಇಂಪಾರ್ಟೆಂಟ್, ಇಂಡಿಯಾಕ್ಕೆ ಬಹಳ ಮಹತ್ವದ್ದು ಈ ಸುದ್ದಿ. ಯಾಕೆ ಇಂಡಿಯಾಕ್ಕೆ ಮಹತ್ವದ್ದು ಅಂತಂದ್ರೆ ಅಮೆರಿಕ ಈಗಾಗಲೇ ನಮಗೆ ಏನ್ ಮಾಡಿದಪ್ಪ ಅಂತಂದ್ರ 50% 50% ಸುಂಕ ಹೇರೋದ್ರೊಂದಿಗೆ ಭಾರತೀಯ ಉತ್ಪನ್ನಗಳ ಮೇಲೆ ಬರೆ ಹೇರೈತೀಗ. ಹೌದಾ? ಇವರೆಲ್ಲ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅಮೆರಿಕದವರು? ದ ಮೇನ್ ಥಿಂಗ್ ಈಸ್ ಇಂಪಾರ್ಟೆಂಟ್ ದೇಶ ಯಾವ್ದಪ್ಪ ಅಂತಂದ್ರೆ ಅವರಿಗೆ ಭಾರತ ಆಗಿರ್ತೈತಿ. ಯಾಕೆ ಈ ತರ ತಗೋತಾ ಇದ್ದಾರೆ, ಮುಂದೆ ಇದರಿಂದ ಆಗುವ ಸಮಸ್ಯೆಗಳು ಏನಪ್ಪಾ ಅಂತಂದ್ರೆ ಅವ್ರದ್ದು ಒಂದೇ ಒಂದು ಉದ್ದೇಶ, ನೀವು ರಷ್ಯಾದಿಂದ ಕ್ರೂಡ್ ಆಯಿಲ್ ಅನ್ನ ತರಿಸ್ಕೋಬೇಡ್ರಿ, ಅಮೆರಿಕದಿಂದ ಕ್ರೂಡ್ ಆಯಿಲ್ ಅನ್ನ ತರಿಸ್ಕೋರಿ, ನಮ್ಮಿಂದ ಕೊಂಡ್ಕೊಡ್ರಿ ನೀವು ಕ್ರೂಡ್ ಆಯಿಲ್ ನಮ್ಮಲ್ಲಿದೆ ಅನ್ಕೋತಾರ. ಬಟ್ ಭಾರತಕ್ಕೆ ರಷ್ಯಾದಿಂದ ಕ್ರೂಡ್ ಆಯಿಲ್ ಕಡಿಮೆ ಬೆಲೆಗೆ ಸಿಗ್ತೈತಿ ಒಂದೇದು, ಮತ್ತೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಅಮೆರಿಕಕ್ಕಿಂತ ರಷ್ಯಾದಿಂದ ಕಡಿಮೆ ಚಾರ್ಜ್ ಆಗ್ತೈತಿ. ಅದಕ್ಕಾಗಿ ಭಾರತ ಇದಕ್ಕೆ ಒಪ್ಪುಗೊಳ್ಳಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ನಮ್ಗೇನ್ ಮಾಡಿದ್ರು, 50% ಸುಂಕ ಹೇರೋದ್ರೊಂದಿಗೆ ಭಾರತೀಯ ಉತ್ಪನ್ನಗಳ ಮೇಲೆ 50% ಸುಂಕ ಹೇರಿದ್ರು. ಅದಾಗ್ಯೂ ಕೂಡ ಭಾರತ ಏನ್ ಮಾಡ್ಲಿಲ್ಲಪ್ಪ ಅಂತಂದ್ರೆ ಅದಕ್ಕೆ ಜಗ್ಲಿಲ್ಲ. ಆಮೇಲೆ ನೆಕ್ಸ್ಟ್ ಅವ್ರು ಇಂಪ್ಲಿಮೆಂಟ್ ಮಾಡಿದ್ದು, ಸುಧಾರಣೆ ಮಾಡಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ H1B ವೀಸಾ. ಹಾಗಾದ್ರೆ ಏನ್ ಬದಲಾವಣೆ ಮಾಡ್ಯಾರ ಇಲ್ಲಿ ಅಂತಂದ್ರ, ಈ H1B ವೀಸಾ ನಾವು ಕಂಪನಿಗಳಲ್ಲಿ ಕೆಲಸ ಮಾಡ್ತೀವಲ್ಲ, ಈ ಕಂಪನಿಯ ಮಾಲೀಕರು ಕಂಪನಿ ಏನ್ ಮಾಡ್ಬೇಕಪ್ಪ ಅಂತಂದ್ರ ಈ H1B ವೀಸಾ ಪಡೆಯೋರು ಏನಾದ್ರು ಇದ್ರು ಅಂತಂದ್ರ, H1B ವೀಸಾ ಈಗೇನು ಹೊಸದಾಗಿ ಅಮೆರಿಕಕ್ಕೆ ಹೊಂಟಿರಿ ಅಂತ ತಿಳ್ಕೊರಿ ನೀವು, ನಿಮಗೆ H1B ವೀಸಾ ಬೇಕಾಗೈತಿ. ಹಾಗಾದ್ರೆ ಯಾವ ಕಂಪನಿಯಲ್ಲಿ ನೀವು ಕೆಲಸ ಮಾಡ್ತಿರಲ್ಲ ಆ ಕಂಪನಿಯವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರ H1B ವೀಸಾ ಪಡಿಬೇಕು ಅಂತಂದ್ರೆ ನೀವು $1,00,000 ಅಮೆರಿಕನ್ ಡಾಲರ್ ರೊಕ್ಕ ಕೊಡ್ಬೇಕಾಕತಿ. $1,00,000 ಅಮೆರಿಕನ್ ಡಾಲರ್, US ಡಾಲರ್ ಅನ್ನ ಕೊಡ್ಬೇಕಾಕತಿ. ಹಾಗಾದ್ರೆ $1,00,000 ಅಮೆರಿಕನ್ ಡಾಲರ್ ಅಂತೇಳಿ ಇದೇನ್ ಮಹಾ ಅನ್ಕೊಳಂಗಿಲ್ಲ. ಬಟ್ ಎಷ್ಟಾಕತಿದ ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಿದಾಗ ಅಂತಂದ್ರೆ ಅಂದಾಜು 88 ಲಕ್ಷ ರೂಪಾಯಿ ಆಕತ್ತಿದು. ಅಂದಾಜು 88 ಲಕ್ಷ ರೂಪಾಯಿ ಆಕತಿ. ಅಂದಾಜು 88 ಲಕ್ಷ. ಇದನ್ನ ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಿದೀವಿ ಅನ್ಕೋರಿ ನೀವು, 88 ಲಕ್ಷ ರೂಪಾಯಿ ಆಕತಿ. ಹಾಗಾದ್ರೆ ದುಬಾರಿ ಆಗ್ತೈತಿ. ಕಂಪನಿ ಏನ್ ಮಾಡ್ತೈತಿ, ವಿದೇಶದಿಂದ ನೌಕರರನ್ನ ತಗೋಬೇಕು ಅಂತಂದ್ರ ಸ್ವಲ್ಪ ವಿಚಾರ ಮಾಡ್ತೈತಿ, ಎಚ್ಚರಿಕೆ ವಹಿಸ್ಬೇಕಾಕತಿ. ಬಹಳ ಹೈ ಕೌಶಲ್ಯ ಅಥವಾ ವಿಶೇಷ ಕೌಶಲ್ಯ ಹೊಂದಿದ್ರು, ಅನಿವಾರ್ಯ ಇದ್ರು ಅಂತಂದ್ರೆ ಅಂತವ್ರನ್ನ ತಗೋಬಹುದು. ಬಟ್ ಇಲ್ಲಿ ಇವಾಗ ಒಂದು ಕಂಪನಿಯಲ್ಲಿ 100 ಜನ ಕೆಲಸ ಮಾಡತ್ತೀರಿ ಅಂತಂದ್ರೆ 1 ಕೋಟಿ ಅಮೆರಿಕನ್ ಡಾಲರ್ ಅನ್ನ ನಾವು ವ್ಯಯ ಮಾಡ್ಬೇಕಾಕತಿ. 1 ಕೋಟಿ ಅಮೆರಿಕನ್ ಡಾಲರ್ ಅನ್ನ ವ್ಯಯ ಮಾಡ್ಬೇಕಾಗ್ತೈತಿ. ಹಾಗಾದ್ರೆ ಅವ್ರಿಗೆ ಸ್ಯಾಲ್ರಿ ಎಷ್ಟು ಕೊಡಬೇಕು, ಮತ್ತೆ ಕಂಪನಿಗೆ ಇದು ಜವಾಬ್ದಾರಿ. ಯಾರು ಉದ್ಯೋಗ ಮಾಡಕ್ ಹೊಂಟಿರಿ ಅವರಿಗೆಲ್ಲ ಇದು. ಕಂಪನಿ ಯಾರು ತಗೋತಾ ಇದಾರೆ ಆ ಕಂಪನಿಯ ಓನರ್ ಏನ್ ಮಾಡ್ಬೇಕು ಅಂತಂದ್ರೆ ಈ H1B ವೀಸಾ ಪಡಿಬೇಕು ಅಂತಂದ್ರೆ ಪರ್ ಹೆಡ್ಗೆ $1,00,000 US ಡಾಲರ್ ಅನ್ನ ಕಟ್ಟಬೇಕಾಕತಿ. ಹಾಗಾದ್ರೆ ದುಬಾರಿ ಆದ್ರೆ ಇದರಿಂದ ಏನಾಕೈತಿಪ್ಪ ಅಮೆರಿಕಕ್ಕ ಅಂತಂದ್ರ ಅಮೆರಿಕಕ್ಕೆ ವಿದೇಶದಿಂದ ಹೋಗಿ ಕೆಲಸ ಮಾಡೋರ ಸಂಖ್ಯೆ ಕಡಿಮೆ ಆಗ್ತೈತಿ. ಡೊನಾಲ್ಡ್ ಟ್ರಂಪ್, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಅವನ ಮೈಂಡ್ ಒಂಥರ ಬಿಸ್ನೆಸ್ ಮೈಂಡ್. ಆಡಳಿತದಲ್ಲೂ ಕೂಡ ಅವ್ರು ಬಿಸ್ನೆಸ್ ಓರಿಯೆಂಟೆಡ್ ಆಗೇ ಎಕ್ಸಿಕ್ಯೂಟಿವ್ ಮಾಡ್ತಾ ಇರೋದು. ಏನಂತಂದ್ರೆ ಎಷ್ಟು ಸಾಧ್ಯ ಆಗ್ತೈತಲ್ಲ ವಿದೇಶದಿಂದ ಬರ್ತಿರ್ತಕ್ಕಂಥ ಕೆಲಸಗಾರರನ್ನ ಕಡಿಮೆ ಮಾಡೋದು. ನಿಮಗೆ ಗೊತ್ತಿರಲಿ, ಅಮೆರಿಕ ಇತ್ತೀಚೆಗೆ ನಿರ್ಮಾಣ ಆಗಿರ್ತಕ್ಕಂಥ ದೇಶ, ಬಹಳ ಪುರಾತನ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದಲ್ಲ. ಅಮೆರಿಕನ ಏನು ಕರೀತಾರಪ್ಪ ಅಂತಂದ್ರೆ ವಲಸಿಗರ ನಾಡು ಅಂತ ಕರೀತಾರ ಅಮೆರಿಕವನ್ನ. ಯಾಕೆ ವಲಸಿಗರ ನಾಡು ಅಂತ ಕರೀತಾರ ಅಂತಂದ್ರ ಈ ತರ ಹೋಗಿ ಕೆಲ್ಸಕ್ಕೆ ಹೋಗಿ ಅಲ್ಲೇ ನಿವಾಸಿಗಳಾಗಿರ್ತಕ್ಕಂಥ ಜನ ಜಾಸ್ತಿ ಅದಾರ. ಬಟ್ ಟ್ರಂಪ್ ಅವ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ಲಾ ಅಮೇರಿಕನ್ ಸ್ಥಳೀಯರಿಗೆ ಉದ್ಯೋಗ ನಿರ್ಮಾಣ ಮಾಡಬೇಕು ಅಂತ ಅವನ ಉದ್ದೇಶ. ಈಗ ಫಾರ್ ಎಕ್ಸಾಂಪಲ್ ಭಾರತದಿಂದ ಅಮೆರಿಕಕ್ಕೆ ಹೋಗಿ ದುಡಿದ್ರೆ
ಒಬ್ಬ ವ್ಯಕ್ತಿಗೆ ಪರ್ ಮಂತ್ 2 ಲಕ್ಷ ರೂಪಾಯಿ ಸ್ಯಾಲ್ರಿ ಕೊಡ್ತಾರ ಅಂತ ಅನ್ಕೋರಿ ಅಂದಾಜ. ಅದ ಅಮೇರಿಕಾದವ್ರಿಗೆ ಅಮೇರಿಕಾದವ್ರಿಗೆ ಅಲ್ಲಿ ಉದ್ಯೋಗ ಕೊಡಬೇಕು ಅಂತಂದ್ರೆ ಪರ್ ಮಂತ್ ಪರ್ ಹೆಡ್ಗೆ 5 ಲಕ್ಷ ರೂಪಾಯಿ ಸ್ಯಾಲ್ರಿ ತಗೋತಾರ ಅವ್ರು. ಅಂದ್ರ ಇಲ್ಲಿಂದ ಹೋಗಿ ಅಲ್ಲಿ ದುಡಿಯೋರು ಕಡಿಮೆ ಪೇಮೆಂಟ್ನಾಗ ದುಡಿತಾರ. ಹಾಗಾದ್ರೆ ಅಲ್ಲಿನ ಕಂಪನಿಗಳು ಕಡಿಮೆ ದುಡಿಯೋರಿಗೆ ಉದ್ಯೋಗ ಕೊಡ್ತಾರೋ ಇನ್ನ ಹೆಚ್ಚಿನ ಸಂಬಳದಲ್ಲಿ ದುಡಿಯೋರಿಗೆ ಉದ್ಯೋಗ ಕೊಡ್ತಾರೋ? ಮತ್ತದು ವಿಶೇಷವಾಗಿ ಪ್ರತಿಭಾವಂತರ ಅಮೇರಿಕಕ್ಕೆ ಹೋಗಿರ್ತಾರ. ವಿಶೇಷ ಕೌಶಲ್ಯ ಹೊಂದಿದವರ ವಿಜ್ಞಾನದಲ್ಲಿ, ತಂತ್ರಜ್ಞಾನದಲ್ಲಿ, IT ಕ್ಷೇತ್ರದಲ್ಲಿ, ಇಂಜಿನಿಯರಿಂಗ್ದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಸಂಶೋಧನಾ ಕ್ಷೇತ್ರದಲ್ಲಿ ಯಾರು ವಿಶೇಷ ಕೌಶಲ್ಯ ಹೊಂದಿರ್ತಾರಲ್ಲ ಅಂಥವ್ರು ಹೋಗಿರ್ತಾರ. ಪ್ಲಸ್ ಕಡಿಮೆ ವೇತನದಲ್ಲಿ ಕೆಲಸ ಮಾಡ್ತಾರ. ಈ ತರ ಕಡಿಮೆ ವೇತನದಲ್ಲಿ ಕೆಲಸ ಮಾಡೋರು ಅಲ್ಲಿ ಹೋಗಿ ಏನಾಗತ್ತಪ್ಪ ಅಂತಂದ್ರ ಸ್ಥಳೀಯ ಅಮೇರಿಕಾದವ್ರಿಗೆ ನಿರುದ್ಯೋಗ ಉಂಟಾಗತ್ತೈತಿ. ಆ ಕಾರಣಕ್ಕಾಗಿ ಮೇಲ್ನೋಟಕ್ಕೆ ಏನಪ್ಪಾ ಅಂತಂದ್ರೆ ಟ್ರಂಪ್ ಅವ್ರ ಉದ್ದೇಶ ಹೆಚ್ಚು ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು, ವಿದೇಶಿಗರನ್ನ ಬರೋದು ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ. ಹಾಗಾದ್ರೆ ಇದನ್ನ ಭಾರತ ಯಾವ ರೀತಿ ಚಾಲೆಂಜ್ ಅನ್ನ ಸ್ವೀಕರಿಸ್ತೈತಿ, ಏನ್ ಭಾರತದ ಇದ್ರ ಮೇಲೆ ಕೆಟ್ಟ ಪರಿಣಾಮಗಳದಾವ ಅನ್ನೋದನ್ನ ನೋಡೋದಾದ್ರ ನಿಮ್ಗೆ ಗೊತ್ತಿರಲಿ, ಈ ಅಮೇರಿಕಾದ IT ಕಂಪ್ನಿಗಳನ್ನ, ಇಂಜಿನಿಯರಿಂಗ್ ಕ್ಷೇತ್ರವನ್ನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರವನ್ನ ಅವಲಂಬಿತವಾಗಿಯೇ ಭಾರತದಲ್ಲಿ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳು ಕೂಡ ಅದಾವ. ಅಮೇರಿಕಾದಲ್ಲಿ ಉದ್ಯೋಗ ಸಿಗ್ತಿದೆ ಅನ್ನೋ ಕಾರಣಕ್ಕಾಗಿಯೇ ಇಲ್ಲಿ ನಮ್ಮಲ್ಲಿ IT ಮಾಡೋರ್ದಾರ, ಇಂಜಿನಿಯರಿಂಗ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡೋರ್ದಾರ, ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶೇಷ ಕೌಶಲ್ಯ ಉಳ್ಳವರದಾರ, ವಿಜ್ಞಾನದಲ್ಲಿ ಸಂಶೋಧನೆಯಲ್ಲಿ ಇಸ್ರೋದಾಗ ಹೋಗಿ ಕೆಲಸ ನಿರ್ವಹಣೆ ಮಾಡೋರ್ದಾರ. ಈ ತರದ ಯುವಕರ ಕನಸುಗಳು ಏನಾಗ್ತಾವಪ್ಪ ಅಂತಂದ್ರ ನುಚ್ಚು ನೂರಾಗ್ತಾವ. ಒಂದನೇದು. ಎರಡನೇದು ಏನಪ್ಪಾ ಅಂತಂದ್ರ ಅಮೇರಿಕಾಗ ಹೋಗಿ ದುಡಿದು ಸಾಕಷ್ಟು ಆರ್ಥಿಕ ವರಮಾನವನ್ನ ತಗೊಂಡ್ ಬರ್ತಿರ್ತಕ್ಕಂಥವ್ರ ಸಂಖ್ಯೆ ಏನಾಗ್ತೈತಿಪ್ಪ ಅಂತಂದ್ರ ಕಡಿಮೆ ಆಗ್ತೈತಿ. ಅದು ಅಮೇರಿಕಾಗ ಬೇಕಾಗಿರ್ತಕ್ಕಂಥ ಮ್ಯಾಟರ್. ಅದು ಹೇಳಿ ಕೇಳಿ ಭಾರತೀಯರು ಎಷ್ಟು ಪರ್ಸೆಂಟ್ ಇಲ್ಲಿ ಹೋಗ್ತಾರಪ್ಪ ಅಂತಂದ್ರ ಈ H1B ವೀಸಾ ಪಡೆಯುವವರ 100% ಒಳಗ, ಈ H1B ವೀಸಾ ಪಡೆಯುವ 100% ವಿದೇಶಿಗರಲ್ಲಿ 72% ಭಾರತೀಯರ ಅದಾರ, 72% ಇಂಡಿಯನ್ಸ್ ಅದಾರ. ವಿಚಾರ ಮಾಡ್ರಿ, 72% ಯಾರದಾರಪ್ಪ ಅಂತಂದ್ರ ಇಂಡಿಯನ್ಸ್ ಅದಾರ. ಅಮೇರಿಕಕ್ಕೆ ಹೋಗಿ ಹೈಯೆಸ್ಟ್ ದುಡಿಯುವ ಜನ ಯಾರಪ್ಪ ಅಂತಂದ್ರೆ, ಉದ್ಯೋಗ ಮಾಡುವ ಜನ ಯಾರು, ಅದು ಭಾರತೀಯರು. ಹಾಗಾದ್ರೆ ಇದನ್ನ ಅವಲಂಬಿತವಾಗಿ ನಾವು ಏನಿಲ್ಲಿ ಕಲಿತಾ ಇದೀವಿ ವಿಜ್ಞಾನ ತಂತ್ರಜ್ಞಾನ, ಅವ್ರಿಗೆ ಪೆಟ್ಟು ಬೀಳ್ತತಿ. ಜೊತೆಗೆ ಇಷ್ಟು $1 ಲಕ್ಷ ಹಣ ಕೊಟ್ಟು ಒಬ್ಬ ಓನರ್ ಇವರನ್ನ ಉದ್ಯೋಗ ತಗೊಳ್ಳೋರ ಸಂಖ್ಯೆ ಏನಾಗ್ತತಿ, ಕಡಿಮೆ ಆಗ್ತತಿ. ವಿದೇಶಿಯ ಅನ್ನೋದಕ್ಕಿಂತನೂ ಹೆಚ್ಚಿಗೆ ಪೆಟ್ಟು ಯಾರ ಮೇಲೆ ಬೀಳ್ತತಿಪ್ಪ ಅಂತಂದ್ರೆ ಅದು ಇಂಡಿಯನ್ಸ್ ಮೇಲೆ ಬೀಳ್ತತಿ. ಆ ಕಾರಣಕ್ಕಾಗಿ ಇದು ಭಾರತಕ್ಕೆ ಏನಪ್ಪಾ ಅಂತಂದ್ರೆ ಒಂದು ಸವಾಲಿನ ಕೆಲಸ ಆಗೈತಿ. ಯಾಕ ನನ್ನ ಮಗ ಅಮೇರಿಕಾದಾಗ ಅದಾನ ಅಂತೇಳಿ ಹೇಳ್ಕೊಳ್ಳೋ ತಂದೆ ತಾಯಿ ಭಾಳ ಮಂದಿ ಅದಾರ ಇಂಡಿಯಾದಾಗ. ನನ್ನ ಮಗ ಅಮೇರಿಕಾದಾಗ ಅದಾನ ಅಂತೇಳಿ ಹೇಳ್ಕೊಂಡು ಹೆಮ್ಮೆಯಿಂದ ತಿರುಗಾಡೋ ಜನ ಇಂಡಿಯಾದಾಗ ಭಾಳ ಜನ ಅದಾರ. ಬಟ್ ಇಲ್ಲೇ ದುಡಿಬೋದು. ಬಟ್ ಇಲ್ಲಿನ ಪ್ರತಿಭಾವಂತರಿಗೆ ಇಲ್ಲಿ ಸಿಗೋ ಸಂಬಳಕ್ಕಿಂತ ಅಮೇರಿಕಾದಾಗ ಸಿಗೋ ಸಂಬಳ ಜಾಸ್ತಿ ಇರ್ತದೆ. ಆ ಕಾರಣಕ್ಕಾಗಿ ಅಮೇರಿಕಕ್ಕೆ ಹೋಗಿ ದುಡಿದು ಸಾಕಷ್ಟು ವಿದೇಶಿ ಹಣವನ್ನ ಭಾರತಕ್ಕೆ ತರುವುದು ಏನಾಗತ್ತಪ್ಪ ಅಂತಂದ್ರ ಕಡಿಮೆ ಆಗ್ತತಿ. ಆ ಕಾರಣಕ್ಕಾಗಿ H1B ವೀಸಾ ಐತಲ್ಲ, ಇದು ಸುದ್ದಿ ಒಳಗಡೆ ಐತಿ. ಏನು ಫಸ್ಟ್ ಥಿಂಗ್, H1B ವೀಸಾ ಇದನ್ನ ಅಮೇರಿಕಾದವ್ರು ನೀಡ್ತಾರ. ಯಾರು ನೀಡ್ತಾರಪ್ಪ ಅಂತಂದ್ರೆ USCIS ದವ್ರು ನೀಡ್ತಾರ. ಯಾರಿಗೆ ನೀಡ್ತಾರಪ್ಪ ಅಂತಂದ್ರೆ ವಿಶೇಷ ಕೌಶಲ್ಯ ಉಳ್ಳ ವಿದೇಶಿಗರಿಗೆ ಇದನ್ನ ನೀಡ್ತಾರ. ಯಾರಿಗೆ ಇದು ಹೆಚ್ಚಿನ ಲಾಭ ಆಗ್ತೈತಿ ಅಂತಂದ್ರೆ ಅಮೇರಿಕಾದಲ್ಲಿರ್ತಕ್ಕಂಥ ದೈತ್ಯ ಕಂಪನಿಗಳಿಗೆ ಮತ್ತು ದೈತ್ಯ ಕೌಶಲ್ಯ ಹೊಂದಿರತಕ್ಕಂಥ ಪ್ರತಿಭಾವಂತ ಯುವಕರಿಗೆ ಇದು ಹೆಲ್ಪ್ ಆಕಿತ್ತು. ಬಟ್ ಟ್ರಂಪ್ ಅವ್ರ ಉದ್ದೇಶ ಏನಾಯ್ತಪ್ಪ ಅಂತಂದ್ರೆ ವಲಸಿಗರನ್ನ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ, ಸ್ಥಳೀಯ ಅಮೇರಿಕನ್ರಿಗೆ ಇದನ್ನ ಕಡಿಮೆ ಮಾಡಬೇಕು ಅನ್ನೋದು ಕಾರಣಕ್ಕಾಗಿ, ಅಥವಾ ಭಾರತೀಯರ ಆರ್ಥಿಕತೆ ಮಟ್ಟವನ್ನ ಕಡಿಮೆ ಮಾಡಬೇಕು ಅನ್ನೋದ್ರ ಇದ್ರ ಹಿಂದೆ ಇರ್ತಕ್ಕಂಥ ಹುನ್ನಾರವನ್ನು ಕೂಡ ನಾವಿಲ್ಲಿ ಸ್ಟಡಿ ಮಾಡಬೇಕಾಗ್ತೈತಿ. ಸೊ ದ್ಯಾಟ್ H1B ವೀಸಾ ಇದು ವೆರಿ ಇಂಪಾರ್ಟೆಂಟ್. ಅಮೇರಿಕಾದವರು ಕೊಡ್ತಾರ. ಡೈರೆಕ್ಟ್ ಕ್ವಶನ್ ಬರ್ಬೋದು. ಹೆಂಗೆ ಅಂತಂದ್ರೆ ಈ ಕೆಳಗಿನ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರ ಅವರು. H1B ವೀಸಾ ಈ ಕೆಳಗಿನ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರ. ಅಂಡ್ ಅನದರ್ ಥಿಂಗ್, ಸೆಕೆಂಡ್ ಥಿಂಗ್ ಯಾವ್ದಪ್ಪ ಅಂತಂದ್ರೆ ಇಸ್ಲಾಮಿಕ್ ನ್ಯಾಟೋ ಅಂತ ಹೇಳಿ. ಇಸ್ಲಾಮಿಕ್ ನ್ಯಾಟೋ ಇದನ್ನ ನಾವು ಅದನ್ನ ಹೋಲಿಕೆ ಮಾಡಿ ಅಂತೀವಿ ಅಷ್ಟೇ, ಬಿಟ್ರೆ ಅದನ್ನ ಇಸ್ಲಾಮಿಕ್ ನ್ಯಾಟೋ ಅಂದ್ರೆ ಏನು, ಅದಕ್ಕೆ ಮಿನಿ ನ್ಯಾಟೋ ಅಂತ ಯಾಕೆ ಕರೀತಾರ ಅನ್ನೋದನ್ನ ನೋಡ್ಕೊಳ್ಳೋದು. ಬಟ್ ಡೈರೆಕ್ಟ್ ಏನಪ್ಪಾ ಅಂತಂದ್ರ ಸೌದಿ ಅರೇಬಿಯಾ, ಹೌದಾ, ಪಾಕಿಸ್ತಾನ್
ಪಾಕಿಸ್ತಾನ್ ಮತ್ತು ಸೌದಿ ಅರೇಬಿಯಾ ವೆರಿ ಇಂಪಾರ್ಟೆಂಟ್ ಒಟ್ಟನ್ ಅಪ್ಕಮಿಂಗ್ ಇದು. ಅರೇಬಿಯಾ ಪರಸ್ಪರ ರಕ್ಷಣಾ ಒಪ್ಪಂದ, ಪರಸ್ಪರ ರಕ್ಷಣಾ ಒಪ್ಪಂದ, ಪರಸ್ಪರ ರಕ್ಷಣಾ ಒಪ್ಪಂದ. ಪರಸ್ಪರ ರಕ್ಷಣಾ ಒಪ್ಪಂದ. ಇದಕ್ಕೆ ಏನು ಕರೀತಾರಪ್ಪ ಅಂತಂದ್ರೆ ಇದಕ್ಕೆ ಇಸ್ಲಾಮಿಕ್ ನ್ಯಾಟೋ ಅಂತ ಕೂಡ ಕರೀತಾರ. ಇಸ್ಲಾಮಿಕ್ ನ್ಯಾಟೋ, ಇಸ್ಲಾಮಿಕ್ ನ್ಯಾಟೋ ಅಂತ ಕೂಡ ಕರೀತಾರೆ. ಇಸ್ಲಾಮಿಕ್ ನ್ಯಾಟೋ ಅಂತ ಕೂಡ ಕರೀತಾರೆ. ಅಥವಾ ಇದನ್ನ ಮಿನಿ ನ್ಯಾಟೋ ಅಂತ ಕೂಡ ಕರೀತಾರೆ. ಮಿನಿ ನ್ಯಾಟೋ. ಎಕ್ಸಾಮ್ನಾಗ ಅವ್ರು ಹೆಂಗ್ ಬೇಕಾದಂಗೆ ಬರಲಿ ಅದ. ಓಕೆ, ಮಿನಿ ನ್ಯಾಟೋ. ಮಿನಿ ನ್ಯಾಟೋ. ಬಟ್ ಇದು ಗೊತ್ತಾಗೋಕ್ಕಿಂತ ಮುಂಚೆ ನಮಗೆ ನ್ಯಾಟೋ ಅಂದ್ರೆ ಏನು ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು. ನ್ಯಾಟೋ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಥಿಂಗ್. ಒಟ್ಟು ಪ್ರತಿಯೊಂದು ಪಾಯಿಂಟನ್ನು ನೀವು ಅದಕ್ಕೆ ಲಿಂಕ್ ಮಾಡಿ ಅಧ್ಯಯನ ಮಾಡಬೇಕು. ಅದರ ಎಲ್ಲ ಇನ್ಫಾರ್ಮೇಶನ್ ಕಲೆ ಹಾಕ್ಬೇಕು. ಅದು ವಿದ್ಯಾರ್ಥಿಯ ಮೊದಲ ಲಕ್ಷಣ. ಏನು ಒಂದು ಸಣ್ಣ ಎಳೆ ಸಿಕ್ಕರೂ ಕೂಡ ಅದ್ರ ಬಗ್ಗೆ ಜಾಸ್ತಿ ಅಥವಾ ಪ್ರಬಂಧ ಬರೆಯೋ ರೂಪದಲ್ಲಿ ಕೂಡ ನೀವು ರೆಡಿ ಆಗಬೇಕು. ಆ ರೀತಿ ಪ್ರಿಪೇರ್ ಆಗ್ಬೇಕು ನೀವು. ಹಾಗಾದ್ರೆ ನ್ಯಾಟೋ ಅಂದ್ರೆ ಏನು ಗೊತ್ತಾಗ್ಬೇಕು ಫಸ್ಟ್ ನಮಗೆ. ಇಲ್ಲಿ ನ್ಯಾಟೋ ಅಂತಂದ್ರ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಹೇಳಿ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಹಾಗಾದ್ರೆ ಯಾವಾಗ ಇದು ಸ್ಥಾಪನೆ ಆಯ್ತಪ್ಪ ಅಂತಂದ್ರೆ 1948 ಮತ್ತೆ 49ರಲ್ಲಿ ಇದು ಸ್ಥಾಪನೆ ಆಗ್ತದೆ. 1948 49ರಲ್ಲಿ ಈ ನ್ಯಾಟೋ ಪಡೆ ಸ್ಥಾಪನೆ ಆಗ್ತತಿ. ಇದೊಂದು ಏನಪ್ಪಾ ಅಂತಂದ್ರ ಸೈನಿಕ ಒಪ್ಪಂದ, ಮಿಲಿಟರಿ ಒಪ್ಪಂದ ಅಂತ ಕರಿತೀವಿ ಇದಕ್ಕೆ. ಇದೇನಪ್ಪಾ ಅಂತಂದ್ರೆ ಇದೊಂದು ಮಿಲಿಟರಿ ಆರ್ಗನೈಸೇಷನ್ ಅಥವಾ ಮಿಲಿಟರಿ ಒಪ್ಪಂದ. ಮಿಲಿಟರಿ ಒಪ್ಪಂದ ಅಂತ ಕರಿತೀವಿ ಇದನ್ನ. ಮಿಲಿಟರಿ ಒಪ್ಪಂದ ಅಂತ ಕರಿತೀವಿ. ಇದ್ರದ್ದು ಕೇಂದ್ರ ಕಚೇರಿ ಎಲ್ಲೈತಿ ಅಂತಂದ್ರ ಇದರ ಕೇಂದ್ರ ಕಚೇರಿ ಬೆಲ್ಜಿಯಂನ ಬ್ರುಸೆಲ್ಸ್ ನಲ್ಲಿ ಇದರ ಕೇಂದ್ರ ಕಚೇರಿ ಐತಿ. ಬ್ರುಸೆಲ್ಸ್ ನಲ್ಲಿ ಇದ್ರ ಕೇಂದ್ರ ಕಚೇರಿ ಐತಿ. ಬ್ರುಸೆಲ್ಸ್ ನಲ್ಲಿ ಇದ್ರದ ಕೇಂದ್ರ ಕಚೇರಿ ಐತಿ. ಹಾಗಾದ್ರೆ ಆರಂಭದಲ್ಲಿ ಸ್ಥಾಪನೆ ಆಗ್ಬೇಕಾದ್ರ ಎಷ್ಟು ರಾಷ್ಟ್ರಗಳಿದ್ದುಪ್ಪ ಈ ದೇಶದಲ್ಲಿ ಅಂತಂದ್ರ 12 ರಾಷ್ಟ್ರಗಳು ಇದ್ದು. ಇದು ಸ್ಥಾಪನೆ ಆಗ್ಬೇಕಾದ್ರೆ 1949ನಲ್ಲಿ ಎಷ್ಟು ರಾಷ್ಟ್ರಗಳಿದ್ದು? 12 ರಾಷ್ಟ್ರಗಳು ಇದ್ದು. ಹೌದಾ? ಇವಾಗ ನಾವು 2024ವರೆಗೂ ಟಿಲ್ ಟುಡೇ ಎಷ್ಟು ರಾಷ್ಟ್ರಗಳದಾವ ಅಂತಂದ್ರ 32 ರಾಷ್ಟ್ರಗಳದಾವ. 32 ರಾಷ್ಟ್ರಗಳದಾವ ನ್ಯಾಟೋ ಒಳಗಡೆ. ಹಾಗಾದ್ರೆ ಇದ್ರದ್ದು ಉದ್ದೇಶ ಏನು? ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಉದ್ದೇಶ ಏನ್? ಇದ್ರದ್ದು ಉದ್ದೇಶ ಅಂತಂದ್ರ ಇದ್ರದ್ ಬಗ್ಗೆ ಗೊತ್ತಿರಲಿ. ಇದೊಂದು ರಕ್ಷಣಾ ಒಪ್ಪಂದ, ಮಿಲಿಟರಿ ಒಪ್ಪಂದ. ಈ 32 ರಾಷ್ಟ್ರಗಳ ಒಳಗ ಯಾವುದಾದ್ರೂ ಒಂದು ದೇಶಕ್ಕೆ ಬೇರೆ ದೇಶದವರು ದಾಳಿ ಮಾಡಿದ್ರ ಎಲ್ಲಾ ದೇಶದ ಮೇಲೆ ದಾಳಿ ಮಾಡಿದಂತೆ ಪರಿಗಣಿಸಬೇಕಾಗ್ತೈತಿ. ಈಗ 32 ಜನ ಸ್ನೇಹಿತರಿದಾರ. ಈ 32 ಜನ ಸ್ನೇಹಿತರ ಒಳಗ ಯಾರು ಒಬ್ಬರ ಮೇಲೂ ಬೇರೆದವ್ ಬಂದ ಅಥವಾ ವೈರಿ ಬಂದ ಅವನ ಮೇಲೆ ಅಟ್ಯಾಕ್ ಮಾಡಿದ ಅಂತಂದ್ರ ನಮ್ ಎಲ್ಲರ ಮೇಲೆ ದಾಳಿ ಮಾಡಿದಂಗ ಅಂತ ಪರಿಗಣಿಸಬೇಕು. ಇದ್ರ ಲೀಡರ್ಶಿಪ್ ತಗೊಂಡಿರ್ತಕ್ಕಂಥ ನೇಷನ್ ಯಾವ್ದಪ್ಪ ಅಂತಂದ್ರೆ ಅಮೇರಿಕಾ, ಇಂಗ್ಲೆಂಡ್, ಇಟಲಿ ಮತ್ತು ಫ್ರಾನ್ಸ್ ದೇಶದವ್ರು. ಇದ್ರದ್ದು ಮೇನ್ ಥಿಂಗ್ ಏನಪ್ಪಾ ಅಂತಂದ್ರ ಅಮೇರಿಕಾದು ರಷ್ಯಾ ವಿರುದ್ಧ ಒಂದು ಬಣ ಕಟ್ಕೋಬೇಕಾಗಿತ್ತು. ಆ ಕಾರಣಕ್ಕಾಗಿ ಏನ್ ಮಾಡ್ತಾನ ಅಮೇರಿಕಾದವರು ಅಂತಂದ್ರೆ 1948-49 ಒಳಗಡೆ ಈ ನ್ಯಾಟೋ ಅನ್ನೋ ಒಂದು ಪಡೆ ಕಟ್ಕೋತಾರ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಬಿಕಾಸ್ ಸಾಮೂಹಿಕ ಭದ್ರತೆ ನಮ್ಗೆ ಇಲ್ಲಿ ಬೇಕಾಗೈತಿ. 32 ಜನರ ಮೇಲೆ ಏನ್ ಮಾಡ್ಬೇಕಾಗೈತಿ? ಇಲ್ಲಿ ಒಗ್ಗಟ್ಟಾಗಬೇಕಾಗೈತಿ. ಫಾರ್ ಎಕ್ಸಾಂಪಲ್, ಒಂದು ಹುಲ್ ಕಡ್ಡಿಯನ್ನ ನಾವೇನ್ ಮಾಡ್ಬೋದು? ಆರಾಮಾಗಿ ಮುರಿಬಹುದು. ಬಟ್ ಒಂದು ಸೂಡು ಹುಲ್ಲು ಕಡ್ಡಿಯನ್ನ ಆರಾಮಾಗಿ ಮುರಿಯಕ್ ಆಗೋದಿಲ್ಲ. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನ ತೋರಿಸ್ಕೋಬೇಕಾಗೈತಿ. ಈ 32 ರಾಷ್ಟ್ರಗಳ ಮೇಲೆ ಯಾವುದೇ ದೇಶ ಯುದ್ಧ ಮಾಡಿದ್ರು ಎಲ್ಲಾ ದೇಶಗಳು ಅದರ ರಕ್ಷಣೆಗೆ ನಿಂತುಕೋತಾವ, ಜೊತೆಗೆ ವೈರಿ ರಾಷ್ಟ್ರದ ಮೇಲೆ ದಾಳಿ ಮಾಡ್ತಾವ. ಹಾಗಾದ್ರೆ ಈ 32 ರಾಷ್ಟ್ರಗಳ ಮೇಲೆ ಯಾರು ಯುದ್ಧ ಮಾಡಕ್ಕೆ ಹೋಗೋದಿಲ್ಲ. ಬಿಕಾಸ್ ಎಲ್ಲ ಅವ್ರ ಗುಂಪು ದುವಾಡ್ದೈತಿ. ಅವರಿಗೆ ದಾಳಿ ಮಾಡೋದು ಒಂದ, ಈ 32 ಜನರ ಮೇಲೂ ದಾಳಿ ಮಾಡೋದು ಒಂದು, ಅಷ್ಟು ಸೀರಿಯಸ್ ಆಗಿ ತಗೋತೈತಿ. ಅದಕ್ಕೆ ಅದನ್ನ
ನ್ಯಾಟೋ ಏನಪ್ಪಾ ಅಂತಂದ್ರೆ ಸಾಮೂಹಿಕ ಭದ್ರತೆಗಾಗಿ ಮಾಡಿಕೊಂಡಿರ್ತಕ್ಕಂಥ ಒಂದು ಮಿಲಿಟರಿ ಒಪ್ಪಂದ. ಸೇಮ್ ಆಸ್ ಇಟ್ ಈಸ್ ಇಲ್ಲಿ ಕೂಡ ನಮಗೆ ಬಿಗ್ ಚಾಲೆಂಜ್ ಇಂಡಿಯಾಕ್ಕೆ, ನಿಮ್ಗೆ ಗೊತ್ತಿರಲಿ. ಅದನ್ನ ಯಾವ ರೀತಿ ಇಂಡಿಯಾ ಏನ ಸ್ವೀಕರಿಸ್ತೈತಿ ಗೊತ್ತಿಲ್ಲ, ಬಟ್ ಮುಂದಿನ ಬದಲಾವಣೆಗಳನ್ನ ನಾವಿನ್ನ ನೋಡ್ಬೇಕಾಗೈತಿ, ಕಾಯಬೇಕಾಗೈತಿ. ಏನೈತಿ ರಕ್ಷಣಾ ಒಪ್ಪಂದ ಅಂತಂದ್ರ ಇವೆರಡೂ ಕೂಡ ಸೇಮ್ ನ್ಯಾಟೋ ತರಾನೇ ವರ್ಕ್ ಮಾಡ್ತೈತಿ. ಪಾಕಿಸ್ತಾನ ಮತ್ತೆ ಸೌದಿ ಅರೇಬಿಯಾದವರು ಏನು ರಕ್ಷಣಾ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಈ ಇಬ್ಬರು ರಾಷ್ಟ್ರದ ಮೇಲೆ ಯಾವುದೇ ರಾಷ್ಟ್ರದ ಮೇಲೆ ದಾಳಿ ಆದ್ರೆ ಎರಡೂ ರಾಷ್ಟ್ರದ ಮೇಲೆ ದಾಳಿ ಆದಂತೆ ಪರಿಗಣಿಸಬೇಕು. ಎರಡೂ ರಾಷ್ಟ್ರದ ಮೇಲೆ ದಾಳಿ ಆದಂತೆ ಪರಿಗಣಿಸಬೇಕು. ಇದನ್ನ ಯಾವಾಗ ಮಾಡ್ಕೊಂಡ್ರು ಅಂತಂದ್ರೆ, ಇತ್ತೀಚೆಗೆ ಗೊತ್ತಿರಲಿ ನಿಮಗೆ, ಇಸ್ರೇಲ್ ದೇಶದವರು ಏನ್ ಮಾಡಿದ್ರು ಅಂತಂದ್ರ ಕತಾರ್ ಮೇಲೆ ದಾಳಿ ಮಾಡಿದ್ದು. ಈ ಇಸ್ರೇಲ್ ಕತಾರ್ ಮೇಲೆ ದಾಳಿ ಮಾಡ್ಲಿಕ್ಕೆ ಪ್ರೇರಣೆ ಅಥವಾ ಹಿಂದ್ ಬೆನ್ನೆಲುಬಾಗಿ ನಿಂತಕ್ಕಂಥವ್ರು ಯಾರಪ್ಪ ಅಂತಂದ್ರ ಅಮೇರಿಕಾದವರು. ಹೌದಾ, ಅಮೇರಿಕಾ ಇದ್ರ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು. ಏನ್ ಕತಾರ್ ಮೇಲೆ ಯಾಕೆ ಅವ್ರು ದಾಳಿ ಮಾಡಿದ್ರು ಅಂತಂದ್ರೆ, ಅವರು ಹಮಾಸ್ ಉಗ್ರರು ಅಲ್ಲೇನ್ ಇಸ್ರೇಲ್ದಾಗ ಒಂದು ಬಹಳ ವರ್ಷಗಳಿಂದ ಸಂಘರ್ಷ ಉಂಟಾಗ್ತೈತಲ್ಲ, ಈ ಹಮಾಸ್ ಉಗ್ರರಿಗೆ ಮಟ್ಟ ಹಾಕಬೇಕು ಅನ್ನೋದೇ ದೊಡ್ಡ ಚಾಲೆಂಜ್ ಇಸ್ರೇಲಿಗರಿಗೆ. ಪ್ಯಾಲೆಸ್ತಾನ್ ಮತ್ತೆ ಇಸ್ರೇಲ್ ಎರಡೂ ಕೂಡ ಒಂದಿಷ್ಟು ಸಂಘರ್ಷ ಐತಿ. ಪ್ಯಾಲೆಸ್ತಾನ್ ಅದು ಸ್ವತಂತ್ರ ರಾಷ್ಟ್ರವಾಗ್ಲಿಕ್ಕೆ ಅದು ಬೇಡಿಕೆ ಇಟ್ಟೈತಿ ವಿಶ್ವಸಂಸ್ಥೆಯಲ್ಲಿ. ಕೆಲವೊಂದಿಷ್ಟು ದೇಶಗಳು ಕೂಡ ಇನ್ಕ್ಲೂಡಿಂಗ್ ಇಂಡಿಯಾನು ಕೂಡ ಅದಕ್ಕೆ ಸಪೋರ್ಟ್ ಐತಿ, ಪ್ಯಾಲೆಸ್ತಾನ್ ಒಂದು ಸಪರೇಟ್ ರಾಷ್ಟ್ರ ಆಗ್ಲಿ ಅಂತ ಹೇಳಿ. ಬಟ್ ಅದಕ್ಕೆ ಅಮೆರಿಕ ಇಸ್ರೇಲ್ದವ್ರು ಒಪ್ಪಂಗಿಲ್ಲ. ಒಂದು ಸಣ್ಣ ಪ್ರದೇಶ ಆಯ್ತದು, ಹೌದಾ, ಇಷ್ಟು ಇಲ್ಲಿ ಇಸ್ರೇಲ್ ಅಂತ ಅನ್ಕೋರಿ, ಇದರಲ್ಲೇ ಒಂದಿಷ್ಟು ಸಣ್ಣ ಪ್ರದೇಶ ಏನಪ್ಪಾ ಅಂತಂದ್ರ ಪ್ಯಾಲೆಸ್ತಾನ್ ಅಂತ ಇರ್ತತಿ. ಈ ಇಷ್ಟು ಪ್ರದೇಶಕ್ಕಾಗಿ ಇಸ್ರೇಲ್ ಬಡದಾಟ ಮಾಡ್ತಿರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಇರ್ತಕ್ಕಂಥ ಸುತ್ತಲೂ ರಾಷ್ಟ್ರಗಳು ಇಸ್ಲಾಮಿಕ್ ಕಂಟ್ರಿಗಳದಾವ್, ಅರಬ್ ನೇಷನ್ಸ್ ಅದಾವ್. ಇಷ್ಟದಾಗಿ ಕೂಡ ಒಂದು ಪುಟ್ಟ ರಾಷ್ಟ್ರ ಯಾವತ್ತಿಗೂ ಸುದ್ದಿಯಲ್ಲಿ ಇರ್ತೈತಿ, ಅದು ಯುದ್ಧದ ಕಾರಣಕ್ಕಾಗಿನೇ. ಅವ್ರ ಮೆಂಟಾಲಿಟಿ, ಅವ್ರ ನಿರ್ಧಾರಗಳು ಅಥವಾ ಅವ್ರೇನಷ್ಟು ಫಾರ್ವರ್ಡ್ ಅದಾರೋ ಇತ್ತೀಚೆಗೆ ಇರಾನ್ ಮತ್ತೆ ಇಸ್ರೇಲ್ ದಾಳಿ ನೋಡಿದ್ರ ಗೊತ್ತಾಗ್ತತಿ. ಅದಾಗ್ಯೂ ಕೂಡ ಅವರು ಕತಾರ್ ಮೇಲೆ ದಾಳಿ ಮಾಡಿದ್ರು. ಕತಾರ್ ಮೇಲೆ ಯಾಕೆ ದಾಳಿ ಮಾಡಿದ್ರು ಅಂತಂದ್ರೆ, ಹಮಾಸ್ ಉಗ್ರರು ಕತಾರ್ನ್ಯಾಗ ಅದಾರ, ಇಸ್ರೇಲ್ ಮೇಲೆ ದಾಳಿ ಮಾಡ್ಲಿಕ್ಕೆ ಅವರೆಲ್ಲ ಪ್ಲಾನ್ ಮಾಡ್ಕೋತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಆ ಸಿಟ್ಟಿನಿಂದ ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರ ಈ ಇಸ್ರೇಲ್ದವರು ಕತಾರ್ ಮೇಲೆ ದಾಳಿ ಮಾಡ್ಯಾರ. ಈ ಕತಾರ್ ಮೇಲೆ ದಾಳಿ ಮಾಡಿದ್ದಕ್ಕ ನೋಡ್ಕೊಂಡನ ಇವ್ರು ಏನು ಮಾಡಿದಾರಪ್ಪ ಅಂತಂದ್ರ, ಪಾಕಿಸ್ತಾನ್ ಮತ್ತೆ ಸೌದಿ ಅರೇಬಿಯಾದವರು ಏನು ಒಪ್ಪಂದ ಮಾಡ್ಕೊಂಡಾರ ಅಂತಂದ್ರ, ಈ ತರ ನಮ್ಮ ಮೇಲೆ ಏನಾದ್ರೂ ಅಟ್ಯಾಕ್ ಆದ್ರ ಇಬ್ರು ಒಗ್ಗಟ್ಟಾಗಿ ಆ ದೇಶವನ್ನ ಎದುರಿಸೋಣ, ನಿಮ್ಮ ಮೇಲೆ ಅಟ್ಯಾಕ್ ಆದ್ರೂ ಒಂದೇ, ನಮ್ಮ ಮೇಲೆ ಅಟ್ಯಾಕ್ ಆದ್ರೂ ಒಂದೇ ಅಂತೇಳಿ ಒಂದು ರಕ್ಷಣಾ ಒಪ್ಪಂದ ಮಾಡ್ಕೊಂಡವ. ಯಾವಾಗಪ್ಪ ಅಂತಂದ್ರ ಅದು ಸೆಪ್ಟೆಂಬರ್ 17 2025ರಲ್ಲಿ ಒಂದು ಒಪ್ಪಂದ ಮಾಡ್ಕೊಂಡವು. ಅವು ಏನೋ ಎರಡು ದೇಶಗಳು ಒಪ್ಪಂದ ಮಾಡ್ಕೊಳ್ಳಿ, ಹೌದಾ, ರಕ್ಷಣಾ ಒಪ್ಪಂದ ಮಾಡ್ಕೊಳ್ಳಿ. ಬಟ್ ಭಾರತಕ್ಕೆ ಯಾವ ರೀತಿ ಇದು ಸವಾಲಿದೆ ಅಥವಾ ಇದು ಸವಾಲೇನು ಅಲ್ಲೋ ಅನ್ನೋದನ್ನ ಡಿಸ್ಕಷನ್ ಮಾಡ್ಬೇಕಾಗ್ತೈತಿ. ಭಾರತ ಯಾವ ರೀತಿ ಇದನ್ನ ಸ್ವೀಕರಿಸ್ತೈತಿ, ಯಾಕೆ ಇಷ್ಟು ತಲೆ ಕೆಡಿಸ್ಕೋಬೇಕು ನಾವು ಅಂತ ಮ್ಯಾಟ್ರ್ ನೋಡೋದಾದ್ರ ನಿಮಗೆ ಗೊತ್ತಿರಲಿ, ಭಾರತ ಸೌದಿ ಅರೇಬಿಯಾದೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದೈತಿ. ಸೌದಿ ಅರೇಬಿಯಾದೊಂದಿಗೆ ಇಂಡಿಯಾ ಮತ್ತೆ ಸೌದಿ ಅರೇಬಿಯಾ ಎರಡು ಸ್ನೇಹ ರಾಷ್ಟ್ರಗಳು, ಗೊತ್ತಿರಲಿ ನಿಮಗೆ, ಸೌದಿ ಅರೇಬಿಯಾ, ಹೌದಾ, ಮತ್ತೆ ಭಾರತ ಎರಡು ಏನಪ್ಪಾ ಅಂತಂದ್ರ ಸ್ನೇಹ ರಾಷ್ಟ್ರಗಳು. ವ್ಯಾಪಾರದಲ್ಲಿ ಆಗಿರ್ಬೋದು, ರಾಜಕೀಯದಲ್ಲಿ ಆಗಿರ್ಬೋದು, ಅಥವಾ ದ್ವಿಪಕ್ಷೀಯ ಒಪ್ಪಂದಗಳಲ್ಲಿ ಆಗಿರ್ಬೋದು, ಎರಡೂ ರಾಷ್ಟ್ರಗಳು ಏನದಾವಪ್ಪ ಅಂತಂದ್ರ ಸ್ನೇಹ ರಾಷ್ಟ್ರಗಳದಾವ. ಬಟ್ ಚಾಲೆಂಜ್ ಏನಿಲ್ಲಿ, ಏನ್ ಚಾಲೆಂಜ್ ಅಂತಂದ್ರೆ, ಪಾಕಿಸ್ತಾನ ಮತ್ತು ಭಾರತ ಬದ್ಧ ವೈರಿ ರಾಷ್ಟ್ರಗಳು. ಪಾಕಿಸ್ತಾನ ಮತ್ತೆ ಭಾರತ ಏನೈತಿ, ಬದ್ಧ ವೈರಿಗಳದಾವ್, ನಮ್ಮನ್ನು ನಾವು ಬಿಟ್ಟು ಕೊಡಂಗಿಲ್ಲ, ಹೌದಾ. ಹಾಗಾದ್ರೆ ಇನ್ ಕೇಸ್ 1947ರಿಂದ ಇಲ್ಲಿವರೆಗೂ ಪಾಕಿಸ್ತಾನ ಮತ್ತೆ ಭಾರತಕ್ಕೆ ಯುದ್ಧ ಆಗಲಿ, ಸೈನಿಕ ಕಾರ್ಯಾಚರಣೆಗಳಾಗಲಿ ಮೇಲ್ಗೈ ಸಾಧಿಸಿದವ್ರು ಯಾರಪ್ಪ ಅಂತಂದ್ರೆ ಅದು ಭಾರತದವ್ರು, ಹೌದಾ. ಎಮ್ ಐ ರೈಟ್ ಆರ್ ರಾಂಗ್? ಎಸ್. 1947ರಾಗ ಕಾಶ್ಮೀರ್ ವಶಪಡಿಸ್ಕೊಳ್ಳುವ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿ 2025ರ ಆಪರೇಷನ್ ಸಿಂಧೂರದವರೆಗೂ
ಹೈಯೆಸ್ಟ್ ಅಥವಾ ಮೇಲುಗೈ ಸಾಧಿಸಿದವರು ಯಾರಪ್ಪ ಅಂತಂದ್ರೆ ಅದು ಭಾರತದವರು. ಮುಂದೇನೂ ಕೂಡ ಪಾಕಿಸ್ತಾನಕ್ಕೆ ಇದ್ರ ಬಗ್ಗೆ ಅರಿವೈತಿ. ಹಾಗಾದ್ರೆ ಇನ್ ಕೇಸ್ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಮಾಡಿದ್ರ ಸೌದಿ ಅರೇಬಿಯಾ ಯಾವ ರೀತಿ ಸ್ವೀಕರಿಸ್ತೈತಿ? ದ ಮೈಂಡ್ ಬರೇ ಪೇಪರ್ನಾಗ ಸುದ್ದಿ ಬರ್ತೈತಿ ಅಂತಂದ್ರೆ ಅದನ್ನು ಓದಿ ಬಿಡಂಗಿಲ್ಲ. ಏನೈತಿ ಅದ್ರ ಪೂರ್ವಾಪರ ವಿಚಾರಗಳೇನು, ಈ ತರ ಅದನ್ನ ಹೆಕ್ಕಿ ತೆಗಿಬೇಕು. ಹಾಗಾದ್ರೆ ಇಂಡಿಯಾಕ ರಿಲೇಷನ್ ಐತೋ ಇಲ್ಲೋ ಇದೆ. ಇನ್ ಕೇಸ್ ಪಾಕಿಸ್ತಾನ ಮತ್ತೆ ಇಂಡಿಯಾಕ ಯುದ್ಧ ಆದ್ರೆ ಅನ್ಕೋಬೇಡ್ರಿ, ಯುದ್ಧ ಆಗತ್ತವ. ಯಾಕ ಅಷ್ಟು ಬದ್ಧ ವೈರಿಗಳು ನಾವು. ಮೊನ್ನೆ ಮ್ಯಾಚ್ನಾಗೂ ನೋಡ್ರಿ, ಕ್ರಿಕೆಟ್ ಮ್ಯಾಚ್ನಾಗ ನಾವು ಕೂಡ ಹಸ್ತಲಾಗವ ಮಾಡಲಿಲ್ಲ, ಅವರು ಕೂಡ ಏನೇನೋ ಟಾಂಟ್ಗಳನ್ನ ಕೊಡ್ತಾ ಇರೋದಾಗಿರ್ಬೋದು. ಇನ್ನು ನೆಕ್ಸ್ಟ್ ಮ್ಯಾಚ್ಗಳು ನೋಡ್ರಿ ಯಾವ ತರ ತಗೋತಾವ ಕ್ರಿಕೆಟ್ ಮ್ಯಾಚ್. ಹಿಂದೆ ಮ್ಯಾಚ್ ಬಿಡ್ರಿ, ಅವರೆಲ್ಲ ಒಂಥರ ಸಹೋದರರಂತೆ ಆಟ ಆಡ್ತಿದ್ರು, ಆ ಮಾತು ಬೇರೆ. ಅಫ್ಕೋರ್ಸ್ ಕ್ರೀಡೆಯಲ್ಲೂ ಕೂಡ ದ್ವೇಷ ಉಂಟಾಗ್ತಾ ಇದೆ. ಅಟ್ಲೀಸ್ಟ್ ಏನಾಗ್ತೈತಿ, ಈ ಕಂಟಿನ್ಯೂ ಆಗೋದೇನಿದು ದ್ವೇಷ ಅನ್ನೋದೈತಲ್ಲ, ಇದು ಕಂಟಿನ್ಯೂ ಆಗೋದನ್ನ ರಾಜಕೀಯ ಉದ್ದೇಶಕ್ಕಾಗಿ ದ್ವೇಷ ಆಗೋದೇನೆ. ಹಾಗಾದ್ರೆ ಇಂಡಿಯಾ ಮತ್ತೆ ಸೌದಿ ಅರೇಬಿಯಾ ಇಬ್ರು ಸ್ನೇಹಿತರು ಅಂದಮೇಲೆ ಭಾರತ ಮತ್ತೆ ಪಾಕಿಸ್ತಾನ ಯುದ್ಧ ಆದಾಗ ಒಪ್ಪಂದದಲ್ಲಿ ಐತಿ, ಪಾಕಿಸ್ತಾನ ಮೇಲೆ ಯುದ್ಧ ಆಗೋದು ಬೇರೆ ಅಲ್ಲ, ಸೌದಿ ಅರೇಬಿಯಾದ ಮೇಲೆ ಯುದ್ಧ ಆಗೋದು ಬೇರೆ ಅಲ್ಲ. ಹಾಗಾದ್ರೆ ಯಾವ ತರ ಚಾಲೆಂಜ್ ಸ್ವೀಕರಿಸ್ತೈತಿ? ನಿಮಗೆ ಇನ್ನೂ ಒಂದು ಗೊತ್ತಿರಲಿ, ಏನಪ್ಪಾ ಅಂತಂದ್ರೆ ಸೌದಿ ಅರೇಬಿಯಾದಿಂದ ಭಾರತಕ್ಕೆ ಕ್ರೂಡ್ ಆಯಿಲ್ ಬರ್ತೈತಿ. ಭಾರತಕ್ಕೆ ಏನು ಬರ್ತೈತಿಪ್ಪ ಅಂತಂದ್ರ ಕ್ರೂಡ್ ಆಯಿಲ್ ಬರ್ತೈತಿ, ಕಚ್ಚಾ ತೈಲ ಬರ್ತೈತಿ, ಕ್ರೂಡ್ ಆಯಿಲ್ ಅಂತ ಕರಿತೀವಿ ಅದನ್ನ. ಹೌದಾ? ಈ ಕ್ರೂಡ್ ಆಯಿಲ್ ಐತಲ್ಲ, ಈ ಕ್ರೂಡ್ ಆಯಿಲ್ ಜಗತ್ತಿನ 100% ವ್ಯಾಪಾರ ತಗೊಂಡ್ರ ಅದರಲ್ಲಿ 30% ಅಥವಾ 17% ಕ್ರೂಡ್ ಆಯಿಲ್ ಎಲ್ಲಿದು ಬರ್ತೈತಿಪ್ಪ ನಮಗ ಅಂತಂದ್ರ ಅದು ಸೌದಿ ಅರೇಬಿಯಾದಿಂದ ಬರ್ತೈತಿ. ಸೌದಿ ಅರೇಬಿಯಾದಿಂದ ಬರ್ತೈತಿ. ಆಮೇಲೆ ಡ್ರೈ ಫ್ರೂಟ್ಸ್ಗಳದಾವಲ್ಲ, ಡ್ರೈ ಫ್ರೂಟ್ಸ್ ಲೈಕ್ ಬಾದಾಮಿ, ಕಾಜು, ಪಿಸ್ತಾ, ಇವು ಕೂಡ ಏನ್ ಬರ್ತಾವಪ್ಪ ಅಂತಂದ್ರೆ ಇಂಡಿಯಾಕನ ಬರ್ತಾವ. ಎಲ್ಲಿಂದಾನೇ ಬರ್ತೈತಿ ಅಂತಂದ್ರೆ ಸೌದಿ ಅರೇಬಿಯಾದಿಂದನ ಬರ್ತೈತಿ. ಮತ್ತೆ ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಸೌದಿ ಅರೇಬಿಯಾ ಭಾರತಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥದನ್ನ ನಾವು ನೋಡ್ಬೋದು. ಸೌದಿ ಅರೇಬಿಯಾ ಭಾರತಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥದನ್ನ ನೋಡ್ಬೋದು. ಹಾಗಾದ್ರೆ ಇಂಡಿಯಾದಿಂದ ಸೌದಿ ಅರೇಬಿಯಾಕ್ಕೆ ಏನೇನು ಹೋಗ್ತೈತಿಪ್ಪ ಅಂತಂದ್ರ ನಮ್ಮಲ್ಲಿ ಇರ್ತಕ್ಕಂಥ ಬಾಸುಮತಿ ರೈಸ್ ಐತಲ್ಲ, ಈ ರೈಸ್ ಹೈಯೆಸ್ಟ್ ಇಂಡಿಯಾದಿಂದನ ಸೌದಿ ಅರೇಬಿಯಾಕ್ಕೆ ಹೋಗ್ತೈತಿ. ಆಮೇಲೆ ಮಾಂಸ, ಮೀಟ್ ಅಂತ ಕರಿತೀವಲ್ಲ, ಈ ಮಾಂಸ ಕೂಡ ಇಂಡಿಯಾದಿಂದನ ಹೋಗ್ತೈತಿ. ಹೈಯೆಸ್ಟ್ ಮಾಂಸ ಎಲ್ಲಿಂದನ ಹೋಗ್ತೈತಿಪ್ಪ ಅಂತಂದ್ರ ಇಂಡಿಯಾದಿಂದನ ಹೋಗ್ತೈತಿ. ಭಾರತದಿಂದ ನಾವು ಅವರಿಗೆ ರೈಸ್ ಕಳಿಸ್ತೀವಿ, ಮಾಂಸ ಕಳಿಸ್ತೀವಿ, ಹಣ್ಣು ತರಕಾರಿಗಳನ್ನ ಇಂಡಿಯಾದಿಂದನ ಎಕ್ಸ್ಪೋರ್ಟ್ ಮಾಡ್ತೀವಿ ಸೌದಿ ಅರೇಬಿಯಾಕ್ಕೆ. ಹಾಗಾದ್ರೆ ಕೆಲವೊಂದಿಷ್ಟು ನಮಗೆ ಬೇಕಾಗಿರುವುದನ್ನ ಅವ್ರು ಕಳಿಸ್ತಾರ, ಅವ್ರಿಗೆ ಬೇಕಾಗಿರೋದನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ನಡಿಲಾಕತ್ತೈತಿ ಹಂಗ. ಹಾಗಾದ್ರೆ ಇನ್ ಮುಂದೆ ಯುದ್ಧ ಆದ್ರೆ ಸೌದಿ ಅರೇಬಿಯಾ ಮತ್ತೆ ಭಾರತ ಇದನ್ನ ಯಾವ ರೀತಿ ರಿಸೀವ್ ಮಾಡ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಎಲ್ಲ ಸ್ಟಾಪ್ ಆಗಿಬಿಡ್ತಾವ ಇವ. ಇನ್ ಕೇಸ್ ಸೌದಿ ಅರೇಬಿಯಾ ಈ ಒಪ್ಪಂದವನ್ನ ಬಹಳ ತೀರಾ ಸೀರಿಯಸ್ ಆಗಿ ತಗೋತು ಅಂತಂದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಸೌದಿ ಅರೇಬಿಯಾ ಮತ್ತೆ ಭಾರತದ ಸ್ನೇಹ ಅಷ್ಟು ಕಷ್ಟ ಆಗ್ತೈತಿ. ಎಮ್ ಐ ರೈಟ್ ಆರ್ ರಾಂಗ್? ಬಟ್ ಇದನ್ನ ಇನ್ನೂ ಕಾದು ನೋಡ್ಬೇಕು. ಯಾಕೆ ಕಾದು ನೋಡ್ಬೇಕು ಅಂತಂದ್ರೆ ಪಾಕಿಸ್ತಾನ ಒಂಥರ ಚಂಚಲ ರಾಷ್ಟ್ರ ಇದ್ದಾನೆ. ಇದ್ರದ್ದು ಇನ್ನೂ ಡೀಪ್ ಆಗಿ ನೋಡೋದಾದ್ರ ಸೌದಿ ಅರೇಬಿಯಾದಲ್ಲಿ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಆರ್ಗನೈಸೇಷನ್ ಐತಿ. ಸೌದಿ ಅರೇಬಿಯಾದಲ್ಲಿ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಆರ್ಗನೈಸೇಷನ್ ಐತಿ. ಹಾಗಾದ್ರೆ ಇದನ್ನ ಅಮೆರಿಕ ಯಾವ ರೀತಿ ರಿಸೀವ್ ಮಾಡ್ತೈತಿ ಅದನ್ನ ನೋಡ್ಕೋಬೇಕು. ಯಾಕ ಸುತ್ತಲೂ ಇರ್ತಕ್ಕಂಥ ಅರಬ್ ಕಂಟ್ರಿಯಲ್ಲಿ ಒಂದೇ ಒಂದು ರಾಷ್ಟ್ರ ಇರ್ತಕ್ಕಂಥದ್ದು ಯಹೂದಿಗಳದು, ಇಸ್ರೇಲ್. ಹಾಗಾದ್ರೆ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಆರ್ಗನೈಸೇಷನ್ ಇದ್ರಾಗ ಜಾಯ್ನಿಂಗ್ ಆದ್ರ ಮುಂದೆ ಇಸ್ರೇಲ್ಗೂ ಕೂಡ ಆಪತ್ತು ಕಟ್ಟಿಟ್ಟದ ಬುತ್ತಿ ಐತಿ. ಹಾಗಾದ್ರೆ ಅಮೆರಿಕ ಮತ್ತು ಪಾಕಿಸ್ತಾನ ಎರಡೂ ಅವಲಂಬಿತ ರಾಷ್ಟ್ರಗಳು. ಪಾಕಿಸ್ತಾನ ಅಮೆರಿಕದ ಅವಲಂಬಿತ ರಾಷ್ಟ್ರ. ಹಾಗಾದ್ರೆ ಅಮೆರಿಕ ಇದರಲ್ಲಿ ಹಸ್ತಕ್ಷೇಪ ಮಾಡುವುದ್ರ ಮೂಲಕ ಪಾಕಿಸ್ತಾನ ಯಾವಾಗ ಬೇಕಾದ್ರೂ ಹಿಂದೆನೂ ಕೂಡ ಸರಿಬಹುದಾಗ್ತೈತಿ. ಹಿಂದೆ ಸರಿಬಹುದು. ಈ ತರದ ಆಲೋಚನೆಗಳು ಸಾಕಷ್ಟು ಅದಾವ. ಡೈರೆಕ್ಟ್ ಕ್ವಶನ್ ಬರ್ತೈತಿ. ಹೆಂಗ್ ಕ್ವಶನ್ ಬರ್ತೈತಿ ಅಂತಂದ್ರೆ
ಪಾಕಿಸ್ತಾನ್ ಈ ಕೆಳಗಿನ ಯಾವ ದೇಶದೊಂದಿಗೆ ರಕ್ಷಣಾ ಒಪ್ಪಂದವನ್ನ ಮಾಡಿಕೊಂಡಿದೆ ಅಂತ ಕೇಳ್ತಾರ. ಪಾಕಿಸ್ತಾನ್ ಈ ಕೆಳಗಿನ ಯಾವ ದೇಶದೊಂದಿಗೆ ರಕ್ಷಣಾ ಒಪ್ಪಂದವನ್ನ ಮಾಡಿಕೊಂಡಿದೆ ಅಂತಂದ್ರ ಅದು ಸೌದಿ ಅರೇಬಿಯಾದೊಂದಿಗೆ ಮಾಡಿಕೊಂಡಿರ್ತಕ್ಕಂಥ ಒಪ್ಪಂದ. ಇಷ್ಟು ಡೀಟೇಲ್ ಆಗಿ ನೀವು ಸ್ಟಡಿ ಮಾಡಬೇಕಾಗ್ತೈತಿ. ವೆರಿ ಇಂಪಾರ್ಟೆಂಟ್ ಥಿಂಗ್. ಮತ್ತೆ ಭಾರತ, ಸೌದಿ ಅರೇಬಿಯಾ ಮತ್ತೆ ಪಾಕಿಸ್ತಾನಕ್ಕೂ ಕೂಡ ಇಂಪಾರ್ಟೆಂಟ್ ಆಗ್ತೈತಿ. ಓಕೆ, ಇಷ್ಟು ಏನೈತಿ ಡಿಟೇಲ್ ಆಗಿ ನೀವು ನೋಡ್ಕೋಬೇಕು. ಹಾಗಾದ್ರೆ ಸೌದಿ ಅರೇಬಿಯಾದ ಏನ್ ನೀವು ಹೈಲೈಟ್ಸ್ ನೋಡೋದಾದ್ರ, ಸೌದಿ ಅರೇಬಿಯಾದ ರಾಜಧಾನಿ ಯಾವ್ದಪ್ಪ? ಸೌದಿ ಅರೇಬಿಯಾದ ರಾಜಧಾನಿ ಯಾವ್ದಪ್ಪ? ರಿಯಾದ್. ರಿಯಾದ್ ಸಿಟಿ. ರಿಯಾದ್ ಏನೈತಿ ಅಂತಂದ್ರ ಸೌದಿ ಅರೇಬಿಯಾದ ರಾಜಧಾನಿ ಐತಿ. ಪಾಕಿಸ್ತಾನದ ನಿಮ್ಗೆಲ್ಲ ಗೊತ್ತಿದೆ, ಇಸ್ಲಾಮಾಬಾದ್. ಎಮ್ ರೈಟ್ ಆರ್ ರಾಂಗ್? ಗೊತ್ತೈತಿ. ಹಾಗಾದ್ರೆ ಈ ಸೌದಿ ಅರೇಬಿಯಾದ ಪ್ರಧಾನಿ ಯಾರದಾರಪ್ಪ ಅಂತಂದ್ರ ಎಸ್, ಮೊಹಮ್ಮದ್ ಬಿನ್ ಸಲ್ಮಾನ್. ವೆರಿ ನೈಸ್ ಆನ್ಸರ್. ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ಅದಾರ. ಮೊಹಮ್ಮದ್ ಬಿನ್ ಸಲ್ಮಾನ್. ಸೌದಿ ಅರೇಬಿಯಾದಾಗ 2022 ಇನ್ನೊಂದು ಫ್ಯಾಕ್ಟ್ ಗೊತ್ತಿರಲಿ ನಿಮಗೆ, ಅಲ್ಲಿ ರಾಜಕುಮಾರನ ಆಳ್ವಿಕೆ ಇತ್ತು. ರಾಷ್ಟ್ರಪತಿನೂ ರಾಜಕುಮಾರನ, ಪ್ರಧಾನಿನೂ ರಾಜಕುಮಾರನ ಇದ್ದ. ಆಮೇಲೆ 2022 ನಂತರ ಸ್ವಲ್ಪ ಅವರು ಡೆಮೊಕ್ರೆಟಿಕ್ ಕಂಟ್ರಿಯಾಗಿ ಬೆಳೀತಾ ಇದ್ದಾರೆ. ಎಲೆಕ್ಷನ್ ಮೂಲಕ ಆಯ್ಕೆ ಆಗ್ತಾರ. ಇವತ್ತಿಗೆ ಪ್ರಧಾನಿ ಅದಾರ. 2022 ನಂತರ ಪ್ರಧಾನಿ ಆಯ್ಕೆ ಆಗ್ತಾರ. ಅವರು ಕೂಡ ಇವನು ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಅಂತ ಹೇಳಿ ಇವರು ಇವಾಗ ಪ್ರಧಾನಿ ಹುದ್ದೆಯನ್ನ ಅಲಂಕರಿಸಿಕೊಂಡಿದ್ದಾರೆ. ಆಮೇಲೆ ಪಾಕಿಸ್ತಾನದ ಪ್ರಧಾನಿ ಯಾರು? ಎಸ್, ಶಹಬಾಜ್ ಶರೀಫ್ ಅಂತೇಳಿ. ಶಹಬಾಜ್ ಶರೀಫ್ ಅಂತೇಳಿ. ಇಷ್ಟು ಏನಿರ್ತೈತಿ ನಿಮಗೆ ಡಿಟೇಲ್ ಆಗಿ ಗೊತ್ತಿರ್ಬೇಕಾಕತಿ. ಆಮೇಲೆ ನೆಕ್ಸ್ಟ್ ಥರ್ಡ್ ಥಿಂಗ್ ಏನಪ್ಪಾ ಅಂತಂದ್ರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ವೆರಿ ಇಂಪಾರ್ಟೆಂಟ್ ನಿಮಗೂ ಕೂಡ. ಓಕೆ, ಆಮೇಲೆ ಲಾಸ್ಟಿಗೆ ಏನಾದ್ರು ಡೌಟ್ಸ್ ಇದ್ರೆ ಬರ್ದಿಟ್ಕೊಳ್ರಿ, ಕೇಳಕ್ರೆ. ಓಕೆ, ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಉದ್ಯೋಗ ಖಾತರಿ ಯೋಜನೆ. ಉದ್ಯೋಗ ಖಾತರಿ ಯೋಜನೆ. ಉದ್ಯೋಗ ಖಾತ್ರಿ ಯೋಜನೆ. ಇದನ್ನ ಮನರೇಗಾ ಅಂತನೂ ಕೂಡ ಕರೀತಾರೆ. ಮನರೇಗಾ ಅಂತನೂ ಕೂಡ ಕರೀತಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಯೋಜನೆ. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ, ಮನರೇಗಾ ಅಂತ ಕರೀತಾರ. ಯಾಕೆ ಇದು ಸುದ್ದಿ ಒಳಗೈತಿ ಅಂತ ಹೇಳೇನಿ, ಹೌದಾ? ಇದು ಏನಪ್ಪಾ, ಇದ್ರ ಉದ್ದೇಶ ಸ್ಥಾಪನೆ ಆಗಿರ್ತಕ್ಕಂಥದ್ದು ಗ್ರಾಮೀಣ ವ್ಯಕ್ತಿಗಳಿಗೆ ಅಥವಾ ಗ್ರಾಮೀಣ ಬಡ ಜನರಿಗೆ, ಹೌದಾ, ಉದ್ಯೋಗವನ್ನು ಒದಗಿಸಿಕೊಡಬೇಕು. ಉದ್ಯೋಗ ಒದಗಿಸಿಕೊಡೋದ್ರ ಮೂಲಕ ಅವರ ಆರ್ಥಿಕ ಮಟ್ಟವನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋದ್ರ ಥೀಮ್ ಇರ್ತೈತಿ. ಬಟ್ ಇದು ಇತ್ತೀಚೆಗೆ ರಾಯಚೂರಿನಾಗ ಏನಾಗತೈತಿ ಅಂತಂದ್ರೆ ಸುಮ್ಮನೆ ಪಾಸ್ಬುಕ್ಗಳನ್ನು ತಗೊಳ್ಳೋದು, ಆಮೇಲೆ ಅವ್ರು ಕೆಲಸ ಮಾಡಿದ್ದಾರೆ ಅಂತೇಳಿ ಫೋಟೋ ಕ್ಲಿಕ್ ಮಾಡೋದು, ಅದನ್ನ ಪಂಚಾಯತಿಗಳಿಗೆ, ಸಂಬಂಧಪಟ್ಟ ಪಂಚಾಯತಿಗಳಿಗೆ ಸಬ್ಮಿಟ್ ಮಾಡೋದ್ರ ಮೂಲಕ ಹಣನ ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಬ್ಯಾಂಕ್ ಮೂಲಕ ಡ್ರಾ ಮಾಡ್ಕೋತಿದ್ರು. ಮತ್ತು ಕರ್ನಾಟಕದಲ್ಲಿಯೂ ಕೂಡ ಇವತ್ತಿಗೂ ನಿಮ್ಮ ಹಳ್ಳಿಗಳಲ್ಲಿಯೂ ಕೂಡ ಈಗ ಒಂದು ಟ್ರೆಂಡಿಂಗ್ ಏನಪ್ಪಾ ಅಂತಂದ್ರೆ ಜಸ್ಟ್ ಮಹಿಳೆಯರನ್ನು ಕರ್ಕೊಂಡು ಹೋಗ್ತಾರ, ಒಂದು ಫೋಟೋ ಹೊಡಿತಾರ, ಮತ್ತು ಅವ್ರಿಗೆ 50 ರೂಪಾಯಿ ಕೊಟ್ಟು ವಾಪಸ್ ಮನಿ ಕಳಿಸ್ತಾರೆ. ಎಮ್ ಐ ರೈಟ್ ಆರ್ ರಾಂಗ್? ಹೌದಾ ಇಲ್ಲೋ? ಎಸ್, ಇದನ್ನ ಎಲ್ಲರೂ ಒಪ್ಕೋಬೇಕು ಮತ್ತು ನಡೀತಾ ಇದೆ. ಇದನ್ನ ಮಾಡಿರ್ತಕ್ಕಂಥದ್ದು ಉದ್ದೇಶ ಎಲ್ಲ ಏನಾಗತ್ತೈತಿಪ್ಪ ಅಂತಂದ್ರೆ ಹಳ್ಳ ಹಿಡಿದು ಹೊಂಟೈತಿ. ಅದಕ್ಕಾಗಿ ಇದು ಸುದ್ದಿ ಒಳಗೈತಿ. ಮತ್ತು ಇದಕ್ಕಿನ್ನ ತೀರಾ ಹೋಗಿ ಏನಪ್ಪ, ಇಲ್ಲೇ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಗಂಡ್ಮಕ್ಳು ಸೀರೆ ಉಟ್ಕೊಂಡು ಮಕ ಮುಚ್ಕೊಂಡು ಫೋಟೋ ತೆಗೆದ
ಫೋಟೋ ತೆಗೆದು ಏನು ಮಾಡಿದ್ದಾರೆ ಅಂತಂದ್ರೆ ಸಂಬಂಧಪಟ್ಟ ವೆಬ್ಸೈಟಿಗೆ ಅದನ್ನು ಅಪ್ಲೋಡ್ ಮಾಡೋದ್ರ ಮೂಲಕ ನಾವು ಏನು ಮಾಡಿದ್ದೀವಿ, ಉದ್ಯೋಗ ಮಾಡಿದ್ದೀವಿ ಅಂತ ಅದನ್ನು ಪ್ರೂವ್ ಮಾಡ್ತಾರೆ. ಇಷ್ಟು ಮುಂದುವರೆದ ತಂತ್ರಜ್ಞಾನದಲ್ಲಿಯೂ ಕೂಡ ಏನಾಗ್ತಾ ಇದೆ, ದುರ್ಬಳಕೆ ಆಗ್ತಾ ಇದೆ. ನೀವು ಚಾಪೆ ಕೆಳಗಡೆ ನುಗ್ರಿ, ನಾವು ರಂಗೋಲಿ ಕೆಳಗೆ ನುಗ್ಗೋದಿರಿ ಅಂತ ತೋರ್ಸೋರಿದ್ದಾರೆ ಈಗ. ಹಾಗಾಗಿ ಇದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಐತಲ್ಲ, ಇವತ್ತಿಗೆ ಸುದ್ದಿ ಒಳಗಡೆ ಐತಿ. ಹಾಗಾದ್ರೆ ಯಾವಾಗ ಇದು ಪ್ರಾರಂಭ ಆಯಿತು, ವೆರಿ ಇಂಪಾರ್ಟೆಂಟ್ ಥಿಂಗ್, ಯಾವಾಗ ಇದು ಅಂಗೀಕಾರ ಆಗಿರ್ತಕ್ಕಂಥದ್ದು ಸಂಸತ್ತು, ಭಾರತದ ಸಂಸತ್ತು ಯಾವಾಗ ಇದನ್ನ ಅಂಗೀಕಾರ ಮಾಡ್ಕೋತಪ್ಪ ಅಂತಂದ್ರ, ಯಾವಾಗ ಇದನ್ನ ಅಂಗೀಕಾರ ಮಾಡ್ಕೋತಪ್ಪ ಅಂತಂದ್ರ 2005ರಲ್ಲಿ. ಹೌದಾ, 2005ರಲ್ಲಿ ಸಂಸತ್ತಿನ ಎರಡೂ ಸದನಗಳಲ್ಲಿ, ರಾಜ್ಯಸಭೆ ಲೋಕಸಭೆಯಲ್ಲಿ ಪಾಸ್ ಆಗಿ ಅಂತಿಮ ರಾಷ್ಟ್ರಪತಿ ಸಿಗ್ನೇಚರ್ ಆಗಿದ್ದು ಯಾವಾಗಪ್ಪ ಅಂತಂದ್ರ ಅದು 2005ರಲ್ಲಿ. ಹೌದಾ, ಅಂಗೀಕಾರ ಆಗಿರ್ತಕ್ಕಂಥದ್ದು 2005ರಲ್ಲಿ. ಹಾಗಾದ್ರೆ ಇದು ಜಾರಿ ಆಗಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಅಂಗೀಕಾರ ಡೇಟ್ ಬೇರೆ, ಜಾರಿ ಆಗಿರ್ತಕ್ಕಂಥದ್ದು ಯಾವಾಗ, ಜಾರಿ ಆಗಿದ್ದು ಇದು ಯಾವಾಗಪ್ಪ ಅಂತಂದ್ರ ಫೆಬ್ರವರಿ 2, 2006ರಲ್ಲಿ ಇದು ಜಾರಿ ಆಗ್ತತಿ. ಫೆಬ್ರವರಿ 2, 2006ರಲ್ಲಿ ಇದು ಏನಾಗ್ತತಿಪ್ಪ ಅಂತಂದ್ರ ಜಾರಿ ಆಗ್ತತಿ. ಹಾಗಾದ್ರೆ ಭಾರತದ ಎಲ್ಲಾ ಜಿಲ್ಲೆಗಳಿಗೂ ಇದನ್ನ ಜಾರಿಗೊಳಿಸಲಾಯ್ತಾ? ಇಲ್ಲ, ಹಂತ ಹಂತವಾಗಿ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡಿದ್ರ ಅಂತಂದ್ರ ಜಾರಿ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಮೊದಲ ಆರಂಭಿಕ ಎಷ್ಟು ಜಿಲ್ಲೆಗಳಲ್ಲಿ ಇದನ್ನ ಜಾರಿಗೊಳಿಸಲಾಯ್ತು? ಫಸ್ಟ್ ಸ್ಟೇಜ್ ಅಂತ ಕರಿತೀವಿ, ಮೊದಲ ಹಂತದಲ್ಲಿ. ಹೌದಾ, ಮೊದಲ ಹಂತದಲ್ಲಿ. ಮೊದಲ ಹಂತ ಯಾವಾಗ ಇದನ್ನ ಡಿಕ್ಲೇರ್ ಆಗಿತ್ತು ಅಂತಂದ್ರೆ 2006ರಾಗ. ಹಾಗಾದ್ರೆ ಎಷ್ಟು ಜಿಲ್ಲೆಗಳಲ್ಲಿ ಇದು ಜಾರಿ ಆಗಿತ್ತಪ್ಪ ಅಂತಂದ್ರ ಸುಮಾರು 200 ಜಿಲ್ಲೆಗಳಲ್ಲಿ, ಭಾರತದ 200 ಜಿಲ್ಲೆಗಳಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಇದು ಜಾರಿ ಆಯಿತು. 200 ಜಿಲ್ಲೆಗಳಿಗೆ ಇದೇನಾಗಿತ್ತಪ್ಪ ಅಂತಂದ್ರ ಜಾರಿ ಆಗ್ತೈತಿ. 200 ಜಿಲ್ಲೆಗಳಿಗೆ ಇದು ಜಾರಿ ಆಗ್ತೈತಿ. ಹಾಗಾದ್ರೆ ಎರಡನೇ ಹಂತ, ಹೌದಾ, ಎರಡನೇ ಹಂತ ಯಾವಾಗ ಅಂತಂದ್ರ 2007 ಮತ್ತೆ 8ರಲ್ಲಿ ಇದು ಜಾರಿ ಆಗ್ತತಿ. 2007, 8ರಲ್ಲಿ ಜಾರಿ ಆಗ್ತತಿ. ಇಲ್ಲಿ ಎರಡನೇ ಹಂತದಾಗ ಏನ್ ಮಾಡ್ತಾರ ಅಂತಂದ್ರ 130 ಜಿಲ್ಲೆಗಳಿಗೆ ವಿಸ್ತರಿಸ್ತಾರ. ಅಂದ್ರ 200 ಪ್ಲಸ್ 130 ಜಿಲ್ಲೆಗಳಿಗೆ. 200 ಮುಂಚೆ ಅದಕ್ಕ ಹೆಚ್ಚಿಗೆ 130 ಜಿಲ್ಲೆಗಳನ್ನ ಆ್ಯಡ್ ಮಾಡ್ಕೋತಾರ. ಹಾಗಾದ್ರೆ ಎಷ್ಟಾಯ್ತು ಇಲ್ಲಿಗೆ? 330. ಅಂದ್ರೆ ಎರಡನೇ ಹಂತದಲ್ಲಿ ಒಟ್ಟು ಭಾರತದಲ್ಲಿ 330 ಜಿಲ್ಲೆಗಳಿಗೆ ಇದನ್ನ ಏನ್ ಮಾಡಿದೀವಿ ನಾವು ಅಂತಂದ್ರ ಜಾರಿಗೊಳಿಸಿದೀವಿ. ಒಂದನೇ ಹಂತ 200 ಜಿಲ್ಲೆಗಳಿಗೆ, ಹೌದಾ, 200 ಜಿಲ್ಲೆಗಳಿಗೆ ಇದನ್ನ ಜಾರಿ ಮಾಡಿದೀವಿ. ಅಂದ್ರೆ ಒಂದು ಯೋಜನೆ ಐತಲ್ಲ, ಅದು 100% ಸಕ್ಸಸ್ ಆಗ್ತೈತೋ ಇಲ್ಲೋ ಅನ್ನೋದನ್ನ ನಾವು ಪ್ರಯೋಗ ಮಾಡಿ ನೋಡ್ಬೇಕಾಗಿರ್ತೈತಿ. ಇಡೀ ಜಿಲ್ಲೆಯಾದ್ಯಂತ ನಾವು ಜಾರಿ ಮಾಡಿದೀವಿ ಅಂತಂದ್ರೆ ಏನಾಗ್ಬೋದು, ಒಂದ್ಸಲ ಫೇಲ್ ಆಗ್ಬೋದು. ಹಾಗಾದ್ರೆ ಇದಕ್ಕೆ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಅಮೌಂಟ್ ಏನಾಗ್ಬೋದಪ್ಪ ಅಂತಂದ್ರ ಲುಕ್ಸಾನ್ ಕೂಡ ಆಗ್ಬೋದು, ಹೌದಾ, ನಷ್ಟ ಕೂಡ ಆಗ್ಬೋದು. ಆ ಕಾರಣಕ್ಕಾಗಿ ಪ್ರಾಯೋಗಿಕವಾಗಿ ಮೊದಲ ಹಂತದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ 200 ಜಿಲ್ಲೆಗಳಲ್ಲಿ ಇದನ್ನ ಜಾರಿಗೊಳಿಸ್ತಾರ. ಕ್ರಮೇಣ ಇದು ಸಕ್ಸಸ್ ಆಗ್ತೈತಿ, ವರ್ಕೌಟ್ ಆಗ್ತೈತಿ. ವರ್ಕೌಟ್ ಆಗೋಣ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದನ್ನ ಮತ್ತೆ 130 ಜಿಲ್ಲೆಗಳಿಗೆ ಎಕ್ಸ್ಟೆಂಡ್ ಮಾಡಿ ನೋಡ್ತಾರ. 130 ಜಿಲ್ಲೆಗಳಿಗೆ ಎಕ್ಸ್ಟೆಂಡ್ ಮಾಡಿ ನೋಡ್ತಾರ. ಏನಾಗ್ತೈತಿಪ್ಪ ಅಂತಂದ್ರ ಇಲ್ಲಿಯೂ ಕೂಡ ವರ್ಕೌಟ್ ಆಗ್ತೈತಿ. ಹಾಗಾದ್ರೆ ಲಾಸ್ಟ್ ಕೊನೆಯ ಹಂತ, 3ನೇ ಹಂತ ಐತಲ್ಲ, ಇದನ್ನ 2008ರಾಗ ಜಾರಿಗೆ ಮಾಡ್ತಾರ. 3ನೇ ಹಂತ ಏನೈತಪ್ಪ ಅಂತಂದ್ರ 2008ರಲ್ಲಿ ಜಾರಿ ಮಾಡ್ತಾರ. ಭಾರತದ ಎಲ್ಲಾ ಜಿಲ್ಲೆಗಳಲ್ಲಿ ಇದನ್ನ ಜಾರಿಗೊಳಿಸ್ತಾರ. ಎಲ್ಲಾ ಜಿಲ್ಲೆಗಳಲ್ಲಿ ಇದನ್ನ ಜಾರಿಗೊಳಿಸ್ತಾರ 2008ರಲ್ಲಿ. ಹೌದಾ, ಒಟ್ಟು ಡಿಟೇಲ್ ಆಗಿ ಏನಪ್ಪಾ ಅಂತಂದ್ರ ನೋಡ್ಕೊಳ್ಳೋದು, ಯಾವಾಗ ಇದು ಅಂಗೀಕಾರ ಆಯ್ತು, ಯಾವಾಗ ಇದು ಜಾರಿಗೆ ಆಯ್ತು, ಎಷ್ಟು ಹಂತಗಳಲ್ಲಿ ಇದನ್ನ ಜಾರಿಗೆ ಮಾಡಿದ್ರಪ್ಪ ಅಂತಂದ್ರೆ 3 ಹಂತಗಳಲ್ಲಿ ಇದನ್ನ ಜಾರಿಗೆ ಮಾಡಿದ್ರು. ಮೊದಲ ಹಂತಗಳಲ್ಲಿ
200 ಜಿಲ್ಲೆಗಳಲ್ಲಿ ಇದನ್ನು ಜಾರಿಗೊಳಿಸಿದ್ರ ಎರಡನೇ ಹಂತದಲ್ಲಿ 130 ಜಿಲ್ಲೆಗಳಿಗೆ, ಹೆಚ್ಚಿನ ಜಿಲ್ಲೆಗಳಿಗೆ ಇದನ್ನು ವಿಸ್ತರಿಸ್ತಾರ. ಟೋಟಲ್ 330 ಜಿಲ್ಲೆಗಳಲ್ಲಿ ಈ ಮನರೇಗಾ ಯೋಜನೆ ಕೆಲಸ ಮಾಡಕತ್ತಿರ್ತೈತಿ. ಅಂತಿಮವಾಗಿ 3ನೇ ಹಂತ ಏನಪ್ಪಾ ಅಂತಂದ್ರೆ ಇದನ್ನ 2008ರಲ್ಲಿ ಭಾರತದ ಎಲ್ಲಾ ಜಿಲ್ಲೆಗಳಲ್ಲೂ ಜಾರಿಗೊಳಿಸ್ತಾರ. ಹಾಗಾದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗ ನೋಡೋದಾದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗ 2006ರಲ್ಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಇದನ್ನ ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ಪ್ರಾಯೋಗಿಕವಾಗಿ ಜಾರಿಗೆ ಮಾಡಿರ್ತಾರ. ಆರಂಭಿಕ ಒಂದು 5-6 ಜಿಲ್ಲೆಗಳಲ್ಲಿ ಇದನ್ನ ಸ್ಟಾರ್ಟ್ ಮಾಡಿ 3ನೇ ಹಂತದಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಅನ್ವಯ ಆಗ್ತೈತಲ್ಲ, ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇದನ್ನ ಏನ್ ಮಾಡ್ತೀವಿ ನಾವು ಮನರೇಗಾ ಯೋಜನೆಯನ್ನ ಜಾರಿಗೊಳಿಸ್ತೀವಿ. ಎಸ್, ಇದ್ರದ್ದು ಉದ್ದೇಶ ಹೌದಾ? ಎಸ್, ಇದ್ರದ್ದು ಉದ್ದೇಶ ನೋಡೋದಾದ್ರ ಇಷ್ಟೆಲ್ಲ ಹಂತ ಆಯ್ತಲ್ಲ, ಏನ್ ಇದ್ರದ್ದು ಉದ್ದೇಶ, ಏನ್ ಟಾರ್ಗೆಟ್ ಅಂತ ನೋಡೋದಾದ್ರ ವೆರಿ ಇಂಪಾರ್ಟೆಂಟ್ ಟಾರ್ಗೆಟ್ ಇದ್ರ ಬಗ್ಗೆ ಅಂತಂದ್ರೆ ಇದ್ರ ಉದ್ದೇಶ ಗ್ರಾಮೀಣ ಬಡ ವ್ಯಕ್ತಿಗಳಿಗೆ ಉದ್ಯೋಗ ನೀಡೋದು. ಇದ್ರದ್ದು ಉದ್ದೇಶ ಏನಪ್ಪಾ ಅಂತಂದ್ರ ಗ್ರಾಮೀಣ ಬಡ ಜನರಿಗೆ ಉದ್ಯೋಗ ನೀಡೋದು. ವಾರ್ಷಿಕವಾಗಿ ಎಷ್ಟು ದಿನಗಳವರೆಗೆ ಉದ್ಯೋಗ ನೀಡಬಹುದು ಗ್ರಾಮೀಣ ಬಡ ಜನರಿಗೆ ಅಂತಂದ್ರ ಎಸ್, ವಾರ್ಷಿಕವಾಗಿ 100 ದಿನಗಳು, ವಾರ್ಷಿಕ 100 ದಿನಗಳವರೆಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಉದ್ಯೋಗ ನೀಡಬೇಕು. ಎಸ್, ವಾರ್ಷಿಕವಾಗಿ 100 ದಿನಗಳ ಉದ್ಯೋಗ ಖಾತರಿ ಕೊಡ್ಬೇಕಾಕತಿ. ಉದ್ಯೋಗ ಖಾತರಿ ಕೊಡಬೇಕು. ಒಂದು ವರ್ಷದಾಗ ಎಷ್ಟದವಪ್ಪ? 365 ದಿನಗಳಲ್ಲಿ ಮಿನಿಮಮ್, ಮ್ಯಾಕ್ಸಿಮಮ್ ಅಂತ ಏನಿಲ್ಲ, ಒಟ್ಟು 100 ದಿನಗಳವರೆಗೂ ನಾವೇನ್ ಮಾಡಬೇಕು? ಗ್ರಾಮೀಣ ಬಡ ಜನರಿಗೆ ಉದ್ಯೋಗವನ್ನ ನೀಡಬೇಕಾಕತಿ. ಇನ್ ಕೇಸ್ ಪಂಚಾಯತಿ ಒಳಗಡೆ ಏನು ಕೆಲಸನೇ ಇಲ್ಲಪ್ಪ, ಹೆಂಗ್ ಉದ್ಯೋಗ ಕೊಡ್ತಾರೆ ಅವರು? ಪಂಚಾಯತಿ ಅವರೇ ಕೆಲಸ ಮಾಡಬೇಕು. ಹಾಗಾದ್ರೆ ಪಂಚಾಯತಿಯಲ್ಲಿ ಎಲ್ಲ ಕೆಲಸ ಆಗೈತಿ, ಏನೂ ಇಲ್ಲ. ಎಸ್, ಅಫ್ಕೋರ್ಸ್ ನೀವು ಪಂಚಾಯತಿ ಮಠ ಹೋಗಿ ನನಗೆ ಉದ್ಯೋಗ ಬೇಕು ಅಂತ ಕೇಳಿದ್ರ ಉದ್ಯೋಗ ಇರಲಿಲ್ಲ ಅಂತಂದ್ರೂ ಕೂಡ ನಿಮಗೆ ಅವರು ಪೇಮೆಂಟ್ ಕೊಡ್ಬೇಕಾಕತಿ. ಕುನಿಶ್ ಸಪೋಸ್ ಯಾರು ಕೇಳಂಗಿಲ್ಲ, ನೀವು ಕೇಳಿದ್ರ ಈ ಕೆಲಸ, ಈ ಪ್ರೊಸೆಸ್ ಸಕ್ಸಸ್ ಆಗ್ತದೆ. ಯಾರು ಯುವಕರು ಕೇಳಂಗಿಲ್ಲ. ಮತ್ತೆ ಇದು ಹಳ್ಳ ಹಿಡಿದು ಹೊಂಟೈತಿ ನಾಮಕಾವಸ್ಥೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಬಟ್ ಯಾರು ಸದಸ್ಯರಾಗಿರ್ತಾರ ಆ ಸದಸ್ಯರೇ ಏನ್ ಮಾಡ್ತಾರಪ್ಪ, ಇವತ್ತಿಗೂ ಹಳ್ಳಿಗಳಲ್ಲಿ ತಮಗೆ ಸಂಬಂಧಪಟ್ಟ ಸ್ನೇಹಿತರಾಗಿರ್ಬೋದು ಅಥವಾ ಯಾರು ಪರಿಚಯಸ್ಥರು ಇರ್ತಾರಲ್ಲ ಅಂತವ್ರ ಖಾತಾ ಪುಸ್ತಕಗಳು ಅಥವಾ ಏನ್ ಬ್ಯಾಂಕ್ ಪಾಸ್ಬುಕ್ ತಗೋತಾರ ಅವ್ರ ಹೆಸರಲ್ಲಿ ಜಮಾ ಮಾಡ್ತಾರ, ಅವ್ರನ್ನ ಬ್ಯಾಂಕ್ ವರೆಗೂ ಕರ್ಕೊಂಡು ಹೋಗ್ತಾರ. ಬಂದದಕ್ಕೆ ಅವ್ರಿಗೆ 100-200 ಕೊಡ್ತಾರ. ಮಿಕ್ಕಿರ್ತಕ್ಕಂಥ ಹಣನ ತಾವ ಸದಸ್ಯರ ತಗೋತಾರ. ಇವತ್ತಿಗೂ ನಡೆದೈತಿ. ಅದಕ್ಕೆ ಇದನ್ನ ಇವತ್ತಿಗೂ ಸುದ್ದಿ ಒಳಗಡೆ ಇರ್ತಕ್ಕಂಥದ್ದು. ಅದರಲ್ಲಿ ಬಹಳ ಟೆಕ್ನಾಲಜಿ ಯೂಸ್ ಮಾಡಕತ್ತಾರ. ಕೆಲವೊಂದು ಪಂಚಾಯತಿಗಳಲ್ಲಿ ಬಯೋಮೆಟ್ರಿಕ್ ಯೂಸ್ ಮಾಡ್ತಾರ, ಗೊತ್ತಿರಲಿ. ಕೆಲವೊಂದು ಪಂಚಾಯತಿಗಳಲ್ಲಿ ಬಯೋಮೆಟ್ರಿಕ್ ಐತಿ. GPS ಫೋಟೋಗಳನ್ನ ಅಪ್ಲೋಡ್ ಮಾಡ್ಬೇಕು ಕೆಲಸ ಮಾಡಿದ್ದನ್ನ, ಹೌದಾ? ಇಷ್ಟೆಲ್ಲ ತಂತ್ರಜ್ಞಾನ ತಗೊಂಡು ಕೂಡ ದುರ್ಬಳಕೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನಾವೇನ್ ಮಾಡ್ಬೇಕು, ಅನಿವಾರ್ಯವಾಗಿ ವಾರ್ಷಿಕ 100 ದಿನಗಳ ಕಾಲ ನಿಮಗೆ ಯುವಕರಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅವರು ಪಂಚಾಯತಿಗೆ ಏನು ಕೆಲಸ ಇಲ್ಲ ಅಂತ ತಿರುಗಿ ಕಳ್ಸಂಗಿಲ್ಲ. ನಿಮಗೆ ಅಟ್ಲೀಸ್ಟ್ ಪೇಮೆಂಟ್ ಯಾಕೆ ಅವರು ಕೊಡ್ಬೇಕಾಕತಿ. ಹಾಗಾದ್ರೆ ಯಾವ ತರ ಉದ್ಯೋಗ ಇದು? ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾವ ತರ ಉದ್ಯೋಗ? ಈಗ ನೀವು ನೌಕರಿ ಮಾಡ್ತೀರಿ, ಅದು ಸ್ಕಿಲ್ ಬೇಸ್ ಮೇಲೆ ಅಥವಾ ತಾಂತ್ರಿಕ ಆಧಾರದ ಮೇಲೆ ನೀವು ಪಡೆದಿರ್ತಕ್ಕಂಥ ವಿದ್ಯಾರ್ಹತೆ ಮೇಲೆ ಉದ್ಯೋಗ ಇರ್ತೈತಿ. ಆಮ್ ಐ ರೈಟ್ ಆರ್ ರಾಂಗ್? ಇದಕ್ಕೇನ್ ಮಿನಿಮಮ್ ಕ್ವಾಲಿಫಿಕೇಶನ್ ಐತನ ಅಥವಾ ಕೌಶಲ್ಯ ಏನಾದ್ರೂ ಬೇಕನ್ನ ಅಂತ ಕೇಳಿದಾಗ ಇಲ್ಲ, ಇದು ಕೌಶಲ್ಯ ರಹಿತ ಉದ್ಯೋಗ. ಗೊತ್ತಿರಲಿ, ಕೌಶಲ್ಯ ರಹಿತ ವೆರಿ ಇಂಪಾರ್ಟೆಂಟ್. ಕ್ವಶನ್ ಕೇಳ್ತಾರೆ, ನಿಮಗೆ ಕೇಳ್ತಾರ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಇದೊಂದು ಕೌಶಲ್ಯ ಸಹಿತ ಉದ್ಯೋಗ ಅಥವಾ ಇದೊಂದು ಕೌಶಲ್ಯ ರಹಿತ ಉದ್ಯೋಗ ಅಂತ ಕೇಳ್ತಾರೆ. ಕೌಶಲ್ಯ ಸಹಿತ ಅಂದ್ರೆ ಗೊತ್ತಿರಲಿ, ಅಲ್ಲಿ ಕ್ವಾಲಿಫಿಕೇಶನ್ ಬೇಕು. ಕೌಶಲ್ಯ ರಹಿತ ಅಂತಂದ್ರೆ ಕ್ವಾಲಿಫಿಕೇಶನ್ ನೆಸೆಸರಿ ಇಲ್ಲ. ನೀವು ಯಾರು ಬೇಕಾದರೂ ಉದ್ಯೋಗ ಮಾಡ್ಬೋದು, ಲಿಟ್ರೇಟ್ ಆರ್ ಇಲ್ಲಿಟ್ರೇಟ್, ಅಕ್ಷರಸ್ಥರು ಅಥವಾ ಅನಕ್ಷರಸ್ಥರು ಎಲ್ಲರೂ ಉದ್ಯೋಗ ಮಾಡಲಿಕ್ಕೆ ಅರ್ಹರು ಅಂತಂದಂಗ. ಒಟ್ಟಾರೆಯಾಗಿ ಗ್ರಾಮೀಣ ಜನಕ್ಕೆ ಉದ್ಯೋಗ ಸಿಗಬೇಕು, ಹಂಗ ಮಾಡ್ಬೇಕು ಇವರು. ಆ ಕೆಲಸ ಈ ಯೋಜನೆಯ
ಕೆಲಸ ಆಗಿರ್ತೈತಿ. 100 ದಿನಗಳವರೆಗೆ ಮಿನಿಮಮ್ 100 ಡೇಸ್ ಕೊಡಬೇಕು. ಆಮೇಲೆ ಕೌಶಲ್ಯ ರಹಿತ ಆಗಿ ಇರಬೇಕಿದು. ನಿನಗೆ PUC ಆಗಿಲ್ಲ ನಡಿ, ಡಿಗ್ರಿ ಆಗಿಲ್ಲ ನಡಿ ಅನ್ನಂಗಿಲ್ಲ. ಇದಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹೋದ್ರು, ಸರ್ ಈಗ ಕಬ್ಬು ಕಡಿದು ಬಿಟ್ಟು ಬಂದೀನಿ, ಸಪೋಸ್ ನೀನು ಕೂಡ ಏನು ಮಾಡ್ಬೋದು, ಉದ್ಯೋಗ ಮಾಡ್ಬೋದು. ಯಾಕ ಹಳ್ಳಿಗೆ ಆರ್ಥಿಕ ಬೆಂಬಲ ಕೊಡಬೇಕಾಗೈತಿ, ಆರ್ಥಿಕವಾಗಿ ಅವ್ರು ಬೆಳಿಬೇಕಾಗೈತಿ. ಅದನ್ನ ಮಾತ್ರ ನಾವು ಇಲ್ಲಿ ಫೋಕಸ್ ಆಗಿ ನೋಡ್ತೀವಿ. ಅದನ್ನ ಬಿಟ್ರೆ ಇಲ್ಲಿ ಸ್ಕಿಲ್ ಬೇಸ್ಡ್ ಅಂತಂದ್ರೆ ಈಗ ಕೆಲವೊಂದಿಷ್ಟು ಮನ್ಯಾಗ ಶಿಕ್ಷಣ ಕಲೀಲಾರ್ದವ್ರು ಅದಾರ. ಪಂಚಾಯತಿ ಕೆಲಸ ಮಾಡೋರು ಯಾರ್ರೀ? ಕಸ ಹೊಡಿಲಿಕ್ಕೆ ಯಾರಾದರೂ ಅದಕ್ಕೇನು ಎಜುಕೇಶನ್ ಬೇಕಾ? ಅಥವಾ ಪಂಚಾಯತಿಯ ರಸ್ತೆ, ಸಾರ್ವಜನಿಕ ರಸ್ತೆಗಳ ಬದಿ ಕೆಲಸ ಮಾಡಲಿಕ್ಕೆ, ಮರಗಳನ್ನು ನೆಡಲಿಕ್ಕೆ, ಅಥವಾ ಊರ್ ಕೆರಿನ ಸ್ವಚ್ಛ ಮಾಡಲಿಕ್ಕೆ, ಕೃಷಿಗೆ ಸಂಬಂಧಪಟ್ಟಂಗ ಅಥವಾ ಸಾರ್ವಜನಿಕ ಉದ್ಯೋಗಗಳಿಗೆ ಸಂಬಂಧಪಟ್ಟಂಗೆ ಏನಾದರೂ ನಿಮಗೆ ಅಲ್ಲೇನು ಎಜುಕೇಶನ್ ಬೇಕಾಗೈತೆ? ಏನಿಲ್ಲಲ್ಲ. ಹಾಗಾದರೆ ಯಾಕೆ ಅದಕ್ಕೆ ಕ್ವಾಲಿಫಿಕೇಶನ್, ಕೌಶಲ್ಯ ಬೇಕು ಅಂತ ಪ್ರಶ್ನೆ ಬಂದಾಗ ಅಂತಿಮವಾಗಿ ಕೌಶಲ್ಯ ರಹಿತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು, ಸ್ಕಿಲ್ ನಾನ್ ಸ್ಕಿಲ್ಡ್. ಅಮೇರಿಕಕ್ಕೆ ಹೋಗ್ಬೇಕಾದ್ರೆ ವಿಶೇಷ ಕೌಶಲ್ಯ ಬೇಕು, ಪಂಚಾಯತಿಗೆ ಹೋಗ್ಬೇಕಾದ್ರೆ ವಿಶೇಷ ಕೌಶಲ್ಯ ಏನು ಬೇಕಾಗಿಲ್ಲ. ಬಟ್ ಒಂದು ದುರ್ದೈವದ ಸಂಗತಿ ನಿಮಗೆ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ ಗುಲ್ಬರ್ಗ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾನು ಪತ್ರಿಕೆಗಳಲ್ಲಿ ಓದಿದ ಸುದ್ದಿ, ಪಂಚಾಯತಿ ಕೆಲಸಕ್ಕೆ ಅಪ್ಲಿಕೇಶನ್ ಕರೆದಿದ್ರು. ಸುಮಾರು 150 ಪೋಸ್ಟಿಗೆ ಇದನ್ನ ಎಲ್ಲ 7 ಪೋಸ್ಟಿಗೇನೋ ಅವರು ಅಪ್ಲಿಕೇಶನ್ ಕರೆದಿದ್ರು. ಕೇವಲ 7 ಪೋಸ್ಟಿಗೇನೋ ಅಪ್ಲಿಕೇಶನ್ ಕರೆದಿದ್ರು ಅವರು. ಆ ಅಪ್ಲಿಕೇಶನ್ ಹಾಕಿದವರಲ್ಲಿ ಸುಮಾರು 154 ಜನ PhD ಮುಗಿಸಿದ್ರತ್ತ. ಅವರು ಕರೆದಿರ್ತಕ್ಕಂಥ ಬೇಸ್ 7th 7ನೇ ತರಗತಿ ಪಾಸ್ ಆದವ್ರಿಗೆ ಎಲಿಜಿಬಿಲಿಟಿ ಇತ್ತದ, ಅಲ್ಲಿ ಅಪ್ಲಿಕೇಶನ್ ಹಾಕಕ್ಕ ಅವಕಾಶ ಇತ್ತು. ಸುಮಾರು 154 ಮಂದಿ PhD ಮುಗಿದವ್ರು ಹಾಕಿದ್ರಂತ ಅಪ್ಲಿಕೇಶನ್. ಎಲ್ಲಿಗೆ ಬಂದಿತೈತಿ? ಅದಕ್ಕೆ ನೀವು ಓದ್ಬೇಕು, 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 ಓದ್ಬೇಕು. ಎಲ್ಲಿ ತನ? ಅಂಟಿಲ್ ಗೆಟ್ ಜಾಬ್. ಅಂಟಿಲ್ ಗೆಟ್ ಜಾಬ್. ನೀವು ಸಕ್ಸಸ್ ಆಗುತ್ತಾನೂ ಓದ್ಬೇಕು. ಓದುವುದರಲ್ಲಿ ಬೇಸರ ಮಾಡ್ಕೊಳಂಗಿಲ್ಲ. ನಿಮಗೆ ಯಾವಾಗರೇ ಓದಾಕ ಬೇಸರ ಅನಿಸ್ತು ಅಂತಂದ್ರೆ ನೀವು ಅವಾಗ ನಿಮ್ಮ ತಂದೆ ತಾಯಿಯನ್ನ ನೆನಪಿಸ್ಕೋರಿ. ನಿಮ್ಮ ತಂದೆ ತಾಯಿ ಪಡ್ತಿರುವ ಕಷ್ಟ ನೆನಪಿಸ್ಕೋರಿ. ನಿಮ್ಮ ತಂದೆ ತಾಯಿ ನಿಮಗಾಗಿ ಎಷ್ಟು ಶ್ರಮ ಪಡ್ತಾ ಇದ್ದಾರೆ. ಕಸಕ್ಕೆ ಹೋಗ್ತಾರ, ಕಬ್ಬಿಗೆ ಹೋಗ್ತಾರ, ಹೌದಾ, ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾರ, ಯಾರ ಮನೆ ದನಗಳ ಹೆಣ್ಕಾಸು ಮಾಡ್ತಾರ, ಮೇವು ತರ್ತಾರ, ಕೂಲಿ ಕಾರ್ಮಿಕರಾಗಿ ದುಡಿತಾರ. ಯಾಕೆ ದುಡಿತಾರ ಅಂತಂದ್ರ ನಾವು ದುಡಿಲಾತಿದ್ದೀವಿ, ಇನ್ನು ನಮಗ ಇದು ಮುಗಿಬೇಕು, ನಮ್ಮ ಮಕ್ಕಳು, ನಮ್ಮ ಮುಂದಿನ ಪೀಳಿಗೆ ಚಲೋ ನೌಕರಿಯನ್ನ ಪಡ್ಕೋಬೇಕು, PSI ಆಗಬೇಕು, IPS ಅಧಿಕಾರಿ ಆಗಬೇಕು, DYSP ಆಗಬೇಕು, AC ಆಗಬೇಕು, DC ಆಗಬೇಕು. ನೀವೆಲ್ಲ ಯಾರಪ್ಪ ಅಂತಂದ್ರೆ ನಿಮ್ಮ ತಂದೆ ತಾಯಿ ಕನಸುಗಳು. ನೀವೇನು ಡೆಸ್ಕ್ ಮೇಲೆ ಕೂತಿದಿರಲ್ಲ, ನೀವು ನಿಮ್ಮ ತಂದೆ ತಾಯಿ ಕನಸು ಪಟ್ಟಾರ ಅಂತೇಳಿ ನೀವೆಲ್ಲ ಇಲ್ಲಿ ಕೂತಿದ್ದೀರಿ. ನಿಮ್ಮ ತಂದೆ ತಾಯಿಗಳು ಕನಸು ಪಟ್ಟಿರಲಿಲ್ಲ ಅಂತಂದ್ರೆ ನೀವು ಇಲ್ಲಿ ಕುಂಡಿರ್ತಿದ್ದಿಲ್ಲ. ಬದಲಿಗೆ ನಿಮ್ಮ ತಂದೆ ತಾಯಿ ಕೈ ಕೆಳಗಡೆ ನೀವೇನ್ ಮಾಡ್ತಿದ್ರಿ? ಕೆಲ್ಸಕ್ಕೆ ಹೋಗ್ತಿದ್ರಿ. ಯಾವನೋ ಒಬ್ಬ ಮಾಲಕನ ಹೊಲದಾಗ ಕಸ ತೆಗಿತಿದ್ರಿ, ನೀರ್ ಹಾಸ್ತಿದ್ರಿ, ಕಬ್ಬು ಕಡಿತಿದ್ರಿ. ಬಿಕಾಸ್ ಇದನ್ನ ನಿಮ್ಮ ತಂದೆ ತಾಯಿ ಪಡಬಾರ್ದು. ನಿಮ್ಮ ತಂದೆ ತಾಯಿಗೆ ನಾವು ದುಡ್ದಿದೀವಿನ ನಮಗ ಮುಗಿಲಿದ, ನಮ್ಮ ಮಕ್ಕಳರೇ ಒಂದು ಚಲೋ ಆಫೀಸ್ನಾಗ ನೆರಳ ಕೂತು ದುಡಿಲಿ, ಅವ್ರು ಕಂಡಿರ್ತಕ್ಕಂಥ ಕನಸುಗಳು ನೀವೆಲ್ಲರೂ. ನೀವು ಯಾರಪ್ಪ? ನಿಮ್ಮ ತಂದೆ ತಾಯಿಯ ಕನಸುಗಳು. ಹಾಗಾಗಿ ಅವರು ಡ್ರೀಮ್ ಪಡ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಈ ತರ ಪಂಚಾಯತಿಯಲ್ಲಿ 154 PhD ಮುಗಿದವರು ಅಪ್ಲಿಕೇಶನ್ ಹಾಕ್ತಾರೆ ಅಂತಂದ್ರೆ ನಾಲೆಜ್ ಅಥವಾ ಎಜುಕೇಶನ್ ಕ್ವಾಲಿಟಿ ಎಲ್ಲಿವರೆಗೂ ಹೋಗೈತಿ ನೋಡ್ರಿ. ಯಾರು ಬೇಕಾದರೂ ಅದಕ್ಕೆ ಕೇಳಿರ್ತಕ್ಕಂಥ ಕ್ವಾಲಿಫಿಕೇಶನ್ 7th, ಹೌದಾ. ಅಪ್ಲಿಕೇಶನ್ ಹಾಕಿದವ್ರ ಸಂಖ್ಯೆ ಏನಪ್ಪಾ ಅಂತಂದ್ರೆ ಕಮ್ಮಿ. ಅಪ್ಲಿಕೇಶನ್ ಹಾಕಿದವ್ರು ಯಾರಪ್ಪ ಅಂತಂದ್ರೆ 154 ಜನ PhD ಹೋಲ್ಡರ್ಸ್ ಹಾಕಿದ್ರು. ಸಾಕಷ್ಟು ಜನ ಅಪ್ಲಿಕೇಶನ್ ಬಂದಿದ್ದು ಆ ಮಾತು ಬೇರೆ, ಬಟ್ ನಾ ಹೇಳ್ತಾ ಇರೋದು PhD ಹೋಲ್ಡರ್ಸ್ ಅಷ್ಟ. ಹಾಗಾಗಿ ದ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಈ ಕರ್ನಾಟಕ ಆರೋಗ್ಯ ಯೋಜನೆ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಂತ ಹೇಳಿ. ಹೇಳಿದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗತ್ತಿಲ್ಲ. ಮತ್ತೆ ನೀವು ಯೂಟ್ಯೂಬ್ದಾಗ ಕ್ಲಾಸ್ ನೋಡಿ ಯಾರು ಕಮೆಂಟ್ ಹಾಕಂಗಿಲ್ಲ, ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಂಗಿಲ್ಲ. ವಾಟ್ ಕ್ಯಾನ್ ಐ ಡೂ ಹೇಳು? ಹಾಗಾದ್ರೆ ಕಮೆಂಟ್ ಮಾಡ್ರಿ. ಎಸ್, ಕಮೆಂಟ್ ಮಾಡ್ರಿ. ಎಸ್, ಸಬ್ಸ್ಕ್ರೈಬ್ ಮಾಡ್ರಿ. ಎಸ್, ಅಲ್ಲೇ ಬೆಲ್ ಐಕಾನ್ ಇರ್ತೈತಿ. ಎಸ್, ಅದ್ರ ಮೇಲೆ ನಿಂತು ಬಿಡ್ರಿ ಸಾಕ. ಓಕೆ.
ಮತ್ತೆ ಯಾವರೇ ನಿಂತ್ರಿಪ್ಪ ಫೋನ್ ಕೊಂಡು ಕೊಡು ಬರತ್ತೆ ಹೇಳಿ ನನ್ನ ತಗ ಬಂದು ಆಮೇಲೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ. ಸಂಜೀವಿನಿ ಎಸ್ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಯಾವಾಗ ಜಾರಿ ಆಗ್ತೈತಿ ಅಂತಂದ್ರೆ ಇದು ಗೊತ್ತಿರಲಿ ನಿಮಗೆ. ಇದು ಜಾರಿ ಯಾವಾಗ ಆಗ್ತೈತಿ ಅಂತಂದ್ರ ಅಕ್ಟೋಬರ್ 1, 2025. ಎಸ್, ಅಕ್ಟೋಬರ್ 1 ಇನ್ನು ಮುಂದೆ ಜಾರಿ ಆಗ್ತೈತಿ ಅದು. ಈಗ ಸರ್ಕಾರ ನಿನ್ನೆ ಆದೇಶ ಹೊರಡಿಸೈತಿ, ಸೆಪ್ಟೆಂಬರ್ 24ಕ್ಕೆ ಆದೇಶ ಹೊರಡಿಸೈತಿ. ಜಾರಿ ಯಾವಾಗಿಂದ ಆಗ್ತೈತಿ ಅಂತಂದ್ರೆ ಅಕ್ಟೋಬರ್ 1ನೇ ತಾರೀಕಿಂದ ಇದು ಜಾರಿ ಆಗ್ತೈತಿ. ಹೌದಾ? ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ. ಹಾಗಾದ್ರೆ ಏನಿದ್ರದ್ದು ಗುರಿ ಉದ್ದೇಶ? ಏನಿದ್ರದ್ದು ಉದ್ದೇಶ ಅಂತಂದ್ರ ಕರ್ನಾಟಕ ಸರ್ಕಾರಿ ನೌಕರರ ಸರ್ಕಾರಿ ನೌಕರರ ಮತ್ತು ಅನುದಾನಿತ ಸಂಸ್ಥೆ ಸಿಬ್ಬಂದಿಗಳ ಎಡೆಡ್ ಕಾಲೇಜ್, ಎಡೆಡ್ ಸಂಸ್ಥೆಗಳು ಅಂತ ಕರಿತೀವಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಮ್ದು ಕಾಲೇಜ್ ಐತಲ್ಲ, ಇದು ಎಡೆಡ್ ಕಾಲೇಜ್. ಇದು ಏನೈತಂದ್ರ ಸರ್ಕಾರದ ಅನುದಾನದಲ್ಲಿ ನಡೀತಿರ್ತಕ್ಕಂಥದ್ದು, ಅದಕ್ಕೆ ಅದನ್ನ ಅನುದಾನಿತ ಅಂತ ಕರೀತಾರ. ಅನುದಾನಿತ ಸಂಸ್ಥೆ ಸಿಬ್ಬಂದಿಗಳ ಮತ್ತು ಅವರ ಕುಟುಂಬದ ಸದಸ್ಯರ ನಗದು ರಹಿತ ಚಿಕಿತ್ಸೆಯನ್ನ ನೀಡುವುದು. ನಗದು ರಹಿತ ಅಂತಂದ್ರ ಎಸ್, ಉಚಿತ ಅಂದ್ರೆ ಬೇರೆ ಅಲ್ಲ, ನಗದು ರಹಿತ ಅಂದ್ರೆ ಬೇರೆ ಅಲ್ಲ. ನಗದು ರಹಿತ ಚಿಕಿತ್ಸೆ ನೀಡುವುದು. ನಗದು ರಹಿತ ಚಿಕಿತ್ಸೆಯನ್ನ ನೀಡೋದು ಅಂದ್ರೆ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸರ್ಕಾರಿ ನೌಕರರು ಮತ್ತೆ ಅನುದಾನಿತ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಿಬ್ಬಂದಿಗಳು, ಇವರೆಲ್ಲರಿಗೂ ಕರ್ನಾಟಕ ಸರ್ಕಾರ ಏನ್ ಮಾಡ್ತದಪ್ಪ ಅಂತಂದ್ರ ಉಚಿತ ಆರೋಗ್ಯ ಚಿಕಿತ್ಸೆಯನ್ನ ನೀಡ್ತತಿ. ನಗದು ರಹಿತ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಸರ್ಕಾರಿ ನೌಕರರಾದ್ರ ನಿಮ್ಮ ತಂದೆ ತಾಯಿಗೂ ಕೂಡ ಉಚಿತ ಚಿಕಿತ್ಸೆಯನ್ನ ಕೊಡ್ತಾರೆ. ನೀವು ಸರ್ಕಾರಿ ನೌಕರಿ ಹಿಡಿದ್ರಿ ಅಂತಂದ್ರ ಅಥವಾ ಈಗಿರ್ತಕ್ಕಂಥ ಸರ್ಕಾರಿ ನೌಕರರ ತಂದೆ ತಾಯಿಗಳಿಗೆ ಏನೈತಪ್ಪ ಅಂತಂದ್ರ ಉಚಿತವಾಗಿ ಚಿಕಿತ್ಸೆಯನ್ನ ನೀಡ್ತಾರ. ಅಕ್ಟೋಬರ್ 1ರಿಂದ ಇದೇನಾಗ್ತೈತಿ ಸ್ಟಾರ್ಟ್ ಆಗ್ತೈತಿ. ಹಾಗಾದ್ರೆ ಇದಕ್ಕಿಂತ ಕರ್ನಾಟಕದ ಎಷ್ಟು ಜನ ಇದರಿಂದ ಫಲಾನುಭವಿಗಳಾಗಕತ್ತಾರಪ್ಪ ಅಂತಂದ್ರ ಸುಮಾರು ಕರ್ನಾಟಕ ಸರ್ಕಾರಿ ನೌಕರರು 5.20 ಲಕ್ಷ. 5.20 ಅಂತಂದ್ರ 5,20,000 ಅಂತಂದ 20 ಲಕ್ಷ. ಹೌದಾ? ಅನುದಾನಿತ ಸಂಸ್ಥೆಗಳಿಂದ 3 ಲಕ್ಷ ನೌಕರರು. 3 ಲಕ್ಷ ನೌಕರರು. ಟೋಟಲ್ ಎಷ್ಟಾಯ್ತಿದು? ಅಂದಾಜ 8,20,000 ಸಿಬ್ಬಂದಿಗಳಿಗೆ ಈಗ ಅಂದಾಜು ಮಾಡೈತಿ.
ಹೆಚ್ಚು ಆಗ್ಬೋದು ಮತ್ತೆ ಕಡಿಮೆನೂ ಆಗ್ಬೋದು ಈ ಸಂಖ್ಯೆ. ಆ ಥರದ ಅವಕಾಶಗಳು ಇದ್ರಾಗದಾವ. ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಕರ್ನಾಟಕ ಸರ್ಕಾರಿ ನೌಕರರು ಮತ್ತೆ ಅನುದಾನಿತ ಸಂಸ್ಥೆಗಳಲ್ಲಿ ಏನಪ್ಪಾ ಅಂತಂದ್ರ ಅವರಿಗೆ ನೌಕರಸ್ಥರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ನಗದು ರಹಿತ ಚಿಕಿತ್ಸೆಯನ್ನ ನೀಡ್ತಾರ. ಹಾಗಾದ್ರೆ ಈ ಜವಾಬ್ದಾರಿಯನ್ನ ಯಾರು ತಗೋತಾರ ಅದು ಇಂಪಾರ್ಟೆಂಟ್. ಕರ್ನಾಟಕದ ಯಾವ ಇಲಾಖೆ ಇದ್ರ ಮೇಲೆ ಕೆಲಸ ಮಾಡ್ತೈತಿ ಅಂತಂದ್ರ ಸುವರ್ಣ ಕರ್ನಾಟಕ ಆರೋಗ್ಯ ಟ್ರಸ್ಟ್. ಸುವರ್ಣ ಕರ್ನಾಟಕ ಆರೋಗ್ಯ ಟ್ರಸ್ಟ್ ಬರ್ಕೋಬೇಕು, ನೀವೆಲ್ಲ ನೋಟ್ ಮಾಡ್ತಿರ್ಬೇಕು. ಮತ್ತೆ ಯೂಟ್ಯೂಬ್ ಮುಂದೆ ಕೂತವ್ರು ಕೂಡ ನೀವು ಕೈಯಾಗ ಒಂದು ಬುಕ್ ಹಿಡ್ಕೊಂಡು ಕೊಂಡಿರ್ಬೇಕು. ಯಾಕಂತಂದ್ರೆ ಇಂಪಾರ್ಟೆಂಟ್ ನೋಟ್ಸ್ ಅದಿತ್ತು ಅಂತಂದ್ರೆ ಸೀರಿಯಸ್ನೆಸ್ ಇರ್ತೈತಿ, ಅದಿರ್ಲಿಲ್ಲ ಅಂತಂದ್ರೆ ಸೀರಿಯಸ್ನೆಸ್ ಇರಂಗಿಲ್ಲ, ನೆನಪು ಉಳಿಯಂಗಿಲ್ಲ. ಯಾರಿಗೆ ಇದು ಯಾರು ಇದನ್ನ ನಿಭಾಯಿಸ್ತಾರೆ ಅಂತಂದ್ರ ಕರ್ನಾಟಕ ಸುವರ್ಣ ಕರ್ನಾಟಕ ನಿಭಾಯಿಸುವ ಜವಾಬ್ದಾರಿ ಯಾರಿಗಪ್ಪ ಅಂತಂದ್ರ ಸುವರ್ಣ ಕರ್ನಾಟಕ ಆರೋಗ್ಯ ಟ್ರಸ್ಟ್ನವರು. ಸುವರ್ಣ ಕರ್ನಾಟಕ ಆರೋಗ್ಯ ಟ್ರಸ್ಟ್ನವರು. ಸುವರ್ಣ ಕರ್ನಾಟಕ ಆರೋಗ್ಯ ಟ್ರಸ್ಟ್ನವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಯೋಜನೆಯನ್ನ ನಿರ್ವಹಿಸುವ ಜವಾಬ್ದಾರಿಯನ್ನ ತಗೋತಾರ. ಈ ಯೋಜನೆಯ ನಿರ್ವಹಿಸುವ ಜವಾಬ್ದಾರಿಯನ್ನ ತಗೋತಾರ. ಬಟ್ ಇದ್ರದ್ದು ಯಾವ್ದು ರಿಪ್ಲೇಸ್ಮೆಂಟ್ ಅಂತಂದ್ರ ನಿಮಗೆ ಗೊತ್ತಿರ್ಲಿ, ಹೌದಾ? ಇದಕ್ಕಿಂತ ಮುಂಚೆ ಒಂದು ಯೋಜನೆ ಇತ್ತು. ಈ ಯೋಜನೆ ಏನಪ್ಪಾ ಅಂತಂದ್ರ ಜ್ಯೋತಿ ಸಂಜೀವಿನಿ ಆರೋಗ್ಯ ಅಂತೇಳಿ, ಜ್ಯೋತಿ ಸಂಜೀವಿನಿ ಆರೋಗ್ಯ ಅಂತೇಳಿ ಒಂದು ಯೋಜನೆ ಇತ್ತು. ಜ್ಯೋತಿ ಸಂಜೀವಿನಿ ಅಂತೇಳಿ ಒಂದು ಯೋಜನೆ ಇತ್ತು. ಈ ಯೋಜನೆ ಕೇವಲ ಪುರುಷ ನೌಕರರ ತಂದೆ ತಾಯಿಗಳಿಗೆ ಮಾತ್ರ ನಗದು ರಹಿತ ಚಿಕಿತ್ಸೆಯನ್ನು ಕೊಡ್ತಿತ್ತು. ಪುರುಷ ನೌಕರರ ತಂದೆ ತಾಯಿಗೆ ಮಾತ್ರ ಇದು ಚಿಕಿತ್ಸೆ ಕೊಡ್ತಿತ್ತು. ಅದಕ್ಕೆ ಇದನ್ನ ರಿಪ್ಲೇಸ್ಮೆಂಟ್ ಮಾಡಿ ಇದ್ರ ಜಾಗದಾಗ ಯಾವ್ದು ಬಂದೈತಿಪ್ಪ ಅಂತಂದ್ರ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಬಂದೈತಿ. ಹಾಗಾದ್ರೆ ಇದ್ರ ಉದ್ದೇಶ ಏನು ಅಂತಂದ್ರೆ ಪುರುಷ ನೌಕರರ ಜೊತೆಗೆ ಮಹಿಳಾ ನೌಕರರ ತಂದೆ ತಾಯಿಗೂ ಕೂಡ ಏನ್ ಮಾಡ್ತೈತಿಪ್ಪ ಅಂತಂದ್ರೆ ಇದು ಮಹಿಳಾ ನೌಕರರ ತಂದೆ ತಾಯಿಗೂ ಕೂಡ ಏನ್ ಮಾಡ್ತೈತಿಪ್ಪ ಅಂತಂದ್ರ ಉಚಿತ ಅಥವಾ ನಗದು ರಹಿತ ಚಿಕಿತ್ಸೆಯನ್ನ ಕೊಡ್ತೈತಿ. ಹಾಗಾದ್ರೆ ಎಷ್ಟು ಕಾಯಿಲೆಗಳಿಗೆ ಇದು ಚಿಕಿತ್ಸೆಯನ್ನ ಕೊಡ್ತೈತಿ ಅದು ಇಂಪಾರ್ಟೆಂಟ್. ಈ ಯೋಜನೆಯಲ್ಲಿ ಎಷ್ಟು ಕಾಯಿಲೆಗಳಿಗೆ ಇದು ಚಿಕಿತ್ಸೆ ಕೊಡ್ತೈತಿಪ್ಪ ಅಂತಂದ್ರ 1200 ಕಾಯಿಲೆಗಳಿಗೆ ಇದು ಚಿಕಿತ್ಸೆಯನ್ನ ಕೊಡ್ತೈತಿ. 1200 ಕಾಯಿಲೆಗಳಿಗೆ 1200 ಕಾಯಿಲೆಗಳಿಗೆ ಏನ್ ಮಾಡ್ತೈತಿಪ್ಪ ಅಂತಂದ್ರೆ ಇದನ್ನ ಚಿಕಿತ್ಸೆ ಕೊಡ್ತೈತಿ. ಇದು ವೆರಿ ಇಂಪಾರ್ಟೆಂಟ್. ಎಷ್ಟು ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡ್ತಾರ ಅದು ಕೇಳ್ತಾರೆ. ಮೇ ಬಿ ಸ್ಟೇಟ್ಮೆಂಟ್ ರೂಪದಲ್ಲಿಯೂ ಕೂಡ ಬರ್ಬೋದು. ಮತ್ತೆ ಈ ಯಾವ ಯೋಜನೆ ಬದಲಾಗಿ ಈ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಈ ತರನು ಕೇಳ್ತಾರ. ಯಾವ ಯೋಜನೆ ಬದಲಾಗಿ ತಂದಿದಪ್ಪ ಅಂತಂದ್ರ ಜ್ಯೋತಿ ಸಂಜೀವಿನಿ, ಹೌದಾ? ಜ್ಯೋತಿ ಸಂಜೀವಿನಿ ಆರೋಗ್ಯ ಯೋಜನೆ ಬದಲಾಗಿ ಇದನ್ನ ನಾವು ಜಾರಿಗೆ ತಗೊಂಡ್ಬಂದಿರ್ತಕ್ಕಂಥದ್ದು. ಆಮೇಲೆ ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಪುರುಷ ನೌಕರರ ಮತ್ತು ಮಹಿಳಾ ನೌಕರರ ತಂದೆ ತಾಯಿಗಳಿಗೂ ಕೂಡ ನಗದು ರಹಿತ ಚಿಕಿತ್ಸೆಯನ್ನ ಕೊಡ್ತೈತಿ. ಇದು ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಇದನ್ನ ಯಾವ ರೀತಿ ಅವರು ತಗೋತಾರ? ಹಾಗಾದ್ರೆ ಇಲ್ಲಿ ಈ ಯೋಜನೆ ಅಂಡರ್ದಾಗ ಬರಬೇಕು ಅಂತಂದ್ರ ಕೆಲವೊಂದಿಷ್ಟು ಕ್ರೈಟೀರಿಯಾ ನಿಯಮಗಳದಾವ್. ನನಗೆ ನೌಕರಿ ಐತಿ ಅಂತಂದ್ರ ಡೈರೆಕ್ಟ್ ಆಗಿ ಅಪ್ಲೈ ಮಾಡಕ್ ಬರಂಗಿಲ್ಲ. ಬಟ್ ಯಾವ ರೀತಿ ಇದನ್ನ ಅಪ್ಲೈ ಮಾಡಬಹುದು? ಕರ್ನಾಟಕ ಸರ್ಕಾರ ಎಲ್ಲಾ ರಾಜ್ಯ ಸರ್ಕಾರಿ ನೌಕರರಿಗೆ ಇದು ಅನ್ವಯ ಆಕೈತಿ ಅಂತ ಆದೇಶನ ಹೊರಡಿಸಿರ್ತಾರ. ಬಟ್ ಕೆಲವೊಬ್ರು ಇದರ ಭಾಗ ಆಗ್ಬೋದು ಮತ್ತೆ ಭಾಗ ಆಗ್ಲಿಕ್ಕೂ ಇರ್ಬೋದು. ಇದರಿಂದ ಅವ್ರು ಹೊರಗಿರ್ಲಿಕ್ಕೂ ಕೂಡ ಅವಕಾಶ ಐತಿ. ಅಕ್ಟೋಬರ್ 18 ಒಳಗಾಗಿ ಅವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರ ನನಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಬೇಡ ಅಂತ ಅವರು ಏನ್ ಮಾಡ್ಬೇಕು, ಸುವರ್ಣ ಕರ್ನಾಟಕ ಆರೋಗ್ಯ ಟ್ರಸ್ಟ್ಗೆ ಲೆಟರ್ ಕಳಿಸ್ಬೇಕಾಕತಿ. ಹಾಗಾದ್ರೆ ಏನೈತಿ ಇಲ್ಲಿ ಅಂತದೊಂದು ರೂಲ್ಸ್ ಅಂತಂದ್ರ ಇವ್ರು ಬರ್ತಿರ್ತಕ್ಕಂಥ ಸಂಬಳ ಪ್ರತಿ ತಿಂಗಳು ಕಂತ್ ಕಟ್ಟಬೇಕಾಕತಿ. ಅದು ಇಂಪಾರ್ಟೆಂಟ್ ಆಗ್ತೈತಿ. ಇವ್ರೇನ್ ಮಾಡ್ಬೇಕು, ಈ ಯೋಜನೆಯ ಫಲಾನುಭವಿಗಳಾಗಬೇಕು ಅಂತಂದ್ರ ಅಲ್ಲಿ ಏನೈತಿಪ್ಪ ಅಂತಂದ್ರ ವಿಮಾ ಕಂತ್ ಕಟ್ಟೋದೈತಿ. ಏನ್ ಕಂತ್ ಕಟ್ಟೋದು? 4 ಗ್ರೂಪ್ ಮಾಡ್ಕೊಂಡಾರ ಅವ್ರು. ಮಾಸಿಕ ಕಂತ್ ಕಟ್ಕೋಬೇಕಾಕತಿ. ಮಾಸಿಕ ಅಂತಂದ್ರ ತಿಂಗಳ ಕಂತ್ ಕಟ್ಟಬೇಕಾಕತಿ. ಅವರು ಗ್ರೂಪ್ ಮಾಡ್ಯಾರ. ಏನ್ ಗ್ರೂಪ್ ಮಾಡ್ಯಾರ ಅಂತಂದ್ರ ಗ್ರೂಪ್ ಎ, ಹೌದಾ? ಅಂದ್ರ ದೊಡ್ಡ ನೌಕರಿ ಹಿಡ್ದವ್ರ ಗ್ರೂಪ್ ಎ. ಹಾಗಾದ್ರೆ
ಇವ್ರಿಗೆ ಮಾಸಿಕ ಕಂತು ಎಷ್ಟೈತಿ ಅದನ್ನ ನೋಡ್ಕೋಬೇಕಾಕೈತಿ. ಮಾಸಿಕ ಕಂತು ಕಟ್ಟಬೇಕಾಕೈತಿ. ಹೌದಾ? ಗ್ರೂಪ್ ಎದವ್ರಿಗೆ ಎಷ್ಟು ಕಂತು ಕಟ್ಟಬೇಕು ಅಂತಂದ್ರೆ ಅವರು ಪ್ರತಿ ತಿಂಗಳ ಅವ್ರ ಸ್ಯಾಲರಿ ಒಳಗಡೆ 1000 ರೂಪಾಯಿ ಕಂತನ್ನ ಕಟ್ಟಬೇಕಾಕತಿ. ರೂಪಾಯಿ 1000 ರೂಪಾಯಿಯನ್ನ ಅವ್ರು ಕಟ್ಟಬೇಕಾಕತಿ. ಹಾಗಾದ್ರೆ ಗ್ರೂಪ್ ಬಿ ವೆರಿ ಇಂಪಾರ್ಟೆಂಟ್, ಬಟ್ ಇದನ್ನು ಕೇಳ್ತಾರೆ ಅವರು. ಓಕೆ, ಗ್ರೂಪ್ ಬಿ, ಗ್ರೂಪ್ ಬಿ ದವರಿಗೆ ಎಷ್ಟೈತಿಪ್ಪ ಅಂತಂದ್ರೆ ಮಾಸಿಕ ಕಂತು 500 ರೂಪಾಯಿ ಐತಿ. ಮಾಸಿಕ ಕಂತು ಎಷ್ಟೈತಿಪ್ಪ ಅಂತಂದ್ರೆ 500 ರೂಪಾಯಿ ಐತಿ. ಆಮೇಲೆ ಗ್ರೂಪ್ ಸಿ ಅಂತ ಮಾಡ್ಯಾರ ಅವರು. ಟೋಟಲ್ 4 ಗ್ರೂಪ್ಗಳನ್ನ ಮಾಡ್ಯಾರ. ಮತ್ತೆ ಈ ಹುದ್ದೆಗಳದಾವ. ಮತ್ತೆ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಹುದ್ದೆಗಳು ಅದಾವ. ಆ ಕಾರಣಕ್ಕಾಗಿ ಅವರು ಮಾಡಿರ್ತಕ್ಕಂಥದ್ದು. ಗ್ರೂಪ್ ಸಿ ಹುದ್ದೆಯವರಿಗೆ ಏನೈತಿಪ್ಪ ಅಂತಂದ್ರೆ 350 ರೂಪಾಯಿ ಕಟ್ಟಬೇಕಾಕತಿ. ಪ್ರತಿ ತಿಂಗಳ 350 ರೂಪಾಯಿ ಅವ್ರ ಸ್ಯಾಲ್ರಿ ಒಳಗನೆ ಕಟ್ಟಾಕೈತಿ ಡೈರೆಕ್ಟ್. ಅದು ಅಪ್ಲೈ ಮಾಡಿದ್ರ. ಓಕೆ, ಆಮೇಲೆ ಲಾಸ್ಟ್ ಒನ್ ಗ್ರೂಪ್ ಡಿ ಅಂತ ಹೇಳಿ ಮಾಡ್ಯಾರ. ಎಸ್, ಗ್ರೂಪ್ ಡಿ ಮಾಡ್ಯಾರ. ಇದಕ್ಕ ಕಂತು 250 ರೂಪಾಯಿ ಐತಿ. ಪ್ರತಿ ತಿಂಗಳ ಅವ್ರ ಸ್ಯಾಲ್ರಿ ಒಳಗಡೆ ಇಷ್ಟು ಕಟ್ ಆಕತಿ. ಇಷ್ಟು ಕಟ್ ಆಗೋದ್ರಿಂದ ಏನಾಕೈತಿಪ್ಪ ಅಂತಂದ್ರೆ ನೀವು ಉಚಿತವಾಗಿ ಏನು ಮಾಡ್ಬೋದು, ನಗದು ರಹಿತ ಚಿಕಿತ್ಸೆಯನ್ನ ಪಡ್ಕೋಬಹುದು. ಮತ್ತೆ ಇಂಥವ್ರಿಗೆ ಅಪ್ಲೈ ಮಾಡದೇನೂ ಇರ್ಬೋದು. ಅವರಿಗೆ ಗಡುವು ಕೊಟ್ಟಾರ. ಅಕ್ಟೋಬರ್ 18 ಒಳಗೆ ನೀವು ಈ ಯೋಜನೆಯಿಂದ ನಾವು ಬೇಡ ಅಂತ ಅನ್ನೋರಿದ್ರೆ ಅಕ್ಟೋಬರ್ 18 ಒಳಗೆ ನೀವೇನು ಮಾಡ್ಬೋದು, ಲೆಟರ್ ಕೊಡ್ಬೋದು ಸುವರ್ಣ ಕರ್ನಾಟಕ ಆರೋಗ್ಯ ಟ್ರಸ್ಟ್ಗೆ. ಕೊಡ್ಲಿಲ್ಲ ಅಂತಂದ್ರೆ ನೀವು ಇದನ್ನ ಒಪ್ಕೊಂಡಂಗ ಎಲ್ಲರಿಗೂ ಅಪ್ಲೈ ಮಾಡಿಬಿಡ್ತಾರ. ಮತ್ತೆ ಇದನ್ನ ಅಪ್ಲೈ ಮಾಡಿದ್ರಿಂದ ಯಾರಿಗೆ ಲಾಭ ಐತಿಪ್ಪ ಅಂತಂದ್ರೆ, ಯಾರ ತಂದೆ ತಾಯಿ ಭಾಳ ವಯಸ್ಸಾಗೈತಿ, ಅನಾರೋಗ್ಯ ಐತಿ, ಶಸ್ತ್ರ ಚಿಕಿತ್ಸೆ ಐತಿ, ದೊಡ್ಡ ದೊಡ್ಡ ಚಿಕಿತ್ಸೆಗಳು ಇರ್ತಾವಲ್ಲ, ಅಂಥವ್ರು ಕಂಟಿನ್ಯೂ ಇರೋದೈತಿ. ಮನ್ಯಾಗ ದವಾಖಾನೆ ಬೇನ್ ಆಯ್ತೈತೆ ಅಂತಾರಲ್ಲ, ಅಂಥವ್ರು ತಗೊಂಡ್ರೆ ಲಾಭ ಐತಿ. ಬಟ್ ಯಾರಿಗೋ ಕೆಲವೊಂದು ಕಡೆ ಒಬ್ಬೊಬ್ಬರಿಗೆ ಇದರಿಂದ ಪ್ಲಸ್ ಪಾಯಿಂಟ್ಸು ಐತಿ, ಮೈನಸ್ ಪಾಯಿಂಟ್ಸು ಐತಿ. ಅದಕ್ಕೆ ಅಪ್ಲೈ ಮಾಡ್ಬೋದು, ಮಾಡದೇನೋ ಇರ್ಬೋದು. ಅಪ್ಲೈ ಮಾಡಂಗಿಲ್ಲ ಅಂತಂದ್ರೆ ಅಕ್ಟೋಬರ್ 18 ಒಳಗೆ ನೀವೇನು ಮಾಡಬೇಕು, ಟ್ರಸ್ಟಿಗೆ ರಿಜೆಕ್ಷನ್ ಲೆಟರನ್ನು ನೀವು ಕಳಿಸ್ಬೇಕಾಕತಿ. ಆ್ಯಂಡ್ ಇದ್ರಾಗೆ ಮತ್ತೆ ನೆಕ್ಸ್ಟ್ ಯಾವುದು ಹೇಳಿದ್ನಲ್ಲ, ಎಷ್ಟು ತನ ಹೇಳಿದ್ನಪ್ಪ. ಬಟ್ ಇಲ್ಲಿ ಇನ್ನೊಂದು ಇಂಪ್ಲಿಮೆಂಟ್ ಏನಪ್ಪಾ ಅಂತಂದ್ರೆ, ಈಗ ಇಬ್ಬರದು ಮನ್ಯಾಗ ಪುರುಷ ನೌಕರದನ ಲೇಡೀಸು ಅದಾರ ತಿಳ್ಕೊರಿ. ಇಬ್ರು ಗಂಡ ಹೆಂಡತಿಗೆ ಸರ್ಕಾರಿ ನೌಕರಿ ಐತೆ ಅಂತ ತಿಳ್ಕೊ. ಇಬ್ರು ಗಂಡ ಹೆಂಡತಿಗೆ ಸರ್ಕಾರಿ ನೌಕರಿ ಐತಿ ಅಂತಂದ್ರ ಒಬ್ರಿಗೆ ನೌಕರಿ ಇದ್ರ ಹೆಂಡತಿ ತಂದೆ ತಾಯಿಗೂ ಚಿಕಿತ್ಸೆ ಐತಿ, ಗಂಡನ ತಂದೆ ತಾಯಿಗೂ ಚಿಕಿತ್ಸೆ ಐತಿ. ಹಾಗಾದ್ರೆ ಇದನ್ನ ಇಬ್ರೊಳಗೆ ಯಾರಾದ್ರೂ ಒಬ್ರು, ಭಾಳ ಜನ ಇರಂಗಿಲ್ಲ, ಬಟ್ 10% ಆದ್ರೂ ಇದ್ದೇ ಇರ್ತಾರ. ಗಂಡ ಹೆಂಡತಿ ಸರ್ಕಾರಿ ನೌಕರಿಯಲ್ಲಿ ಇದ್ರ ಅಂತಂದ್ರ ಒಬ್ರು ಇದ್ರಾಗಿಂದ ರಿಜೆಕ್ಟ್ ಆಗಬಹುದು, ಒಬ್ರು ಇದ್ರಾಗಿಂದ ಹೊರಗೆ ಬರ್ಬೋದು. ಯಾರಾದ್ರೂ ಪುರುಷ ನೌಕರ ಅಥವಾ ಮಹಿಳಾ ನೌಕರ ಈ ಅಪ್ಲೈ ಮಾಡಿದ್ರ ಇಬ್ರು ಕುಟುಂಬಕ್ಕೂ ಇದು ಅನ್ವಯ ಆಗ್ತೈತಿ. ಮಹಿಳಾ ನೌಕರಸ್ಥರ ತಂದೆ ತಾಯಿಗೂ ಅನ್ವಯ ಆಗ್ತೈತಿ, ಪುರುಷ ನೌಕರಸ್ಥನ ತಂದೆ ತಾಯಿಗೂ ಅನ್ವಯ ಆಗ್ತೈತಿ. ಇಬ್ರು ನೌಕರಿ ಇದ್ದಾಗ. ಹೌದಾ? ಅಂಥದ್ದು ಏನಪ್ಪಾ ಅಂತಂದ್ರೆ, ನಿಮ್ಮ ಅದೃಷ್ಟ ಇತ್ತು ಅಂತಂದ್ರೆ ನೀವು ನೌಕರಿ ಹಿಡಿದ ನೌಕರಿ ಗಂಡುಗಳನ್ನ ಪಡೀರಿ. ಮತ್ತು ನಿಮ್ದು ಅದೃಷ್ಟ ಐತೆ ಅಂತಂದ್ರೆ ನೀವು ಕೂಡ ನೌಕರಿ ಹಿಡಿದ ನೌಕರಿ ಹೆಂಡತಿನ ಮದುವೆ ಆಗ್ರಿ. ಓಕೆ. ಅಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ ವೆರಿ ಇಂಪಾರ್ಟೆಂಟ್, ಇತ್ತೀಚೆಗೆ ಒಂದು ಕರಡಿ ಸುದ್ದಿಯಲ್ಲಿತ್ತು. ಹೌದಾ? ಏನ್ ಕರಡಿ ಭಾರತದಲ್ಲಿ ಮೊದಲ ಬಾರಿಗೆ, ಹೌದಾ, ಭಾರತದಲ್ಲಿ ಬರ್ಕೋಬೇಕಿದನ ಮೊದಲ ಬಾರಿಗೆ ಕರಡಿಗೆ ಕೃತಕ ಕಾಲು ಜೋಡಿಸಲಾಗಿದೆ. ಶಸ್ತ್ರಚಿಕಿತ್ಸೆಯ ಮೂಲಕ ಮೊದಲ ಬಾರಿಗೆ ಕರಡಿಗೆ ಕೃತಕ ಕಾಲು ಜೋಡಣೆ ಮಾಡಲಾಗಿದೆ. ಕೃತಕ ಕಾಲು ಜೋಡಣೆ ಮಾಡಲಾಗಿದೆ. ಕೃತಕ ಕಾಲು ಜೋಡಣೆ ಮಾಡಲಾಗಿದೆ. ಹಾಗಾದ್ರೆ ಆ ಕರಡಿಗೆ ಒಂದು ಹೆಸರೈತಿ, ಅದು ಇಂಪಾರ್ಟೆಂಟ್.
ಆ ಕರಡಿ ಹೆಸರು ಏನೈತಪ್ಪ ಅಂತಂದ್ರ ವಸೀಕರನ್ ಅಂತ ಹೇಳಿ. ಆ ಕರಡಿ ಹೆಸರು ಏನಪ್ಪಾ ಅಂತಂದ್ರ ವಸೀಕರನ್. ಈ ತರ ಸುದ್ದಿ ಬಂದಾಗ ಹಾಗಾದ್ರೆ ಕರಡಿ ಅಭಯಾರಣ್ಯಗಳು ನಮ್ಮ ಕರ್ನಾಟಕದಾಗ ಏನಾರೇ ಅದಾವನ ಈ ತರ ನೋಡ್ಕೋಬೇಕು. ಕರ್ನಾಟಕದಲ್ಲಿ ಯಾವ್ಯಾವ ಅಭಯಾರಣ್ಯಗಳದಾವ, ಕರಡಿ ಧಾಮಗಳಾಗಿರ್ಬೋದು, ಈ ತರ ನೀವು ಸ್ಟಡಿ ಮಾಡ್ಬೇಕಾಗ್ತತಿ. ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾದಾಗ ಒಂದು ಕರಡಿಗೆ ಕೃತಕ ಕಾಲು ಜೋಡಣೆ ಮಾಡಲಾಗಿದೆ. ಯಾವ ಕರಡಿಗೆ ಅಂತಂದ್ರ ಅದು ವಸೀಕರನ್ ಅನ್ನುವ ಕರಡಿಗೆ. ವಸೀಕರನ್ ಅನ್ನುವ ಕರಡಿಗೆ. ಆದ್ರೆ ಕರಡಿ ಅಭಯಾರಣ್ಯಗಳು ಕರ್ನಾಟಕದಲ್ಲಿ ಎಲ್ಲೇ ಇದಾವಪ್ಪ ಅಂತಂದ್ರ ಎಸ್, 2 ಕರಡಿ ಅಭಯಾರಣ್ಯಗಳದಾವ. 2 ಅದಾವ. ಮೊದಲು ಒಂದೈತು, ಆಮೇಲೆ 1994 ನಂತರ 2 ಆಗ್ಯಾವ. ಒಂದನೇದು ಯಾವ್ದಪ್ಪ ಅಂತಂದ್ರ ರಾಮದೇವರ ಬೆಟ್ಟ. ರಾಮದೇವರ ಬೆಟ್ಟ, ರಾಮದೇವರ ಬೆಟ್ಟ ಕರಡಿ ಅಭಯಾರಣ್ಯ. ಕರಡಿ ಅಭಯಾರಣ್ಯ ಇದು ಎಲ್ಲೈತಪ್ಪ ಅಂತಂದ್ರ ರಾಮನಗರ. ಇದು ಎಲ್ಲೈತಿ ಅಂತಂದ್ರ ರಾಮನಗರ್. ರಾಮದೇವರ ಬೆಟ್ಟ ಕರಡಿ ಅಭಯಾರಣ್ಯ. ಮತ್ತು ಹೈಯೆಸ್ಟ್ ಕರ್ನಾಟಕದಾಗ ನಿಮ್ಗೆ ಗೊತ್ತಿರಲಿ, ಈ ರಾಮನಗರ್ನಾಗ ಹೈಯೆಸ್ಟ್ ಇದೇನಪ್ಪ ಅಂತಂದ್ರೆ ಹದ್ದುಗಳದಾವ ಗೊತ್ತಿರಲಿ. ಈ ರಾಮನಗರ ಬೆಟ್ಟ ಒಂದು ದೊಡ್ಡ ಬೆಟ್ಟ ಐತಿ. ಅದ್ರ ಹೆಸರು ಏನಪ್ಪಾ ಅಂತಂದ್ರೆ ರಾಮದೇವರ ಬೆಟ್ಟ. ಹೈಯೆಸ್ಟ್ ಇಲ್ಲಿ ಹದ್ದುಗಳು ಕೂಡ ಅದಾವ. ಕರ್ನಾಟಕದಲ್ಲಿ ಹೈಯೆಸ್ಟ್ ಹದ್ದುಗಳ ಸಂಖ್ಯೆ ಎಲ್ಲೈತಪ್ಪ ಅಂತಂದ್ರೆ ಇಲ್ಲೇ ರಾಮದೇವರ ಬೆಟ್ಟದಲ್ಲಿ ಅದಾವ, ರಾಮನಗರ ಡಿಸ್ಟಿಕ್. ಓಕೆ. ಆ್ಯಂಡ್ ಸೆಕೆಂಡ್ ಯಾವುದಪ್ಪ ಅಂತಂದ್ರೆ ಇನ್ನೊಂದು ಯಾವುದಪ್ಪ ಅಂತಂದ್ರೆ ಎಸ್ ದರೋಜಿ ಕರಡಿ ಅಭಯಾರಣ್ಯ. ದರೋಜಿ ಕರಡಿ ಧಾಮ ಅಂತಲೂ ಬರ್ಕೋರಿ ನಡೀತೈತಿ. ದರೋಜಿ ಕರಡಿ ಧಾಮ. ದರೋಜಿ ಭಾಳ ಸಲ ಕ್ವಶನ್ ಕೇಳ್ಯಾರ ಇದನ್ನ. ದರೋಜಿ ಕರಡಿ ಧಾಮ ಎಲ್ಲೈತಪ್ಪ ಅಂತಂದ್ರೆ ಇಲ್ಲೇ ನಮ್ಮಲ್ಲೇ ಬಳ್ಳಾರಿ. ಹೈಯೆಸ್ಟ್ ಕರಡಿಗಳದಾವೆ. ದರೋಜಿ ಕರಡಿ ಧಾಮ ಐತಲ್ಲ, ಹೈಯೆಸ್ಟ್ ಕರಡಿಗಳದಾವೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂಗ ಇನ್ನೂ ಡಿಟೇಲ್ ಆಗಿ ನೋಡೋದಾದ್ರ ಈ ಮೊದಲು ಕರಡಿಗಳನ್ನ ಈ ಓಣ್ಯಾಗ ಕರ್ಕೊಂಬಂದ ಅವಕ್ಕೆ ಮೂಗುದಾರ ಹಾಕಿ ಕರಡಿ ಆಡ್ಸೋರು ಬರ್ತಿದ್ರು. ಗೊತ್ತೈತಿ ನೋಡಿರಿ, ಕರಡಿ ಆಡೋರು ನೀವು ನೋಡಿರ್ಲಕ್ಕಿಲ್ಲ. ಹಾ ನೋಡಿ, ಕರಡಿ ನೋಡೋದಲ್ಲ, ಕರಡಿ ಆಡ್ಸುದನ್ನ. ಎಸ್ ಹೇಳ್ತೀನಿ ಕೇಳ್ರಿ. ಮುಂಚೆ ನಾವೆಲ್ಲ ಸಣ್ಣವ್ರು ಇರ್ಬೇಕಾದ್ರ ಮನೆ ಮುಂದೆ ಕರಡಿಗಳನ್ನ ತಗೊಂಬಂದು ಕರಡಿ ಕುಸ್ತಿ ಆಡ್ತೈತಿ ನೋಡು, ಕರಡಿ ಡ್ಯಾನ್ಸ್ ಮಾಡ್ತೈತಿ ನೋಡು, ಕರಡಿ ಹೆಂಗ್ ಮಾಡ್ತೈತಿ ಹಿಂಗ್ ಮಾಡ್ತೈತಿ ಅಂತೇಳಿ ಭಾಳ ಚಿತ್ರಹಿಂಸೆ ಕೊಡ್ತಿದ್ರು. ಅವ್ರು ಮೂಗ್ದಾರ ಹಾಕ್ತಿದ್ರು, ಕರಡಿ ಮೇಲೆ ಮಕ್ಕಳನ್ನ ಕುಂಡ್ರಿಸ್ತಿದ್ರು. ಅವ್ರು ಎಲ್ಲ ಊರೆಲ್ಲ ಸುತ್ಕೊಂಡು ಬರ್ತಿದ್ರು. ಆಮೇಲೆ ಅವಕ್ಕೆ ಮೂಗ್ದಾರ ಹಾಕ್ತಿದ್ರಲ್ಲ, ಭಾಳ ಚಿತ್ರಹಿಂಸೆ ಕೊಡ್ತಿದ್ರು. ಅವ್ರು ಎಲ್ಲ ನಡ್ಕೋತ ತಿರುಗಾಡ್ತಿದ್ರು. ಚಿತ್ರಹಿಂಸೆ ಕೊಡೋದ್ರಿಂದ ಏನಾಗ್ತೈತಿ ಅಂತಂದ್ರ ಈ 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನ ತಗೊಂಡ್ಬರ್ತಾರ. 1972 ಬರೀರಿ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ತಗೊಂಡ್ಬರ್ತಾರೆ. 1972 ತಗೊಂಡ್ಬರ್ತಾರೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ತಗೊಂಡ್ಬರ್ತಾರಲ್ಲ, ಅವಾಗ ಯಾರ್ಯಾರು ಕರಡಿಗಳನ್ನ ಆಡಿಸ್ತಾರಲ್ಲ ಇವ್ರ ಮೇಲೆಲ್ಲ ಕೇಸ್ ದಾಖಲಾಗ್ತದೆ. ಎಲ್ಲಾ ಕರಡಿಗಳನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ರಕ್ಷಣೆ ಮಾಡ್ತಾರ. ರಕ್ಷಣೆ ಮಾಡಿ ಒಂದ್ ಕಡೆ ಹಾಕ್ತಾರಲ್ಲ, ಅದಕ್ಕೆ ಅವುಗಳನ್ನ ಧಾಮ ಅಂತ ಕರೀತಾರೆ. ಎಲ್ಲೆಲ್ಲಿ ಕರಡಿಗಳು ಅಪಾಯದಲ್ಲಿ ಇದಾವಲ್ಲ ಅವುಗಳೆಲ್ಲ ಕರಡಿಯನ್ನ ಒಂದು ಸ್ಥಳದಲ್ಲಿ ಏನ್ ಮಾಡ್ತಾರ ಅಂತಂದ್ರ ಕೂಡಿಸ್ತಾರಲ್ಲ, ಅದಕ್ಕೆ ಧಾಮಗಳು, ಅಭಯಾರಣ್ಯಗಳು ಅಂತ ಹೇಳಿ ಕರೀತಾರ. ಈ 1972 ಮುಂಚೆ ಕರಡಿಗಳನ್ನ ಬಹಳ ಅಮಾನವೀಯವಾಗಿ ನೋಡ್ಕೊಳಾಗ್ತಿತ್ತು. ಅವೆಷ್ಟೇ ಕ್ರೂರ ಇದ್ರು ಅವುಗಳನ್ನ ಮೂಗುದರ ಹಾಕೋದ್ರ ಮೂಲಕ ಮನುಷ್ಯ ಕಂಟ್ರೋಲ್ ಮಾಡ್ಕೋತಿದ್ದ, ತನ್ನ ಹೊಟ್ಟೆಪಾಡು ನಡೆಸ್ಕೊತಿದ್ದ, ಮತ್ತೆ ಕರಡಿಗೆ ಬಹಳ ಚಿತ್ರಹಿಂಸೆ ಕೊಡ್ತಿದ್ರು. ಆ ಕಾರಣಕ್ಕಾಗಿ ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಬಂದಾಗ ಈ ತರ ಮಾಡೋರ್ ಮೇಲೆ ಕೇಸ್ ಆಗಾಕಾಯ್ತು, ಕಡಿಮೆ ಆಯ್ತು. ಅದಕ್ಕೆ ನೀವು ಯಾರು ಕರಡಿ ಆಡ್ಸೋರನ್ನ ನೋಡಂಗಿಲ್ಲ.
ಅದಕ್ಕೆ ದೊಡ್ಡ ದೊಡ್ಡ ಧಾಮಗಳಲ್ಲಿ ಏನು ಮಾಡಕತ್ರಪ್ಪ ಅಂತಂದ್ರೆ ಕರಡಿಗಳನ್ನ ಇಡಾಕತ್ತಿದ್ರು. ಅದಕ್ಕೆ ನಮ್ಮಲ್ಲಿ ಕೂಡ ಹೈಯೆಸ್ಟ್ ಕರಡಿಗಳು, ಏಷ್ಯಾದಲ್ಲೇ ಹೈಯೆಸ್ಟ್ ಕರಡಿಗಳನ್ನ ಎಲ್ಲಿಪ್ಪ ಅಂತಂದ್ರೆ ತಗೊಂಬರತ್ತಾರ ಅಂತಂದ್ರೆ ನಮ್ಮ ಈ ಬನ್ನೇರುಘಟ್ಟ ಅಭಯಾರಣ್ಯ ಅಂತೈತಿ. ಬನ್ನೇರುಘಟ್ಟ ಅಭಯಾರಣ್ಯ ಎಲ್ಲಿ? ಬೆಂಗಳೂರಾಗೈತಿ. ಬನ್ನೇರುಘಟ್ಟ ಅಭಯಾರಣ್ಯದಾಗೈತಿ. ಆಮೇಲೆ ರಾಮದೇವರ ಬೆಟ್ಟ ಧಾಮದಲ್ಲಿ, ಬಳ್ಳಾರಿ ದರೋಜಿ ಕರಡಿ ಧಾಮದಲ್ಲಿ ಇವುಗಳನ್ನು ನಾವು ರಕ್ಷಣೆ ಮಾಡ್ತೀವಿ. ಓಕೆ, ಇಷ್ಟಕ್ಕೆ ಕರಡಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾಕ ಅಂತಂದ್ರೆ ಭಾರತದಲ್ಲಿ ಫಾರ್ ದ ಫಸ್ಟ್ ಟೈಮ್ ಇದನ್ನ ಪ್ರಯೋಗ ಮಾಡಿ ನೋಡಿದೀವಿ. ಕರಡಿಗೆ ಆ ಕರಡಿ ಕಾಲುಗಳ ಸೆನ್ಸಸ್ ಮಾಡೋ ತರ ಮಾಡಿದ್ದಾರೆ. ಹಾಗಾಗಿ ಭಾರತದಲ್ಲಿ ಮೊದಲ ಬಾರಿಗೆ ಕರಡಿಗೆ ಕೃತಕ ಕಾಲು ಜೋಡಣೆ ಮಾಡಲಾಗಿದೆ. ಯಾವ ಕರಡಿಗೆಪ್ಪ ಅಂತಂದ್ರೆ ಅದು ವಸೀಕರನ್ ಅನ್ನೋ ಕರಡಿಗಳ ಒಳಗೆ. ಆಮೇಲೆ ದ ನೆಕ್ಸ್ಟ್ ಲಾಸ್ಟ್ ಥಿಂಗ್ ಹೇಳಿ ಮುಗಿಸ್ತೀನಿ. ಸುದ್ದಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಸುದ್ದಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು. ಓಕೆ, ಸುದ್ದಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು. ಅದರಲ್ಲಿ ಫಸ್ಟ್ ಒನ್ ಯಾರಪ್ಪ? ಭಾನು ಮುಸ್ತಾಕ್. ಎಸ್, ಕಾಲ್ ಹಾಕಿದ ಹಂಗೆ ಓದ್ಬೇಡ್ರಿ ಅದನ್ನ. ಎಸ್ ಹೇರ್. ನೆಕ್ಸ್ಟ್ ದ ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ ಭಾನು ಮುಸ್ತಾಕ್. ಭಾನು ಮುಸ್ತಾಕ್ ಕನ್ನಡಿಗರಿಗೆ ಚಿರಪರಿಚಿತ ಲೇಖಕಿ, ಬರಹಗಾರ್ತಿ, ಆಮೇಲೆ ಸಾಹಿತಿ. ಯಾರಪ್ಪ ಅಂತಂದರೆ ಭಾನು ಮುಸ್ತಾಕ್. ಭಾನು ಮುಸ್ತಾಕ್ ಏನಪ್ಪ ಅಂತಂದರೆ ಕನ್ನಡಕ್ಕೆ ಮೊದಲ ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನು ತಂದು ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಕನ್ನಡಕ್ಕೆ ಮೊಟ್ಟ ಮೊದಲ, ಹೌದಾ, ಮ್ಯಾನ್ ಬೂಕರ್ ಪ್ರಶಸ್ತಿ, ಮ್ಯಾನ್ ಬೂಕರ್ ಪ್ರಶಸ್ತಿ ತಂದು ಕೊಟ್ಟಿರ್ತಕ್ಕಂಥ ವ್ಯಕ್ತಿಯವರು. ಬೂಕರ್ ಪ್ರಶಸ್ತಿ. ಹಾಗಾದ್ರೆ ಇವರು ಬರೆದಿರ್ತಕ್ಕಂಥ ಕೃತಿ ಯಾವುದಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ. ಎಸ್, ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನೋಡೋಣ. ಇವರೊಂದು ಕತೆ ಬರ್ದಾರ, ಕವನ ಸಂಕಲನ ಐತಿ ಇವ್ರದೊಂದು. ಏನು ಕವನ ಸಂಕಲನ ಅಂತಂದ್ರೆ ಹಸೀನಾ ಮತ್ತು ಸಣ್ಣ ಕಥೆಗಳು ಅಂಥೇಳಿ. ಹಸೀನಾ, ಎಸ್, ಹಸೀನಾ ಮತ್ತು ಸಣ್ಣ ಕಥೆಗಳು ಅಂಥೇಳಿ. ಸಣ್ಣ ಕಥೆಗಳು ಅಂಥೇಳಿ, ಹಸೀನಾ ಮತ್ತು ಸಣ್ಣ ಕಥೆಗಳು ಅಂಥೇಳಿ. ಈ ಕಥೆಯಲ್ಲಿ ಒಂದು ಭಾಗ ಯಾವುದಪ್ಪ ಅಂತಂದ್ರೆ ಅದು ಎದೆಯ ಹಣತೆ ಅಂಥೇಳಿ. ಎದೆಯ ಹಣತೆ, ಎದೆಯ ಹಣತೆ, ಎದೆಯ ಹಣತೆ. ಈ ಎದೆಯ ಹಣತೆ ಅನ್ನೋ ಭಾಗನ, ಹೌದಾ, ದೀಪಾ ಬಸ್ತಿಯವರು ಈ ಎದೆಯ ಹಣತೆ ಅನ್ನೋ ಒಂದು ಪಾರ್ಟ್ ತಗೊಂಡ್ ಅಷ್ಟ, ಪೂರ್ತಿ ಈ ಹಸೀನಾ ಮತ್ತು ಸಣ್ಣ ಕಥೆಗಳನ್ನ ಟ್ರಾನ್ಸ್ಲೇಟ್ ಮಾಡಿಲ್ಲ. ಅದರಲ್ಲಿ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಎದೆಯ ಹಣತೆ ಅಲ್ಲಿ ಇರ್ತಕ್ಕಂಥದ್ದನ್ನ ಅವರು ಹಾರ್ಟ್ ಲ್ಯಾಂಪ್ ಅಂತೇಳಿ, ಯಾರು? ದೀಪಾ ಬಸ್ತಿ ಅವರು. ದೀಪಾ ಬಸ್ತಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಹಾರ್ಟ್ ಲ್ಯಾಂಪ್ ಅಂತೇಳಿ ಒಂದು ಕೃತಿ, ಕನ್ನಡಕ್ಕೆ ಇದನ್ನ, ಇಂಗ್ಲಿಷ್ಗೆ ಇದನ್ನ ಅನುವಾದ ಮಾಡ್ತಾರ. ಹಾರ್ಟ್ ಲ್ಯಾಂಪ್, ಹಾರ್ಟ್ ಲ್ಯಾಂಪ್. ಇದನ್ನ ಹೃದಯ ಹಣತೆ ಅನ್ನೋರು ಇದಾರ, ಬಟ್ ಅವರು ಬರೆದಿರ್ತಕ್ಕಂಥ ಉದ್ದೇಶ ಎದೆಯ ಹಣತೆ ಅಂತೇಳಿ. ಇದು ಹಾರ್ಟ್ ಲ್ಯಾಂಪ್. ಯಾವ ಮೂಲ ಭಾಷೆಯಿಂದ ಇಂಗ್ಲಿಷ್ಗೆ ಅನುವಾದ ಆಗಿರ್ತಾವಲ್ಲ ಅಂಥ ಭಾಷೆಯ ಕೃತಿಗಳಿಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಅವುಗಳ ಕ್ವಾಲಿಟಿ ಆಧಾರದ ಮೇಲೆ ಅವಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನ ಕೊಡ್ತಿರ್ತಾರೆ. ಹಾಗಾಗಿ ಕನ್ನಡಕ್ಕೆ ಮ್ಯಾನ್ ಬೂಕರ್ ಪ್ರಶಸ್ತಿ ತಂದು ಕೊಟ್ಟಿರ್ತಕ್ಕಂಥ ಲೇಖಕರು ಅಂತ ಬಂದಾಗ ಭಾನು ಮುಸ್ತಾಕ್ ಮತ್ತೆ ದೀಪಾ ಬಸ್ತಿ ಅವರು. ಭಾನು ಮುಸ್ತಾಕ್ ಅವರು ಮೂಲ ಕೃತಿಯನ್ನು ಬರೆದ್ರೆ ಆ ಕೃತಿಯನ್ನ ದೀಪಾ ಬಸ್ತಿ ಅವರು ಇಂಗ್ಲಿಷ್ಗೆ ಅನುವಾದ ಮಾಡಿರ್ತಾರ. ಇಂಗ್ಲಿಷ್ಗೆ ಅನುವಾದ ಮಾಡಿರೋದ್ರಿಂದ ಭಾನು ಮುಸ್ತಾಕ್ ಅವರ ಹಸೀನಾ ಮತ್ತು ಸಣ್ಣ ಕಥೆಗಳು ಪುಸ್ತಕ ಖ್ಯಾತಿ ಪಡ್ಕೋತೈತಿ. ಅಂದ್ರೆ ಇವರು ಅವರಿಗೆ ಹಾದಿಯಾಗಿ ಕೆಲಸ ಮಾಡ್ತಾರ. ಅನುವಾದ ಮಾಡಿರೋದ್ರಿಂದ ಇಬ್ಬರಿಗೂ 50-50% ಕೊಡ್ತಾರೆ. ಇಂಗ್ಲಿಷ್ ಅನುವಾದ ಮಾಡಿದವ್ರಿಗೆ 50% ಬಂದ ಪ್ರೈಸ್ನಲ್ಲಿ, ಮೂಲ ಕೃತಿ ಯಾರು ಬರ್ದಾರಲ್ಲ ಅವ್ರಿಗೂ ಕೂಡ ಅದನ್ನ 50-50 ಮಾಡಿ ಆ ಪ್ರಶಸ್ತಿಯನ್ನ ಅವ್ರಿಗೆ ಕೊಡ್ತಾರ. ಮತ್ತೆ ಇತ್ತೀಚೆಗೆ ಇವರು ಭಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಲಿಕ್ಕೆ ಸರ್ಕಾರ ಅವರಿಗೆ ನೇಮಕ ಮಾಡಿತ್ತು. ಆ ಮೂಲಕ ಅವರನ್ನ ಭಾನು ಮುಸ್ತಾಕ್ ಅವರು ಉದ್ಘಾಟನೆ ಕೂಡ ಮಾಡಿದ್ದಾಗಿದೆ. ಅದರ ವಾದ ವಿವಾದಗಳು ಏನೇ ಇದ್ರೂ ಕೂಡ ಅವೆಲ್ಲ ಮುಗಿದು ಹೋದ ಕತೆ.
ಬಟ್ ನಾವು ಪರೀಕ್ಷಾ ದೃಷ್ಟಿಯಿಂದ ಡೀಪ್ ಆಗಿ ಹೋಗೋದಾದ್ರೆ ಬಾನು ಮುಸ್ತಕ್ ಅವರ ಹಸೀನಾ ಮತ್ತು ಸಣ್ಣ ಕಥೆಗಳನ್ನು ಅದರಲ್ಲಿ ಬರ್ತಿರ್ತಕ್ಕಂಥ ಒಂದು ಭಾಗವನ್ನು ದೀಪಾ ಬಸ್ತಿ ಅವರು ಏನು ಮಾಡಿದರು, ಇಂಗ್ಲೀಷ್ಗೆ ಅನುವಾದ ಮಾಡಿದರು. ಯಾವ ಭಾಗಪ್ಪ ಅಂತಂದರೆ ಅದು ಎದೆಯ ಹಣತೆ, ಅಥವಾ ಕೆಲವೊಬ್ರು ಅದನ್ನು ಹೃದಯ ಹಣತೆ ಅಂತ ಅನಾವೃದಾರ. ಹಾರ್ಟ್ ಲ್ಯಾಂಪ್ ಅಂತಂದ್ರೆ ಹೃದಯ ಹಣತೆ, ಬಟ್ ಅದು ಹಸೀನಾ ಅವರು ಆ ಕತೆ ಒಳಗಡೆ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಎದೆಯ ಹಣತೆ. ಆ ಪುಸ್ತಕನಲ್ಲಿ ಏನೈತಿ ಹಂತದ ಅನ್ನೋದು ನೋಡೋದಾದ್ರೆ ಈ ಮುಸ್ಲಿಂ ಹೆಣ್ಣು ಮಕ್ಕಳ ಶೋಚನೀಯ ಸ್ಥಿತಿಗಳ ಬಗ್ಗೆ, ಅವರ ಕಷ್ಟಗಳ ಬಗ್ಗೆ, ಅವ್ರು ಪಡ್ತಿರ್ತಕ್ಕಂಥ ಅಸಮಾನತೆಯ ಬಗ್ಗೆ, ಅವರು ಶಿಕ್ಷಣಕ್ಕಾಗಿ ಪರದಾಡುವ ಪರಿಶ್ರಮದ ಬಗ್ಗೆ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಎದೆಯ ಹಣತೆಯಲ್ಲಿ ಎಲ್ಲ ಉಲ್ಲೇಖ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಏನೈತಪ್ಪ ಅಂತಂದ್ರೆ ಅದು ಈ ಮ್ಯಾನ್ ಬುಕರ್ ಪ್ರಶಸ್ತಿಯನ್ನು ಪಡ್ಕೊಂಡೈತಿ.